ಕೃತ ಮಹಾಕವಿ ನಾಟಕಕಾರ ಶ್ರೀಹರ್ಷ ಶೀಲಾದಿತ್ಯನ ರೂಪಕಗಳನ್ನು ಕುರಿತು 2 ನಾಟಿಕೆಗಳು ಮತ್ತು 1 ನಾಟಕ ಅದನ್ನು ಕುರಿತು ಆರಂಭ ಮಾಡಿದ್ದಾಗಿತ್ತು. ಆ ಸರಣಿಯ ಮುಂದುವರಿಕೆ ಇದನ್ನು ಪ್ರಯೋಜನ ಮಾಡಿದವರು ನಮ್ಮ ಆತ್ಮೀಯರಾದಂಥ ಶ್ರೀಮತಿ ಗಾಯತ್ರಿ ಇಂದಾವರ ಅವರು. ಅವರ ತಾಯಿ ಪ್ರಸಿದ್ಧ ಗಮಕಿಗಳಾಗಿದ್ದವರು ಶ್ರೀಮತಿ ಇಂದಿರಾ ವೆಂಕಟೇಶ್ ಅವರು. ಅವರ ಸಂಸ್ಮರಣೆಯನ್ನು ಮಾಡಿದ್ದಾರೆ. ಹಿಂದೆ ಕೂಡ ಅವರ ಸಂಸ್ಮರಣೆಯಲ್ಲೇ ಕಾರ್ಯಕ್ರಮಗಳು ನಡೆದಿದ್ದವು. ನಾನು ನಮ್ಮ ಇಂದಿರಾ ವೆಂಕಟೇಶ್ ಅವ್ರನ್ನ ಅನೇಕ ವರ್ಷಗಳಿಂದ ಬಲ್ಲವನು. ಅವರ ಕಾವ್ಯವಾಚನಗಳಿಗೆ ಆಕಾಶವಾಣಿಯಲ್ಲಿ ವಿಶೇಷವಾಗಿ ವ್ಯಾಖ್ಯಾನವನ್ನು ಮಾಡಿದ್ದೀನಿ. ರಾಮಾಯಣ ದರ್ಶನ, ಜೈಮಿನಿ ಭಾರತ, ಕುಮಾರವ್ಯಾಸ ಭಾರತ ಈ ಥರದ್ದು. ಈ ವೇದಿಕೆಯಲ್ಲಿ ಕೂಡ DVಜಿಯವರ ಸನ್ನಿಧಿಯಲ್ಲೂ ಅವರು ಕಾವ್ಯವಾಚನ ಮಾಡಿದ್ದಲ್ಲದೆ ತುಂಬ ಕಾಲ, ಸುಮಾರು ಒಂದು 4-5 ದಶಕಗಳಷ್ಟು ದೀರ್ಘಾವಧಿ ಗಮಕ ಸೇವೆಯನ್ನು ಮಾಡಿದವರು. ಅನೇಕರಿಗೆ ಗಮಕದ ತಯಾರಿಯನ್ನು ಕೊಟ್ಟವರು, ಗಮಕ ಗೋಷ್ಠಿಗಳನ್ನು ಆಯೋಜನೆ ಮಾಡಿದವರು. ಈ ತರಹ ಅವರ ಒಂದು ನೆನಪಿನ ಈ ಕಾರ್ಯಕ್ರಮ ಗಮಕದ ಮುಖ್ಯವಾದ ಧಾತು ಸಾಹಿತ್ಯ. ಸಾಹಿತ್ಯದಲ್ಲಿ ನಾಟಕೀಯತೆ ವಿಶೇಷ, ಇದಂತೂ ರೂಪಕವೇ ಆಯಿತು. ಹೀಗಾಗಿ ಸಂವಾದ ಇರುವಂಥ ವಿಷಯವಾಯಿತು. ಕಳೆದ ಬಾರಿ ನಾವು ರತ್ನಾವಳಿ ನಾಟಕದ 3ನೇ ಅಂಕದ ಕೊನೆಯಲ್ಲಿ ಇದ್ವಿ. ಅಲ್ಲಿ ಮಹಾರಾಜ ಹೇಗೆ ಸಿಕ್ಕಾಕೊಳ್ತಾನೆ ಅನ್ನೋದನ್ನು ನಾವು ಕಾಣ್ತಾ ಇದ್ವಿ. ಆ ಸನ್ನಿವೇಶವನ್ನು ನಾವು ಮುಂದುವರಿಸೋಣ. ಆಮೇಲೆ 4ನೇ ಅಂಕಕ್ಕೆ ಬರುವುದಾಗುತ್ತದೆ. ದೇವಿ ವಾಸವದತ್ತೆಯ ವೇಷದಲ್ಲಿ ನಾಯಿಕೆ ರತ್ನಾವಳಿ ಮತ್ತು ಅವಳ ಸಖಿ ಕಾಂಚನಮಾಲೆ ವೇಷದಲ್ಲಿ ಸುಚರಿತೆ ಇಬ್ಬರು ಬರುವುದು ಅಂತಾಗಿದೆ. ಹಾಗಾಗಿ ಅವರನ್ನು ತಿಳ್ಕೊಂಡು ಅವರ ತಂತ್ರವನ್ನು ಕಾಂಚನಮಾಲೆ ಮತ್ತು ವಾಸವದತ್ತೆ ಅವರೇ ನಿಜವಾಗಿ ಬಂದುಬಿಡ್ತಾರೆ. ಅದನ್ನೆಲ್ಲ ನಾವು ಗಮನಿಸಿದ್ವಿ. ಅಲ್ಲಿಂದ ಮುಂದೆ ನೋಡೋಣ. ವಿದೂಷಕನಿಗೆ ಒಡವೆಯನ್ನು ಬಹುಮಾನ ಕೊಡ್ತೀನಿ ಅಂತೆಲ್ಲ ಹೇಳಿದ್ದಾನೆ. ಅದನ್ನು ತನ್ನ ಹೆಂಡತಿಗೆ ತೋರಿಸ್ಕೊಂಡು ಬರ್ತೀನಿ ಅಂತ ಅವನು ಹೇಳೋಕೆ ಹೊರಟು, ಮತ್ತು ನನಗೆ ನೆರವಾಗದೆ ನೀನು ಎಲ್ಲೋ ಹೋದರೆ ಏನಪ್ಪ ಗತಿ ಅಂತ ಇವನು ದಬಾಯಿಸ್ತಾ ಇದ್ದಾನೆ. ಅದೆಲ್ಲ ಆಗಿತ್ತು. ಸಾಯಂಕಾಲ ಹೇಗೆ ಆರಂಭವಾಗಿದೆ ಅದನ್ನು ಕವಿ ತುಂಬ ರಮಣೀಯವಾಗಿ ವರ್ಣಿಸಿದ್ದಾನೆ. ನನಗೆ ತುಂಬ ಇಷ್ಟವಾದ ಪದ್ಯಗಳು. ಭೋ ಪ್ರೇಕ್ಷಸ್ವ ಯೇಷ ಖಲು ಗುರುವನುರಾಗು ಕ್ಷಿಪ್ತ ಹೃದಯ ಸಂಧ್ಯಾವಧೂ ದತ್ತ ಸಂಕೇತ ಇವ ಅಸ್ತಗಿರಿ ಶಿಖರ ಕಾನನಂ ಅನುಸರತಿ ಭಗವಾನ್ ಸಹಸ್ರರಶ್ಮಿ ಅಂತ ವಿದೂಷಕ ಹೇಳ್ತಾನೆ. ಗುರುವನುರಾಗು ಕ್ಷಿಪ್ತ, ಅತಿಶಯವಾದ ಅನುರಾಗದಿಂದ ಎಸೆಯಲ್ಪಟ್ಟ ಹೃದಯ ಅಂತೆ ಕಾಣಿಸ್ತಾ ಇದ್ದಾನೆ ಸೂರ್ಯ. ಅನುರಾಗ ಅಂದರೆ ಪ್ರೀತಿ ಅಂತ, ಕೆಂಪು ಅಂತ 2 ಅರ್ಥ ಇದೆಯಲ್ಲ. ಸಂಧ್ಯಾವಧೂ ದತ್ತ ಸಂಕೇತ, ಸಂಧ್ಯೆ ಎಂಬ ನಾಯಿಕೆ ಕೊಟ್ಟ ಸಂಕೇತದಂತೆ. ಸಂಕೇತ ಅಂತಂದರೆ ಒಂದು ಅಪಾಯಿಂಟ್ಮೆಂಟ್ ಕೊಡುವುದು, ನನ್ನನ್ನು ನೋಡೋದಕ್ಕೆ ಬಾ. ಪಶ್ಚಿಮಾದ್ರಿ, ಯಾವುದು ಪಡುಬೆಟ್ಟು ಅಂತ ಕರೀತಾರೆ ಹಳಗನ್ನಡದಲ್ಲಿ. ಸೂರ್ಯ ಮುಳುಗುವುದು ಬೆಟ್ಟದ ಹಿಂದೆ, ಆದರೆ ಆ ಬೆಟ್ಟದ ಹಿಂದೆ ನಾನು ಸಂಧ್ಯೆ ನಿನಗಾಗಿ ಕಾದಿದ್ದೀನಿ, ನೀನು ಬಾ ಅಂತ ಸೂರ್ಯನಿಗೆ ಹೇಳಿದ್ರೆ ಅವನು ಅಲ್ಲಿಗೆ ಹೋಗ್ತಾ ಇದ್ದಾನೋ ಎಂಬಂತೆ ಇತ್ತು ಅಂತ ತುಂಬ ರೊಮ್ಯಾಂಟಿಕ್ ಕಲ್ಪನೆ. ಅಸ್ತಗಿರಿ ಶಿಖರ ಕಾನನಂ ಅನುಸರತಿ ಭಗವಾನ್ ಸಹಸ್ರರಶ್ಮಿ ಅಂತಾನೆ. ಹೌದು, ತುಂಬ ಚೆನ್ನಾಗಿದೆ ಅಂತ ಇವನು ಹೇಳ್ತಾನೆ. ಸಮ್ಯ ಗೋಪಲಕ್ಷಿತಂ, ತುಂಬ ಸೊಗಸಾಗಿ ನೀನು ಕಲ್ಪನೆ ಮಾಡಿದ್ದೀಯಾ. ಪರ್ಯವಸಿತಂ ಅಹಹ, ಹಗಲು ಮುಗಿತಾ ಇದೆ. ತಥಾಹಿ, ಅದು ಹೇಗೆ? ಅಧ್ವಾನಂಚೈಕಚಕ್ರ ಪ್ರಭವತಿ ಭುವನ ಭ್ರಾಂತಿ ದೀರ್ಘಂ ವಿಲಂಘ್ಯ ಪ್ರಾತಃ ಪ್ರಾಪ್ತುಂ ರಥೋ ಮೇ ಪುನರಿತಿ ಮನಸ್ಸಿ ನ್ಯಸ್ತ ಚಿಂತಾತಿಭಾರ ಸಂಧ್ಯಾಂ ವೃಷ್ಟಾವಶಿಷ್ಟ ಸ್ವಕರ ಪರಿಕರ ಸ್ಪೃಷ್ಟ ಹೇಮಾರ ಪಂಕ್ತಿ ವಸ್ಥಿತೋಸ್ತ ಕ್ಷಿತಿಭೃತಿ ನಯತಿ ವೈಶ ದಿಕ್ಚಕ್ರ ಮರ್ಕಃ ಅಂತ. ಅಷ್ಟು ದಾರಿಯನ್ನು ಸೂರ್ಯ ಒಂಟಿ ಚಕ್ರದ ಒಗ್ಗಾಲಿಯ ರಥದ ಮೇಲೆ ಬಂದಿದ್ದಾನೆ. ಅಧ್ವಾನಂಚ ಏಕಚಕ್ರ ಪ್ರಭವತಿ ಭುವನಭ್ರಾಂತಿ ದೀರ್ಘಂ ವಿಲಂಘ್ಯ. ಭುವನಭ್ರಾಂತಿ ದೀರ್ಘ, ಇಡೀ ಜಗತ್ತನ್ನು ಸುತ್ತಾಕುವುದು ಎಷ್ಟು ಶ್ರಮದಾಯಕ, ಅದೆಲ್ಲವನ್ನೂ ಮಾಡಿದ್ದಾನೆ. ಇನ್ನೊಂದು, ಈ ಜಗತ್ತು ಅನ್ನೋ ಭ್ರಾಂತಿಯನ್ನೇ ದಾಟಿಕೊಂಡಿದ್ದಾನೆ ಅಂತ ಅರ್ಥವೂ ಕೂಡ ಆಗುತ್ತದೆ. ಅಷ್ಟು ದೀರ್ಘವಾದದ್ದು ಹಗಲು. ಪ್ರಾತಃ ಪ್ರಾಪ್ತುಂ ರಥೋಮೇ ಪುನರಿತಿ ಮನಸ್ಸಿ ನ್ಯಸ್ತ ಚಿಂತಾತಿಭಾರ. ಮತ್ತೆ ತಿರ್ಗಾ ಬೆಳಗ್ಗೆ ಈ ರಥ ಹತ್ತುಕೊಂಡು ಹೋಗಬೇಕಲ್ಲ ಅಂತ ಅಂದುಕೊಂಡು ಚಿಂತೆ ಮಾಡಿಕೊಂಡು ಸಂಧ್ಯಾಮೃಷ್ಟಾವಶಿಷ್ಟ ಸ್ವಕರ ಪರಿಕರ ಸ್ಪೃಷ್ಟ ಹೇಮಾರ ಪಂಕ್ತಿ,
ಅವನ ರಥದ ಚಕ್ರಗಳ ಅರಗಳು, ಸ್ಪೋಕ್ಸ್ ಅಂತೀವಲ್ಲ, ಅವುಗಳು ಹೊನ್ನ ಬಣ್ಣದಲ್ಲಿ ಬರ್ತಾ ಇವೆ. ಅವನ್ನ ಸಂಧ್ಯಾವಧು ಹಿಡಿತಾ ಇದ್ದಾಳೆ, ಸಾಕು ನಿನ್ನ ಪ್ರಯಾಣ, ಬಾ ನನ್ನ ಕಡೆಗೆ ಅಂತ. ಹಾಗಾಗಿ ಮೃಷ್ಟ ಅವಶಿಷ್ಟ ಸ್ವಕರ ಪರಿಕರ ಸ್ಪೃಷ್ಟ ಹೇಮಾರ ಪಂಕ್ತಿ ವ್ಯಾಕೃಷ್ಯ ಅವಸ್ಥಿತ, ಅದನ್ನು ನಿಲ್ಲಿಸಿ ಒಂದು ಕಡೆ ನಿಂತಿದ್ದಾನೆ. ಕ್ಷಿತಿಭೃತಿ ನಯತೀವ ಏಷ ದಿಕ್ಚಕ್ರ ಮರ್ಕ, ಇಡೀ ದಿಕ್ಚಕ್ರವನ್ನೇ ಕತ್ತಲೆ ಎತ್ತ ಕೊಂಡೊಯ್ಯುವಂತೆ ಕಾಣಿಸ್ತಾ ಇದೆ. ಯಾಕೆಂದರೆ ಸೂರ್ಯ ಮುಳುಗದ ಮೇಲೆ ಎಲ್ಲ ಕತ್ತಲೆ ಸಾಮ್ರಾಜ್ಯ ದಿಗ್ಭ್ರಮೆ ಆಗುತ್ತದೆ, ದಿಕ್ಕು ಗೊತ್ತಾಗೋದಿಲ್ಲ. ತುಂಬ ಸುಂದರವಾದ ಸಮಾಸೋಕ್ತಿ, ರೂಪಕ, ಉತ್ಪ್ರೇಕ್ಷ, ಈ ಥರ ಎಷ್ಟೆಷ್ಟೋ ಅಲಂಕಾರಗಳನ್ನು ಸೇರಿಸಿ ಮಾಡಿರ್ತಕ್ಕಂಥ ಕಲ್ಪನೆ. ಒಂದು ಸಾಯಂಕಾಲವನ್ನು ಎಷ್ಟು ವರ್ಣಿಸಿದ್ದಾನೆ. ಮತ್ತು ಆ ಸೂರ್ಯನ ರಥಚಕ್ರದ ಅರಗಳು ಎಂಬಂತೆ ಸಾಯಂಕಾಲದಲ್ಲಿ ಸೂರ್ಯನ ದೊಡ್ಡ ಬೆಳಕಿನ ಆ ಕಿರಣಗಳು ಅಗಲವಾಗಿ ಹರಡಿಕೊಳ್ಳುತ್ತವಲ್ಲ, ಅದು ರಥಚಕ್ರದ ಅರಗಳು, ಸ್ಪೋಕ್ಸ್ ಅನ್ನುವಂತೆ ಕಾಣಿಸುವ ರೀತಿ. ಅದೆಲ್ಲ ತುಂಬ ತುಂಬ ಸುಂದರವಾದದ್ದು. ಮತ್ತು ಇನ್ನೊಂದು ಪದ್ಯ ಹೇಳ್ತಾನೆ, ಕಮಲಕ್ಕೆ ಅವನು ವಿದಾಯ ಹೇಳಿ ಹೋಗ್ತಾನಲ್ಲ, ಯಾತೋಸ್ಮಿ ಪದ್ಮನಯನೇ ಸಮಯೋ ಮಮೈಷ ಸುಪ್ತಾ ಮಯೈವ ಭವತಿ ಪ್ರತಿಬೋಧನೀಯ ಪ್ರತ್ಯಾಯನಾಂ ಅಯಮತೀವ ಸರೋರುಹಿಣ್ಯಾ ಸೂರ್ಯೋಸ್ತಮಸ್ತಕ ನಿವಿಷ್ಟ ಕರಕ್ಕರೋತಿ. ಒಳ್ಳೆ ವಸಂತ ತಿಲಕ. ಯಾತೋಸ್ಮಿ ಪದ್ಮನಯನೇ, ಕಮಲ ನಯನೆಯೇ ಅಂತ ಆ ಕಮಲ ಸರೋವರಕ್ಕೆ ಸಂಬೋಧನೆ ಮಾಡ್ತಾ ಇದ್ದಾನೆ. ಸಮಯೋ ಮಮೀಷ, ದಿಸ್ ಈಸ್ ಮೈ ಟೈಮ್, ನಾನು ಹೊರಡಬೇಕಾದ ಕಾಲ ಬಂದಿದೆ. ಸುಪ್ತಾ ಮಯೈವ ಭವತಿ ಪ್ರತಿಬೋಧನೀಯ, ಈಗ ಮಲಗಿಬಿಡು, ನಿನ್ನ ನಾನು ಮತ್ತೆ ನಾನೇ ಬೆಳಗ್ಗೆ ಎಬ್ಸೋಕೆ ಬರ್ತೀನಿ ಅಂತ. ಮಯೈವ ಪ್ರತಿಬೋಧನೀಯ ಅಂತ ಪ್ರತ್ಯಾಯನಾಂ ಅಂದರೆ ಬಾಯ್, ಗುಡ್ ಬೈ, ಫೇರ್ವೆಲ್, ಅದನ್ನು ಹೇಳ್ತಾ ಇದ್ದಾನೆ. ಆ ಪ್ರತ್ಯಾಯನ ಅನ್ನುವ ಪದ ಬಾಯಿ ಅನ್ನೋದಕ್ಕೆ ಇರತಕ್ಕಂಥದ್ದು ಸಂಸ್ಕೃತದಲ್ಲಿ ಅಂತ. ಗಾಯತ್ರಿಯವರು ನನ್ನ ಶತಾವಧಾನದಲ್ಲಿ ಆವಜೋ, ವಿದಾಯ್ ಇವೆಲ್ಲ ಪದಗಳನ್ನು ಕೊಟ್ಟು ದತ್ತಪದಿ ಮಾಡೋದಕ್ಕೆ ಅಂತ ಹೇಳಿದ್ರು. ಇದು ಸಂಸ್ಕೃತದ ಪ್ರತ್ಯಾಯನ ಅಂತಕ್ಕಂಥ ಪದ. ನಾನು ತುಂಬ ವರ್ಷಗಳಿಂದ ಈ ಪದಕ್ಕೆ ಹುಡುಕ್ತಾ ಇದ್ದೆ, ಎಲ್ಲಿಯೂ ಸಿಗ್ತಾ ಇರಲಿಲ್ಲ. ವಿದಾಯ್ ಅನ್ನೋದು ಬಿದಾಯ್ ಅಂತ ಪಾರ್ಸಿಕ ಭಾಷೆಯಿಂದ ಬಂದದ್ದು. ನಾವು ಕನ್ನಡದಲ್ಲಿ ಇಟ್ಕೊಂಡಿದ್ದೇವೆ, ಅದನ್ನು ಸಂಸ್ಕೃತ ಅಂತಲೂ ಸಾಧಿಸಬಹುದು. ವಿದಾಯ, ವಿಗತಃ ದಾಯ, ನಮ್ಮ ಶೇರ್ ಮುಗೀತು, ಇನ್ನು ಹೊರಡ್ತೀವಿ ಅನ್ನೋ ಅರ್ಥಕ್ಕೆ ತೆಗೆದುಕೊಂಡು ಬಂದು ಹೇಗೋ ಮುಟ್ಟಿಸ್ಬೋದು. ಆದರೆ ಸಂಸ್ಕೃತ ಸಂಪ್ರದಾಯ ಸಿದ್ಧವಾದ ಪದವಾದರೆ ಚೆನ್ನ ಅಂತ ಅಂದುಕೊಂಡು ಇಲ್ಲಿ ಸಿಕ್ಕಿರತಕ್ಕಂಥದ್ದು ಆ ಪದ. ಹಾಗೆ ಸೂರ್ಯ ಅಸ್ತಮಸ್ತಕ ನಿವಿಷ್ಟಕರ ಪ್ರತ್ಯಾಯನಾಂ ಕರೋತಿ. ಅಸ್ತಮಸ್ತಕ, ಅಸ್ತ ಗಿರಿಶಿಖರದ ಮೇಲೆ ಕೈಯಿಟ್ಟು ಅಂದರೆ ಕಿರಣಗಳನ್ನು ಇಟ್ಟು ಅಂತ ಒಂದು ಅರ್ಥ. ಬೆಟ್ಟದ ಮೇಲೆ ಕೈಯಿಟ್ಟು ಬಾಯಿ ಅಂತ ಹೇಳ್ತಾ ಇದ್ದಾನೆ ಅಂತ ನೀವು ಗಮನಿಸ್ಕೊಳ್ಬಹುದು. ಒಂದು ವಾಹನವನ್ನು ಹತ್ತಿಯೋ ಎಲ್ಲಿಯೋ ಹೋಗ್ತಾ ಒಂದು ಆ ಬಾಗಿಲನ್ನು ಹತ್ತುವಾಗ, ಸೀಟಿನ ಮೇಲೆ ಕೂತ್ಕೊಳ್ಳೋವಾಗ ಒಂದು ಕೈಯನ್ನು ಇಟ್ಕೊಂಡು ಮತ್ತೆ ಇನ್ನೊಂದು ಕೈಯಲ್ಲಿ ಬೀಸ್ತೀವಲ್ಲ, ಆ ರೀತಿಯಾದ ಒಂದು ಕಲ್ಪನೆ ಬರುವಂತೆ ಈ ಪದ್ಯ ಇದೆ. ಆಮೇಲೆ ಮಾಧವಿ ಲತಾ ಮಂಟಪ ಎಲ್ಲಿದೆ ಅಲ್ಲಿಗೆ ಸಾಗರಿಕೆ ಬರ್ತಾಳೆ ವಾಸವದತ್ತೆ ವೇಷದಲ್ಲಿ, ನೋಡೋದಿಕ್ಕೆ ಹೋಗೋಣ, ಅದು ಸಂಕೇತಕ ಅಂತ ಹೋಗ್ತಾನೆ. ಮಾಧವಿ ಲತಾ ಮಂಟಪಂ ಗತ್ವಾ ಪ್ರಿಯತಮ ಸಂಕೇತಾವಸರಂ ಪ್ರತಿಪಾಲಯಾವಹ ಅಂತ. ಆಗ ನೋಡ್ತಾನೆ ಎಷ್ಟು ಕತ್ತಲಾಗ್ತಾ ಇದೆ ಈ ಕಡೆ, ಆ ಕತ್ತಲೆಯ ಪ್ರಭಾವ ಎಂಥದ್ದು ಅಂತ ವಿದೂಷಕ ಹೇಳ್ತಾನೆ. ಭೋವೈಸ್ಯ ಪ್ರೇಕ್ಷಸ್ವ ಏಷ ಖಲು ಬಹಲೀಕೃತ ವಿರಲ ವನರಾಜಿ ಸನ್ನಿವೇಶೋ ಗೃಹೀತ ಘನಪಂಕ ಪೀವರ ವನವರಾಹ ವೈಶಕೃಷ್ಣಚ್ಛವಿ ಪ್ರಸರ್ತಿ ಪೂರ್ವ ದಿಶಂ ಪ್ರಚ್ಛಾದಯನ್ ತಿಮಿರ ಸಂಘಾತಃ. ಪೂರ್ವ ದಿಕ್ಕಿನಿಂದ ಕತ್ತಲು ಆವರಿಸ್ಕೊಂಡು ಬರ್ತಾ ಇದೆ, ಪಶ್ಚಿಮ ದಿಕ್ಕಿನ ಕಡೆಗೆ ಸೂರ್ಯ ಹೋಗಿದ್ದಾನೆ. ಅದು ಹೇಗಿದೆ ಅಂತಂದರೆ ಕೆಸರಿಂದ ಎದ್ದು ಬಂದ ಕಾಡುಹಂದಿಯಂತೆ ಕತ್ತಲೆ ಆವರಿಸಿಕೊಳ್ತಾ ಇದೆ ಅಂತ. ಗೃಹೀತ ಘನಪಂಕ ಪೀವರ ವನವರಾಹ ಮಹಿಷ ಕೃಷ್ಣಚ್ಛವಿ, ಕಾಡೆಮ್ಮೆ, ಇವುಗಳೆಲ್ಲ ಕೆಸರಿಂದ ಎದ್ದು ಬರುತ್ತವೆ. ಸಂಜೆ ಆಗ್ತಾ ಇದ್ದಂಗೆ ತಂಪಾಗುತ್ತೆ. ಆ ತಂಪಿನಲ್ಲಿ ಈಗ ಥಂಡಿಯಾದಂಥ ಕೆಸರಲ್ಲಿ ಇರೋಕ್ಕಾಗೋಲ್ಲ, ಅವು ಎದ್ದು ಬರ್ತವೆ. ಕಾಳಿದಾಸ ಇದನ್ನು ರಘುವಂಶದ 2ನೇ ಸರ್ಗದಲ್ಲಿ ಮಾಡ್ತಾನೆ. ಕಲ್ಪನೆ ತುಂಬ ಚೆನ್ನಾಗಿದೆ. ಕಲ್ಪನೆ ಅಂದರೆ ಕಂಡದ್ದನ್ನು ಹಾಗೆ ವರ್ಣಿಸ್ತಾನೆ. ದಿಲೀಪ ನಂದಿನಿ ಧೇನುವನ್ನು ಮೇಯಿಸಿಕೊಂಡು ಬರ್ತಾ ಇದ್ದಾಗ ಆ ಕಾಡು, ಇಟ್ಸ್ ನಾಟ್ ಅಟ್ ಆಲ್ ಎನ್ ಈವೆಂಟ್ಫುಲ್ ಡೇ, ಬಟ್ ಇಟ್ ಇಸ್ ದಿ ಗ್ರೇಟ್ ಈವೆಂಟ್. ಆ ಕಾಡಿನಲ್ಲಿ ಏನು ದೊಡ್ಡ ಘಟನೆ ನಡೆದಿರೋಲ್ಲ, ಯಾವ ಬೇಟೆಗಾರ ಬಂದಿರೋಲ್ಲ, ಯಾವ ಮಹಾರಾಜ ದಾಳಿ ಮಾಡಿರೋದಿಲ್ಲ, ಯಾವ ಪ್ರಾಣಿಗಳು ಬರ್ಬರವಾಗಿ ಬೇಟೆಗಳನ್ನು ಆಡಿರೋದಿಲ್ಲ, ಕ್ವಾಯಟ್ ಆಗಿರುತ್ತವೆ. ನವಲುಗಳೆಲ್ಲ ಮೆಲ್ಲ ಮೆಲ್ಲನೆ ಮರಗಳ ಮೇಲೆ ಬಂದು ಕೂತ್ಕೋತಾ ಇವೆ. ಜಿಂಕೆಗಳೆಲ್ಲ ಮೆಲ್ಲ ಮೆಲ್ಲನೆ ಮರದ ಕೆಳಗೆ ಬಂದು ಮೆಲಕ್ ಹಾಕ್ತಾ ಇವೆ. ರೂಮಿಂಗ್ ಅಂತಾರಲ್ಲ, ಅದನ್ನು ರೋಮಂಥ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಆಮೇಲೆ ಕೆಸರಿನ ಚಿಕ್ಕ ಚಿಕ್ಕ ಗುಂಡಿಗಳಿಂದ ವನವರಾಹಗಳು, ಕಾಡು ಕೋಣಗಳು, ಎಮ್ಮೆಗಳು ಮೆಲ್ಲನೆ ದಡಕ್ಕೆ ಬಂದು ಮೈ ಒಣಗಿಸ್ಕೊತಾ ಕೂತಿವೆ ಅಂತ.
ಅದನ್ನು ನೋಡ್ಕೋತಾ ಅಲ್ಲೆಲ್ಲ ಕತ್ತಲು ಹರಡ್ಕೋತಾ ಇರೋದನ್ನು ಗಮನಿಸ್ಕೊಳ್ತಾ ಮಹಾರಾಜ ವಸಿಷ್ಠಾಶ್ರಮಕ್ಕೆ ಬರ್ತಾನೆ ಅಂತ. ತುಂಬ ಅದ್ಭುತವಾಗಿ ಇದೆ ಆ ವರ್ಣನೆ. ಅಂದರೆ ಪ್ರಶಾಂತ ಸ್ತಬ್ಧ ಮನೋಹರವಾದ ಒಂದು ದಿವಸ ಕಳೆದಿದೆ ಕಾಡಲ್ಲಿ ಅಂತನ್ನೋದನ್ನು ಅದೆಷ್ಟು ಚೆನ್ನಾಗಿ ತೋರಿಸ್ತಾನೆ. ಹೀಗೆ ಇಲ್ಲಿದೆ. ಆಮೇಲೆ ಅವನು ಸುತ್ತಲೂ ನೋಡಿ ರಾಜ ಪೂರ್ವಾಮೇವ ಸ್ಥಗತೆ ತಥೋನ್ಯಾಮಪಿ ದಿಶಂ ಕ್ರಮಾತ್ ಕ್ರಾಮನ್ ಅದ್ರಿದ್ರುಮ ಪುರ ವಿಭಾಗಾನ್ ಸ್ಥಿರಯತಿ ಉಪೇತ ಪೀನತ್ವಂ ತದನು ಭುವನಸ್ಯೇಕ್ಷಣ ಫಲಂ ತಮಸ್ಸಂಘಾತೋಯಂ ಹರತಿ ಹರಕಂಠದ್ಯುತಿಹರ. ನಮ್ಮ ಸಂಸ್ಕೃತ ಕವಿಗಳಿಗೆ ಪ್ರಕೃತಿಯನ್ನು, ದಿನದ ಬೇರೆ ಬೇರೆ ಅವಧಿಗಳನ್ನು, ಕತ್ತಲೆಯ ಆಗಮವನ್ನು, ಚಂದ್ರೋದಯವನ್ನು, ನಕ್ಷತ್ರೋನ್ಮೀಲನವನ್ನು, ಸೂರ್ಯೋದಯವನ್ನು ಎಷ್ಟು ವರ್ಣಿಸಿದರೂ ತೃಪ್ತಿ ಇಲ್ಲ. ಇಷ್ಟು ಪ್ರಕೃತಿಗೆ ನಿಕಟ ನಾವಲ್ಲವೇ ಅಲ್ಲ. ನಮಗೇನು ಕಾಣಿಸ್ತಾನೂ ಇಲ್ಲ. ಆ ಸ್ಥಿತಿಗೆ ನಮ್ಮನ್ನು ನಾವು ತಂದುಕೊಂಡಿದ್ದೀವಿ. ಸೌಂಡ್ ಪೊಲ್ಯೂಷನ್ ಥರ ಲೈಟ್ ಪೊಲ್ಯೂಷನ್ನು ಆಗಿದೆ. ಈ ರೀತಿಯಾಗಿ ಈಗ ಯಾವ ಕವಿಗಳು ಬರೆಯೋದಿಲ್ಲ. ಕುವೆಂಪು ಅವರಿಗೆ ಕೊನೆ ಆಗಿಬಿಡ್ತು ಇವೆಲ್ಲ ಅಂತ ಅನಿಸುತ್ತೆ. ಪೂರ್ವಾಮೇವ ಸ್ಥಗತಿ, ಮೊದಲು ಪೂರ್ವ ದಿಕ್ಕಿಗೆ ಬಾಗಿಲು ಹಾಕ್ಬಿಡ್ತಾನೆ ಕತ್ತಲು, ಪೂರ್ವ ದಿಕ್ಕನ್ನೇ ಮಸಿ ಮಾಡಿಬಿಡ್ತಾನೆ. ಆಮೇಲೆ ಕ್ರಮಾತ್ ಕ್ರಾಮನ್ ಅದ್ರಿದ್ರುಮ ಪುರ ವಿಭಾಗಾಂಸ್ಥಿರಿಯತಿ, ಮತ್ತೆ ಬೆಟ್ಟ, ಮರ, ಮನೆ ಅನ್ನುವ ದ್ವೈತವನ್ನೆಲ್ಲ ಅದ್ವೈತವಾಗಿ ಮಾಡ್ತಾ ಇದ್ದಾನೆ ಅಂತ. ಎಲ್ಲವನ್ನ ಪಿಚ್ ಡಾರ್ಕ್ನೆಸ್, ಕತ್ತಲಿಗೆ ತರ್ತಾ ಇದ್ದಾನೆ. ಉಪೇತ ಪೀನತ್ವ, ಮತ್ತೆ ಬೈ ಕೊಬ್ಬಿಸಿಕೊಳ್ತಾ ಇದ್ದಾನೆ. ಭುವನಸ್ಯ ಈಕ್ಷಣ ಫಲಂ ಹರತಿ, ಲೋಕದ ನೋಡುವಿಕೆಯ ಫಲವನ್ನೇ ಕಿತ್ಕೊಳ್ತಾ ಇದ್ದಾನೆ. ಯಾಕೆ ಅಂದರೆ ಹರಕಂಠದ್ಯುತಿಹರ, ಶಿವನ ಕೊರಳಿನ ಕಾಂತಿಯನ್ನೇ ಕದ್ದವನಲ್ವೇ. ಶಿವನ ನೀಲಕಂಠ, ಆ ನೀಲಿ ಬಣ್ಣವನ್ನು, ಕಡುಗಪ್ಪು ಬಣ್ಣವನ್ನು ಇವನೇ ಕಿತ್ತುಕೊಂಡು ಮಾಡ್ತಾ ಇದ್ದಾನೋ ಎಂಬಂತೆ. ಅಂದರೆ ಜಗತ್ತು ಆ ಕತ್ತಲೆಯ ವಿಷದಿಂದ ಮೂರ್ಛಿತವಾಯಿತು ಅನ್ನೋ ಭಾವವೂ ಇದೆ. ನಾವು ಕತ್ತಲನ್ನು ಕಂಡವರಲ್ಲ. ಅದಕ್ಕೆ ಪ್ರಾಯಶಃ ಈ ಕಾಲದಲ್ಲಿ ಸ್ವಲ್ಪ ಪವರ್ ಸರ್ಪ್ಲೆಸ್ಸೋ ಮತ್ತೊಂದೋ, ಅಥವಾ ನಮ್ಮ ಸರ್ಕಾರದವರಿಗೆ ಎಲ್ಲಿ ವೋಟ್ ಹಾಕೋದಿಲ್ಲ ಅನ್ನೋ ಭಯದಿಂದಾಗಿಯೋ ಪವರ್ ಶೆಡ್ ಡೌನ್ಗಳು ನಗರಗಳಲ್ಲಿ ಕಡಿಮೆ, ಹಳ್ಳಿಗಳಲ್ಲಿ ಇನ್ನೂ ಇವೆ. ಅದರಿಂದ ನಮಗೆ ಕತ್ತಲೆಯನ್ನು ಅನುಭವಿಸೋದೇ ಗೊತ್ತಾಗಿಲ್ಲ. ಅಸಹನೆ ಕತ್ತಲೆಯ ಮೇಲೆ ಅಷ್ಟಿದೆ. ಕತ್ತಲೆಯ ಕವಿಗಳು ತುಂಬ ಕಡಿಮೆ ಜನ ನಮ್ಮಲ್ಲಿ. ಕತ್ತಲೆಯ ಮೂಲಕ ಬೆಳಕನ್ನು ತೋರಿಸಿದಂಥವರು. ಕನ್ನಡದಲ್ಲಿ ಪೂತಿ ನರಸಿಂಹಾಚಾರ್ಯರೇ ಅದ್ಭುತವಾಗಿ ಶರ್ವರಿ ಸುಷಮೆ ಅಂತಲೇ ಒಂದು ಕವಿತಾ ಸಂಗ್ರಹ ಅವರದು. ಹೇಳೋರಂತೆ, ನನ್ನಂತೆ ಚೆನ್ನಾಗಿ ಯಾರೀ ವರ್ಣಿಸ್ತಾರೆ ಕತ್ತಲನ್ನ ಅಂತ. ಇಂಟಿಮೇಟ್ ಮೂಮೆಂಟ್ಸಲ್ಲಿ ಸ್ನೇಹಿತರ ಹತ್ರ ಹೇಳ್ಕೊಳ್ತಾ ಇದ್ರಂತೆ. ನಾನು ಶರ್ವರಿ ಸೂಕ್ತ ಅಂತಲೇ ಒಂದು ವಿಸ್ತೃತವಾದ ಕತ್ತಲೆ ವರ್ಣನೆಯ ಸಂಸ್ಕೃತ ಕಾವ್ಯ ಬರೆದಿದ್ದೀನಿ. ಅಂದರೆ ಎಷ್ಟೆಷ್ಟು ಸೂಕ್ಷ್ಮ ಸ್ವಾರಸ್ಯಗಳನ್ನು ಕತ್ತಲಲ್ಲಿ ಕಾಣಿಸೋದಕ್ಕೆ ಸಾಧ್ಯ ಕಲ್ಪನೆ ಮಾಡಿದರೆ ಅಂತ. ಆಗ ವಿದೂಷಕ ಹೌದೌದು, ಏತತ್ ಖಲು ಸಮಾಸನ್ನಂ ಸಂಸಕ್ತ ಬಹುಲ ಪತ್ರಪಾದ ಲತಾಭಿ ಪಿಂಡೀಕೃತಾಂಧಕಾರಮೇವ ಮಕರಂದೋದ್ಯಾನಂ. ಕತ್ತಲೆಯನ್ನೇ ಹಿಂಡಿ ಹಿಸಿಕಿಟ್ಟಂತೆ ಈ ಉದ್ಯಾನ ಕಾಣಿಸ್ತಾ ಇದೆ. ತತ್ ಕಥಮತ್ರ ಮಾರ್ಗೋ ಲಕ್ಷ್ಯತೆ, ಹೇಗೆ ಹಾದಿ. ಇದೆಲ್ಲ ನಾಟ್ಯಧರ್ಮಿಯಲ್ಲಿ ರಂಗದ ಮೇಲೆ ನೃತ್ಯ ಮಾಡಿ ತೋರಿಸ್ತಾ ಇದ್ರು. ಆಗ ರಾಜ ನೋಡಿ, ಅವನು ಎಂಥ ಶರ್ಲಾಕ್ ಹೋಮ್ಸು, ಗಂಧಮಾಘ್ರಾಯ, ಪರಿಮಳವನ್ನು ಅನುಭವಿಸಿ ಮಾಧವಿ ಲತಾ ಮಂಟಪಕ್ಕೆ ಹೋಗಬೇಕು ಅಂದರೆ ಎಲ್ಲಿ ಹಾದಿಯಲ್ಲಿ ಯಾವ್ಯಾವ ಗಿಡಗಳಿವೆ ಗೊತ್ತಾಗ್ತಿಲ್ಲ, ಯಾವ ಹೂಗಳ ಪರಿಮಳ ಇದೆ ಅದರಿಂದ ಆ ಗಿಡಗಳು ಅಲ್ಲಿಂದ ಮಾಡ್ಕೋಬಹುದು ಅಂತ. ನಾನು ಸುಪರಿಜ್ಞಾತ ಏವ ಮಾರ್ಗ ಅತ್ರ ಮಾರ್ಗ ಪಾಲೀಯಂ ಚಂಪಕಾನಾಂ ನಿಯತಮಯಮಸೌ ಸುಂದರಂ ಸಿಂಧುವಾರ ಸಾಂದ್ರಾವೀಥಿ ತಥೇಯಂ ಬಕುಲ ವಿಟಪಿನಾಂ ಪಾಟಲಾ ಪಂಕ್ತಿರೇಷ ಆಘ್ರಾಯಾಘ್ರಾಯ ಗಂಧಂ ವಿವಿಧಮಧಿಗತೈ ಪಾದಪೈರೇವ ಮಸ್ಮಿನ್ ವ್ಯಕ್ತಿಂ ಪಂಥಃ ಪ್ರಯಾತಿ ದ್ವಿಗುಣತರತಮೋ ನಿನ್ನತೋಪ್ಯೇಷ ಚಿಹ್ನೈ. ಏನು ಚೆನ್ನಾಗಿದೆ. ಸಮಾಸೋಕ್ತಿ, ಸ್ವಭಾವೋಕ್ತಿ, ಅನುಮಾನ, ಸಸಂದೇಹ, ಇವುಗಳೆಲ್ಲ ಸಂಕರಾಲಂಕಾರಗಳು ಇಲ್ಲಿ ಬಂದಿದೆ. ಪಾಲೀಯಂ ಚಂಪಕಾನಾಂ, ಈ ಸಾಲು ದಿಸ್ ಈಸ್ ದಿ ಅವೆನ್ಯೂ ಆಫ್ ಚಂಪಕ. ಇದು ಸಂಪಿಗೆ ಮರಗಳ ರಸ್ತೆ. ಮಲ್ಲೇಶ್ವರಮಲ್ಲಿ ಸಂಪಿಗೆ ರಸ್ತೆ ಅಂತ ಹೆಸರಿಗಿತ್ತು. ಈಗ ಅದನ್ನು ರಿಟ್ಟಯ್ಯಂಗಾರ್ ಅಂತ ಒಬ್ಬರಿದ್ದರು, ವೆಂಕಟರಂಗಯ್ಯಂಗಾರ್ ರಸ್ತೆ ಅಂತ ಯಾವಾಗಲೂ ಮಾಡಿಬಿಟ್ರು. ಅದಕ್ಕೆ ಒಂದು ಸುಂದರವಾದ ಮರದ ಹೆಸರು ಕೊಡಬೇಕಾಗಿಲ್ಲ, ಬೇಡ ಅಂತ. ಅಲ್ಲಿ ಒಂದೇ ಒಂದು ಸಂಪಿಗೆ ಮರವೂ ಈಗಿಲ್ಲ. ಯಾವಾಗ ನಾನು ನೋಡಿದಾಗ್ಲಿಂದಲೂ ಇಲ್ಲ ಸಂಪಿಗೆ ಮರ. ಹೆಸರಿಗೆ ಸಂಪಿಗೆ ಮರ. ನಾವೆಲ್ಲ ಸನಾತನ ಧರ್ಮೀಯರು, ಭಾರತೀಯರು ಎಷ್ಟು ಮಟ್ಟಿಗೆ ಸತ್ಯವೋ ಅಷ್ಟು ಮಟ್ಟಿಗೆ ಸಂಪಿಗೆ ಮರದ ಸಂಪಿಗೆತನವೋ ಸತ್ಯ ಅನ್ನೋ ಥರ ಆಗಿದೆ. ನಿಯತಮಯಮಸೌ ಸುಂದರಂ ಸಿಂಧುವಾರ, ಲಕ್ಕಿ ಗಿಡ ಅಂತ ಕರೀತಾರೆ. ಕನ್ನಡದ ಲಕ್ಕಿ, ಇಂಗ್ಲೀಷ್ನ ಲಕ್ಕಿ ಅಲ್ಲ. ಆ ಲಕ್ಕಿ ಗಿಡ ಆಯುರ್ವೇದದಲ್ಲಿ ತುಂಬ ದೊಡ್ಡ ಪಾತ್ರವನ್ನು ವಹಿಸುತ್ತದೆ. ಆ ಲಕ್ಕಿ ಗಿಡವನ್ನು ಲಕ್ಷ್ಮೀ ಸ್ವರೂಪ ಅಂತಾರೆ. ಪದ್ಮಾವತಿ ಎನ್ನುವ ಯಕ್ಷಿ ಜೈನ ಸಂಪ್ರದಾಯದಲ್ಲಿ ಬರುವವಳು, ಅವಳು ಅಲ್ಲಿಯ ಸಾನ್ನಿಧ್ಯವನ್ನು ವಹಿಸ್ತಾಳೆ ಅಂತೆಲ್ಲ ಉಂಟು. ಆ ಸಿಂಧುವಾರ, ಆ ಮರದ ಹೆಸರು ಲಕ್ಕಿ ಮರ. ಆ ಸಿಂಧುವಾರ ಪುಷ್ಪಗಳು ಸಣ್ಣ ಸಣ್ಣ ಬೆಳ್ಳಗಿರ್ತಕ್ಕಂಥ ಗುಚ್ಛಗಳು, ಆ ಹೂಗಳು, ಅವುಗಳ ನವರಾದ ಪರಿಮಳ. ಆ ಸಾಲು ಈಗ ಕಾಣಿಸ್ತಾ ಇದೆ. ಸಾಂದ್ರಾವೀಥಿ ತಥೇಯಂ ಬಕುಲ ವಿಟಪಿನಾಂ. ಇನ್ನು ಬಕುಲ ಪುಷ್ಪ ಅಂದರೆ ಯಾವುದನ್ನು ರಂಜ ಅಂತ ದಕ್ಷಿಣ ಕನ್ನಡದಲ್ಲಿ ಕರೀತಾರಲ್ಲ, ಒಳ್ಳೆ ನವರಾದ ಮನೋಹರವಾದ ಪರಿಮಳ ಅದು.
ಆ ಮರಗಳ ದಾರಿ. ಇನ್ನು ಪಾಟಲ ಪಂಕ್ತಿರೇಶ, ಪಾಟಲ ಪುಷ್ಪ, ಪಗಡೆ ಹೂವು ಅಂತ ಕರೀತಾರಲ್ಲ, ಅದರದು ಮಾದಕವಾದ ಪರಿಮಳ. ಅಘ್ರಾಯ ಗಂಧಂ, ಈ ಪರಿಮಳಗಳನ್ನು ಮೂಸಿ ನೋಡ್ತಾ ವಿವಿಧಂ ಅಧಿಗತೈ ಪಾದಪೈ ರೇವಮಸ್ಮಿನ್, ಈ ಮರಗಳು ಇಲ್ಲಿವೆ, ಈ ಸಾಲು ಇಲ್ಲಿದೆ ಅಂತ ಇದ್ರ ಮುಂದೆ ಹೋದರೆ ಆ ಮಾಧವಿ ಲತಾ ಮಂಟಪ ವ್ಯಕ್ತಿಂ ಪಂಥಾ ಪ್ರಯಾತಿ, ಹಾದಿಯನ್ನು ತೋರಿಸ್ಕೊಡ್ತಾ ಇದೆ. ದ್ವಿಗುಣತರತಮೋ ನಿನ್ನುತೋಪಿ ಯೇಷ ಚಿಹ್ನೈ, ಇಪ್ಪಟ್ಟು ದುಪ್ಪಟ್ಟು ಕತ್ತಲೆ ಬಂದರೂ ಈ ಎಲ್ಲ ಕತ್ತಲೆಯೂ ಕೂಡ ಈ ಪರಿಮಳವನ್ನು ಅದುಮಿಡೋಕ್ಕಾಗ್ತಾ ಇಲ್ಲ ಅಂತ. ಅಂದರೆ ಕಣ್ಣು ಕುರುಡಾದಾಗ ಮೂಗುದಾರಿ ತೋರಿಸ್ತಾ ಇದೆ, ಸಮಸ್ಯೆ ಪೂರ್ಣ ಮಾಡ್ಬೋದು ಬೇಕಾದ್ರೆ ಯಾವ್ದಾದ್ರು. ಕತ್ತಲ್ ಕಣ್ಗೆಡ್ಡ ಮಾಗೆ ದಾರಿಯು ಕಾಣ್ಗುಮ್ ಅಂತ, ದಾರಿಯ ನರಿಗುಮ್ ಅಂತ ಬೇಕಾದ್ರೆ ಮಾಡ್ಬೋದು. ಆಮೇಲೆ ಅದು ಸುತ್ತ ಹಾಕ್ಕೊಂಡು ಬರ್ತಾರೆ ಲತಾ ಮಂಟಪ, ಮಾಧವಿ ಲತಾ ಮಂಟಪ. ಬೇಗ ಬಾ ಅಂತ ಅವನು ಹೇಳ್ತಾ ಇದ್ದಾನೆ. ಓಹೋ, ಇಲ್ಲೇ ಅವ್ರು ಬರ್ತಾ ಇದ್ದಾರೆ ವೇಷಧಾರಣೀಯರು ಅಂತ. ವಿದೂಷಕ ಹೇಳ್ತಾನೆ, ಭೋ ಮೋತ್ತಾಮ್ಯ ಏಷ ಆಗತೋಸ್ಮಿ, ತುಂಬ ಒತ್ತಡ ಮಾಡಬೇಡಪ್ಪ, ತುಂಬ ಒದ್ದಾಡಬೇಡ, ಬರ್ತೀನಿ. ಯಾವದಹಮಪಿ ಅಸ್ಯಾಂ ಮರಕತಶಿಲಾ ವೇದಿಕಾಯಾಮ್ ಉಪೇಶ್ಯ ಪ್ರಿಯಾಯ ಸಂಕೇತ ಸಮಯಂ ಪ್ರತಿಪಾಲಯಾಮಿ ಅಂತ ಅಲ್ಲಿಯೇ ಒಂದು ಮರಕತಶಿಲಾ ವೇದಿಕೆಯ ಮೇಲೆ ಕುತ್ಕೊಂಡಿರ್ತಾನೆ. ಅಹೋ ಕೋಪಿ ಕಾಮಿಜನಸ್ಯ ಸ್ವಗೃಹಿಣೀ ಸಮಾಗಮ ಪರಿಭಾವಿನೋ ಜನಂ ಅಭಿನವಂ ಪ್ರತಿಪಕ್ಷಪಾತಃ. ಇದೇನಿದು ಸ್ವಗೃಹಿಣೀ ಸಮಾಗಮ ಪರಿಭಾವಿನಃ, ತನ್ನ ಹೆಂಡತಿಯನ್ನು ತಾನು ನೋಡಬೇಕು ಅಂತಕ್ಕಂಥ ಸನ್ನಿವೇಶವನ್ನು ಗೇಲಿ ಮಾಡುವಂತೆ ಈ ಹೊಸ ಜನರನ್ನು ಕಾಣಬೇಕು ಅಂತ ಇದೇನು ಬರ್ತಾ ಇದೆ ಆಸ್ತೆ ಅಂತ, ತನಗೆ ಬೇರೆ ಹೆಣ್ಣಿನ ಮೇಲೆ ಆಸ್ತೆ ಯಾಕೆ ಬರ್ತಾ ಇದೆ ಅಂತ ಅವನಿಗೆ ಪ್ರಶ್ನೆ. ಅವನದಕ್ಕೆ ಉತ್ತರ ಹೇಳ್ಕೊತಾನೆ. ಪ್ರಣಯ ವಿಷದಾಂ ದೃಷ್ಟಿಂ ವಕ್ತ್ರೇ ದದಾತಿ ನ ಶಂಕಿತೋ ಘಟಯತಿ ಘನಂ ಕಂಠಾಶ್ಲೇಷೆ ರಸಾನ್ನ ಪಯೋಧರು ವದತಿ ಬಹುಶೋ ಗಚ್ಚಾಮೀತಿ ಪ್ರಯತ್ನ ಧೃತಾಪ್ಯಹೋ ರಮಯತಿ ತರಾಂ ಸಂಕೇತಸ್ಥ ತಥಾಪಿ ಕಾಮಿನಿ. ಇನ್ನು ಈ ಥರ ಹೊಸ ಹುಡುಗಿ ಪರಿಚಯವಾದರೆ ಅವಳಿಗೆ ಸಂಕೋಚ, ಭಯ ಎಲ್ಲ ಇರುತ್ತಲ್ಲ, ಅದು ರಾಜ ಅಂದರೆ. ಅವಳು ಏನು ಮಾಡ್ತಾಳೆ, ಪ್ರೀತಿಪೂರ್ಣವಾದ ನೋಟವನ್ನು ಕಣ್ಣಲ್ಲಿ ಕಣ್ಣಿಟ್ಟು ಬೀರುವುದೇನೇ ಇಲ್ಲ. ಪ್ರಣಯ ವಿಷದಾಂ ದೃಷ್ಟಿಂ ವಕ್ತ್ರೇ ದದಾತಿ ನ ಶಂಕಿತೋ ಘಟಯತಿ ಘನಂ ಕಂಠಾಶ್ಲೇಷೆ ರಸಾನ್ನ ಪಯೋಧರು, ಕೊರಳನ್ನ ಎದೆ ಅಪ್ಪಿಕೊಂಡು ಆಲಿಂಗನ ಮಾಡೋದಿಲ್ಲ, ಕೊರಳಿಗೆ ಕೈ ತೋಳನ್ನು ಹಾಕಿ ಅಪ್ಪುವುದೂ ಇಲ್ಲ. ಸಂಕೋಚ, ಅವಳಿಗೆ ಅಂಜಿಕೆ, ಭಯ. ವದತಿ ಬಹುಶೋ ಗಚ್ಚಾಮಿತಿ, ಹೋಗ್ತೀನಿ ಅಂತಲೇ ಬರ್ತಾನೆ ಹೋಗ್ತೀನಿ ಅಂತ ಹೇಳ್ಕೊತಾ ಇರ್ತಾಳೆ. ಪ್ರಯತ್ನ ಧೃತಾಪ್ಯಹೋ, ಎಷ್ಟು ಪ್ರಯತ್ನ ಪಟ್ಟು ಕೈ ಹಿಡಿದ್ರು ನುಣುಚಿಕೊಂಡು ಹೋಗುವುದಾಗುತ್ತದೆ. ರಮಯತಿ ತರಾಂ ಸಂಕೇತಸ್ಥ, ಹಾಗಿದ್ದರೂ ಅವಳು ತುಂಬ ರಂಜಿಸ್ತಾಳೆ ಅಂತ. ಅಂದರೆ ರಾಣಿ ಆದಮೇಲೆ ಅಧಿಕಾರ ಬಂದುಬಿಡುತ್ತಲ್ಲ, ಅಧಿಕಾರ ಬಂದ ಮೇಲೆ ಸ್ವಾರಸ್ಯ ಕಡಿಮೆ. ಅದಕ್ಕೆ ಪ್ರಾಯಶಃ ಈ ಕಾಲದಲ್ಲಿ ಲಿವ್ ಇನ್ ರಿಲೇಷನ್ಶಿಪ್ ಮೇಲೂ ಅಂತಾರೆ. ಅಧಿಕಾರ ಇರುವುದಿಲ್ವಲ್ಲ, ಸ್ವಾರಸ್ಯ ಹೆಚ್ಚು ಅಂತ ಅನಿಸುತ್ತೆ. ಅಂದರೆ ಯಾವಾಗ ಇದು ನನ್ನ ಸೊತ್ತು ಎಲ್ಲಿಗೂ ಹೋಗಲಾದ್ರೆ ಅಯ್ಯೋ ಇದ್ರೆ ಆಯ್ತು ಬಿಡು ಮತ್ತೆ ನೋಡೋಣ ಅಂತ ಅನಿಸುತ್ತೆ. ಕೊಂಡ ಪುಸ್ತಕವನ್ನು ನಾವು ಎಷ್ಟು ಬೇಗ ಓದ್ತೀವೋ, ಎರವಲು ಪುಸ್ತಕನ ಅದಕ್ಕಿಂತ ಹೆಚ್ಚು ಬೇಗ ಓದ್ತೀವಿ ಅಲ್ವಾ. ಈ ಅರ್ಥ ಇದೆಲ್ಲ ನೋಡಿದಾಗ ರಾಜ ಈ ಥರ ಭಾವಿಸ್ತಾನೆ. ಅಂದರೆ ಮಾನವ ಸ್ವಭಾವವನ್ನೇ ಇಲ್ಲಿ ವಿಶ್ಲೇಷಣೆ ಮಾಡಿ ತೋರಿಸ್ತಾ ಇದ್ದಾಗಿದೆ. ಪೊಸಿಷನ್ ಇಟ್ ಸೆಲ್ಫ್ ಮೆನಿ ಟೈಮ್ಸ್ ಕಿಲ್ಸ್ ದಿ ಕ್ಯೂರಿಯಾಸಿಟಿ ಅಂಡ್ ಕಿಲ್ಸ್ ದಿ ಪ್ರೋಸೆಸ್ ಆಫ್ ಎಂಜಾಯ್ಮೆಂಟ್ ಅಂತನ್ನುವಂತೆ ತೋರುತ್ತದೆ. ಕಥಂ ಚಿರಿಯತಿ ವಸಂತಕ, ಅವನು ಆ ಕಡೆ ಅವಳಿದ್ದಾಳೆ, ಅವಳನ್ನ ಈ ಕಡೆ ತಿರುಗಿಸ್ಕೊಂಡು ಬರ್ತೀನಿ ಅನ್ನೋ ಥರ ಹೋಗಿದ್ದಾನೆ, ಇನ್ನೂ ಬರಲಿಲ್ವಲ್ಲ. ಅಥವಾ ಸ್ಯಾದಯಂ ವೃತ್ತಾಂತೋ ವಿದಿತಾ ದೇವ್ಯ, ಅಥವಾ ರಾಣಿ ತಿಳ್ಕೊಂಡು ಬಿಟ್ಟಿದ್ದಾಳ ಇದು ಅಂತ. ಅಷ್ಟೊತ್ತಿಗೆ ನಿಜವಾದ ರಾಣಿ ಅವಳ ಸಖಿಯೇ ಬರ್ತಾಳೆ. ಅವಳು ಕೇಳ್ತಾಳೆ, ಸತ್ಯಮೇವ ಮಮ ವೇಷಂ ಕೃತ್ವ ಸಾಗರಿಕ ಆರ್ಯಪುತ್ರಂ ಅಭಿಸರಿಷ್ಯತಿ. ಹೇಳೆ ಕಾಂಚನಮಾಲೆ, ಹಂಜೆ ಕಾಂಚನಮಾಲೆ, ಹೇಳೆ ಸಖಿ, ನನ್ನ ವೇಷ ಹಾಕ್ಕೊಂಡು ಸಾಗರಿಕೆ ನಮ್ಮ ಅರಮನೆಯಲ್ಲಿರ್ತಕ್ಕಂಥವಳು ದಾಸಿಯ ಸಮಾನ, ಅವಳು ಮಹಾರಾಜನ್ನ ಹೋಗಿ ಭೇಟಿ ಮಾಡೋದಕ್ಕೆ ಅಭಿಸಾರಿಕೆಯಾಗಿ ಹೋಗಿದ್ದಾಳ ನನ್ನ ವೇಷದಲ್ಲಿ, ನಿಜವಾದು ಅಂತ. ಕಥಂ ಅನ್ಯತಾ ಭಟ್ಟಿನ್ಯೇ ನಿವೇದ್ಯತೆ, ಇನ್ನು ಬೇರೆ ರೀತಿಯಲ್ಲಿ ನಿಮಗೆ ಯಾರಾದರೂ ಹೇಳ್ತಾರಮ್ಮ ಸುಳ್ಳು. ಅಥವಾ ಚಿತ್ರಶಾಲಿಕಾದ್ವಾರ ಸ್ಥಿತೋ ವಸಂತಕ ಏವತೆ ಪ್ರತ್ಯೇಕ ಉತ್ಪಾದಯಿಷ್ಯತಿ, ಅವಳನ್ನ ಮತ್ತು ಸುಚರಿತೆಯನ್ನು ಇಬ್ಬರನ್ನೂ ನನ್ನ ವೇಷ ಹಾಕ್ಕೊಂಡು ಚಿತ್ರಶಾಲೆಯ ಬಾಗಿಲಿಗೆ ಬನ್ನಿ, ಮಹಾರಾಜ ಮಾಧವಿ ಲತಾ ಮಂಟಪದ ಹತ್ರ ಕಾದಿರ್ತಾನೆ, ನಾನು ನಿಮ್ಮನ್ನು ಕರ್ಕೊಂಡು ಬರ್ತೀನಿ ಚಿತ್ರಶಾಲೆಯಿಂದ ಆ ಲತಾ ಮಂಟಪದವರೆಗೆ ಅಂತ ವಿದೂಷಕ ಹೇಳಿದ್ದ. ಸುಚರಿತೆಗೆ ನಾನು ಕೇಳಿಕೊಂಡಿದ್ದೀನಿ, ಹಾಗಾಗಿ ನಾನು ಕರ್ಕೊಂಡು ಬಂದಿದ್ದೀನಿ, ನೀವೇ ನೋಡಿ ಆ ಕಪಿ ಅಂತ ವಸಂತಕ ಅಲ್ಲೇ ಇರ್ತಾನೆ ಚಿತ್ರಶಾಲೆ ಬಾಗಿಲಲ್ಲೇ, ನಿಮಗೆ ಗೊತ್ತಾಗುತ್ತೆ ಅಂತಂತಾಳೆ. ಅಲ್ಲಿ ಹೋಗ್ತಾರೆ. ವಸಂತಕ ಕತ್ತಲು ನೋಡ್ತಾನೆ. ಆ ಚಿತ್ರಶಾಲಾ ದ್ವಾರದಲ್ಲಿ ಪದಶಬ್ದ ಶ್ರೂಯತೆ ತಥಾ ತರ್ಕಯಾಮಿ ಆಗತಾ ಸಾಗರಿಕೆತೆ, ಹೆಜ್ಜೆ ಶಬ್ದ ಕೇಳಿಸ್ತಿದೆ, ಸಾಗರಿಕೆ ಇರಬೇಕು ಅಂತ. ಈಗ ಅವಳು ಹೇಳ್ತಾಳೆ, ವಸಂತಕಸ್ಯ ಸಂಜ್ಞಾಂ ಕರೋಮಿ, ವಸಂತಕನಿಗೆ ಸೈನ್ ಮಾಡ್ತೀನಿ ಅಂತ
ಚಿಟಿಕೆ ಹಾಕ್ತಾಳೆ. ಹೀಗೆ ಝೋಟಿಕಾಂ ದದಾತಿ, ಚಿಟಿಕೆ ಹಾಕ್ತಾಳೆ. ಸಂಸ್ಕೃತದಲ್ಲಿ ಝೋಟಿಕಾ, ಅದರಿಂದಲೇ ಚಿಟಿಕೆ ಅಂತ ಶಬ್ದ ಕನ್ನಡದಲ್ಲಿ ತದ್ಭವವಾಗಿ ಬಂದಿದ್ದು. ಆಗ ಸುಸಂಗತೆ ಸುಷ್ಟು ಖಲು ಕೃತಃ ತ್ವಯೇಷ ಕಾಂಚನಮಾಲಾಯ ವೇಷಃ ಅಥ ಸಾಗರಿಕಾ ಇದಾನಿಂ ಕುತ್ರ. ಸುಚರಿತೆ ಎಷ್ಟು ಚೆನ್ನಾಗಿ ಕಾಂಚನಮಾಲೆ ವೇಷ ಹಾಕ್ಕೊಂಡಿದ್ದೆ, ಅವಳು ನಿಜವಾದ ಕಾಂಚನಮಾಲೆ, ತುಂಬ ಚೆನ್ನಾಗಿದೆ, ಎಲ್ಲಿ ಅವಳು ಸಾಗರಿಕೆ ಅಂತ. ಬಾಯಿ ಬಿಡೋಲ್ಲ, ಸಣ್ಣದಾಗಿ ಬೆರಳಿಂದ ತೋರಿಸ್ತಾಳೆ ಆ ಕಡೆಗೆ ಅಂತ. ನೋಡಿ, ಸವಿಸ್ಮಯಂ ಏಷ ಸ್ಫುಟಮೇವ ದೇವಿ ವಾಸವದತ್ತ. ಇವಳು ನಿಜವಾಗಿ ದೇವಿ ವಾಸವದತ್ತೆ ಅಂತ ಹೇಳ್ತಾನೆ. ಆಗ ವಾಸವದತ್ತೆಗೆ ಭಯ, ಕಥಂ ಜ್ಞಾತಾಸ್ಮಿ, ಅಯ್ಯೋ ನನ್ನ ಕಂಡಿಡ್ಕೊಂಡು ಬಿಟ್ನಾ ಇವನು ಅಂತ. ವಿದೂಷಕ ಪಾಪ ಕಂಡಿದ್ದಲ್ಲ, ನಿಜವಾಗಿ ಹಾಗೇ ಇದ್ದಾಳೆ ಅಂತ. ಮತ್ತೆ ಅವನು ಚಿಟಿಕೆ ಹೇಳ್ತಾನೆ, ಭವತಿ ಸಾಗರಿಕೆ ಇತ ಆಗಚ್ಚ. ಚಿಟಿಕೆ ಒಂದು ಗೆಲುವು ಉತ್ಸಾಹಕ್ಕೆ ಆಗ್ತೀವಲ್ಲ, ಚಿಟಿಕೆ ಹಾಕ್ಕೊಂಡು ಬಾಬಾ ನೀನು ಬಂದಿದ್ದು ಒಳ್ಳೇದಾಯ್ತು ಸಾಗರಿಕೆ, ಮಹಾರಾಜನ ಮೀಟ್ ಮಾಡಿಸ್ತೀನಿ ಅಂತ. ಆಗ ವಾಸವದತ್ತೆ ಮೆಲ್ಲಗೆ ಕಾಂಚನಮಾಲೆ ಕಡೆ ನೋಡಿ ನಗುತ್ತಾಳೆ. ಓಹ್, ಇವನಿಗೆ ಗೊತ್ತಾಗಿಲ್ಲ, ನಾವು ಇವನಿಗೆ ಸರಿಯಾಗಿ ಬಲಿ ಹಾಕೋಣ ಅಂತ. ಆಮೇಲೆ ಕಾಂಚನಮಾಲೆ ಮಹಾರಾಣಿಗೆ ಅಸೈಟ್ ಹಾಕೋ ಅಪವಾರ್ಯ, ಅವಳಿಗೆ ಮಾತ್ರ ಕೇಳಿಸುವಂತ ಹೇಳ್ತಾಳೆ. ಹತಾಶ ಸ್ಮರಿಷ್ಯಸಿ ಏತದಾತ್ಮನಃ ವಚನಂ. ಈ ಮಾತನ್ನ ನಾವು ಜ್ಞಾಪಕ ಇಟ್ಕೊಂಡಿರ್ತೀವಿ ತಾನೆ, ನಮ್ಗೆ ಆಡಿದ ಮಾತು ಸರಿಯಾದ ಸಮಯದಲ್ಲಿ ವಿಚಾರಿಸ್ಕೋತೀವಿ ಅಂತ. ಆಮೇಲೆ ಬೇಗ ಬೇಗ ಬನ್ನಿ, ಇನ್ನೇನು ಚಂದ್ರ ಹುಟ್ಟುಬಿಡ್ತಾನೆ ಅಂಥೇಳಿ ಅವನಂತ ಇರ್ತಾನೆ. ಅಷ್ಟೊತ್ತಿಗೆ ಬೆಳಕಾಗುತ್ತೆ, ಯಾರು ಕಂಡಾರು ಅಂತ. ಈಗ ರಾಜ ಇತ್ತ ಕಡೆ ಒದ್ದಾಡ್ತಾ ಇರ್ತಾನೆ. ತೀವ್ರ ಸ್ಮರತಂತಾಪೋ ನತತಾದೋ ಬಾಧತೆ ಯಥಾಸನ್ನೆ ತಪತಿ ಪ್ರಾವೃಷಿ ನಿತರಾಂ ಅಭ್ಯರ್ಣ ಜಲಾಗಮೋ ದಿವಸ. ಈ ಮನ್ಮಥ ಬಾಧೆ ಹೆಚ್ಚಾಗ್ತಾ ಇದೆ. ನತತಾದೋ ಬಾಧತೆ ಯಥಾ ಆಸನ್ನೆ, ಆರಂಭಕ್ಕಿಂತ ಈಗ ಹೆಚ್ಚಾಗಿದೆ. ಮಳೆಗಾಲ ಅವಳು ಇನ್ನೇನು ಬರ್ತಾಳೆ ಅಂತ ಗೊತ್ತಾದಾಗ ಇನ್ನೂ ತಾಪ ಹೆಚ್ಚಾಗ್ತಾ ಇದೆ. ಮಳೆಗಾಲದ ಆರಂಭದಲ್ಲಿ ಬೇಗ ಇನ್ನೂ ಹೆಚ್ಚಾಗುತ್ತೆ ಅಂತ ನಮಗೂ ಗೊತ್ತಿದೆ. ಮಳೆಗಾಲದ ಆರಂಭದಲ್ಲಿ ಬಿಸಿಲು ಕಡಿಮೆ ಆದರೂ ಹ್ಯುಮಿಡಿಟಿ ಅಂತಾರಲ್ಲ, ಅದು ಜಾಸ್ತಿ ಇರ್ತದೆ, ತೇವಾಂಶ, ಅದರಿಂದ ಕಷ್ಟ ಆಗುತ್ತದೆ ಅಂತ ಒಳ್ಳೆಯ ದೃಷ್ಟಾಂತ. ಆಮೇಲೆ ಕರ್ಕೊಂಡು ಬರ್ತಾನೆ, ಮಹಾರಾಜನಿಗೂ ಹೇಳ್ತಾನೆ, ಬಂದ್ಬಿಟ್ಟಿದ್ದಾಳೆ ನೋಡು ನಮ್ಮ ಪುಣ್ಯ, ಏಷ ದಿಷ್ಟ್ಯಾ ವರ್ಧಸೆ ಮಯಾ ಖಲು ಅನೀತಾ ಸಾಗರಿಕಾ, ನಾನೇ ಕರ್ಕೊಂಡು ಬಂದಿದ್ದೀನಿ ಅಂತ. ಎಲ್ಲಿ ಕ್ವಾಸವು ಎಲ್ಲಿ ಅಂತ ಅವನು ಸಂತೋಷ ಪಡ್ತಾನೆ. ತೋರಿಸ್ತಾನೆ ಅಲ್ಲಿದ್ದಾಳೆ ಅಂತ. ಹೋಗಿ ಪದ್ಯ ಶುರು ಮಾಡ್ಕೊಂಡು ಬಿಡ್ತಾನೆ, ಚಮತ್ಕಾರ ಭರಿತವಾದ ಪದ್ಯವನ್ನು. ಶೀತಾಂಶುರ್ಮುಖ ಮುತ್ಪಲೆ ತವ ದೃಶವು ಪದ್ಮಾನುಕಾರೋ ಉಕರೋ ರಂಭ ಅಗರ್ಭ ನಿಭಂ ತಥೋರು ಯುಗಲಂ ಬಾಹು ಮೃಣಾಲೋಪಮೌ ಇತ್ಯಾಹ್ಲಾದಕರಾಖಿಲಾಂಗಿ ರಭಸಾನ್ ನಿಶ್ಯಂಕ್ಯ ಮಾಲಿಂಗ್ಯ ಮಾಂ ಅಂಗಾನಿ ತ್ವಮನಂಗತಾಪ ವಿಧುರಾಣ್ಯೇಹ್ಯೇಹಿ ನಿರ್ವಾಪಯ. ಶೀತಾಂಶುರ್ಮುಖಂ, ಆಹಾ ಚಂದ್ರನೇ ಮುಖ, ಉತ್ಪಲೇ ತವ ದೃಶವು, ಕನ್ನೈದಿಲಗಳೇ ಕಣ್ಣುಗಳು, ಪದ್ಮಾನುಕಾರವು ಕರು, ತಂಪಾದ ಕಮಲಗಳಂಥವು ಕೈಗಳು, ರಂಭಾ ಗರ್ಭನಿಭಂ ತಥೋರು ಯುಗಲಂ, ಇನ್ನು ಬಾಳೆದಿಂಡು ತೊಡೆ, ಬಾಹು ಮೃಣಾಲೋಪಮೋ, ತೋಳುಗಳು ತಾವರೆ ಬಳ್ಳಿಯಂಥವು, ಇಲ್ಲೆಲ್ಲ ತಂಪುತನ ಇದೆ. ಇತ್ಯಾಹ್ಲಾದ ಕರಾಖಿಲಾಂಗಿ, ಅಖಿಲಾಂಗವೂ ತಂಪುತನ ಕೊಡುವುದಾದರೂ ರಭಸಾನ್ ನಿಶ್ಯಂಕ್ಯ ಮಾಲಿಂಗ್ಯ, ಹಾಗಾಗಿ ಅಪ್ಪಿಕೊಂಡು ಅನಂಗತಾಪ ವಿಧುರಾಣಿ ನಿರ್ವಾಪಯ, ಮೈಯ ಮದನ ತಾಪವನ್ನು ಇಳಿಸಬೇಕು ಅಂತ ಕೇಳ್ತಾನೆ. ಒಳ್ಳೆಯ ಕವಿ ಸಮಯದಲ್ಲಿ ಮುಖ ಯಾವುದಕ್ಕೆ, ಕಣ್ಣು ಯಾವುದಕ್ಕೆ, ಕೈ ಯಾವುದಕ್ಕೆ, ತೊಡೆ ಯಾವುದಕ್ಕೆ, ತೋಳು ಯಾವುದಕ್ಕೆ ಅಂತಿವೆ, ಅದೆಲ್ಲ ಈಕ್ವೇಷನ್ಸು ಹಾಕಿದ ಟೆಕ್ನಿಕಲ್ ಪದ್ಯ. ಆಗ ಆ ರಾಜನ ಮನೋಧರ್ಮ ಏನು ಅಂತಲೂ ಗೊತ್ತಾಗುತ್ತದೆ. ವಾಸುದತ್ತೆಗೆ ರೇಗ್ತಾ ಇದೆ, ಇದು ಹೇಳ್ತಾ ಇರೋದು ತನ್ನೆದುರಿಗೆ ಮತ್ತೊಬ್ಬಳನ್ನು ಕುರಿತು, ಅದಕ್ಕಿಂತ ಬೇಕೆ. ಕಣ್ಣೀರಿಟ್ಕೊಂಡು ಕಾಂಚನಮಾಲೆ ಏವಮಪಿ ಮಂತ್ರಯಿತ್ವ ಆರ್ಯಪುತ್ರ ಪುನರಪಿ ಮಾಂ ಆಲಪಿಷ್ಯತೀತ್ಯಹೋ ಆಶ್ಚರ್ಯಂ. ಹೀಗೂ ಮತ್ತೊಬ್ಬಳ ವಿಷಯದಲ್ಲಿ ಮಾತಾಡ್ತಾ ನನ್ನ ಹತ್ರ ಮತ್ತೆ ಮಾತಾಡ್ತಾನಲ್ಲ, ಇದೇನು, ಇದೇ ಬಾಯಲ್ಲಿ ನನ್ನ ಹತ್ರವೂ ನನ್ನನ್ನು ಹೊಗಳ್ತಾನೆ. ಈಗ ನನ್ನೆದುರಿಗೆ ನಾನು ಇನ್ನೊಬ್ಬಳು ಅಂತ ಭಾವಿಸ್ಕೊಂಡು ಮಾತಾಡ್ತಾನೆ. ಇದಕ್ಕಿಂತಲೂ ಹೀನಾಯ ಇನ್ನೇನಿದೆ, ಇದಕ್ಕಿಂತಲೂ ಕೆಟ್ಟ ಆಶ್ಚರ್ಯ, ಜುಗುಪ್ಸಾಭವಾದ ಆಶ್ಚರ್ಯ ಮತ್ತೇನಿದೆ ಅಂತ ಕೇಳ್ತಾಳೆ. ಇದು ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಾಕೊಳ್ಳೋದು ಅಂದರೆ ಇಂಥದ್ದೇ ಇನ್ನೇನೂ ಅಲ್ಲ. ಈ ಸಂವಿಧಾನಕದ ರಮಣೀಯತೆಯೇ ದೊಡ್ಡದು ಇವನ ಈ ಕೃತಿಯಲ್ಲಿ. ಆಗ ಇದೆಲ್ಲ ಅಸೈಡ್ ಟಾಕ್ಸ್. ಅವಳು ಪಾಪ ಕಣ್ಣೀರು ಬರ್ತಾ ಇದೆ, ಸಬಾಷ್ಪಂ ಅಪವಾರ್ಯ, ಕಣ್ಣಲ್ಲಿ ಕಂಬನಿ ತುಂಬ್ಕೋತಾ ಇದ್ರು. ತಿರುಗಿ ಹೇಳಿದ್ದಾಳೆ, ಸಖಿ ಹೇಳ್ತಾಳೆ, ಭರ್ತ್ರಿ ಏವಂ ನಿಧಂ, ಮಹಾರಾಣಿ ಇದು ಹೀಗೆ, ಇವರೆಲ್ಲ ರಾಜಾನೋ ಬಹುವಲ್ಲಭ ಕಿಂ ಪುನಃ ಸಾಹಸಿಕಾನಾಂ ಪುರುಷಾಣಾಂ ನ ಸಂಭಾವ್ಯತೆ. ಸಾಹಸಿಕ ಅಂತಂದರೆ ರೆಕ್ಲೆಸ್ ಅಂತೀವಲ್ಲ, ಉದ್ಧತರು ಅಂದರೆ ಅನ್ರೂಲಿ, ಕಟ್ಟಲೆ ಕಾನೂನಿನ ಪರಿಧಿಯ ಆಚಿಂದನೆ ಮಾಡ್ತಕ್ಕಂಥವ್ರು. ಸಾಹಸ ಅನ್ನೋದಕ್ಕೆ ಕನ್ನಡದಲ್ಲಿ ಧನಾತ್ಮಕವಾದ ಪಾಸಿಟಿವ್ ಅರ್ಥನೇ ಬಂದಿದೆ. ಒಂದು ದೊಡ್ಡ ಅಚೀವ್ಮೆಂಟು ಅಡ್ವೆಂಚರ್ ಅಂತ. ಅಡ್ವೆಂಚರ್ನ ಒಳಗೆ ಔಟ್ಲಾ ಆಗುವಂಥದ್ದು ಒಂದಿದೆ. ಔಟ್ಲಾ ಅಂತಂದರೆ ಕಾನೂನು ಮುರಿತಕ್ಕಂಥದ್ದು.
ಆ ರೀತಿಯಾದ ಒಂದು ಅನೀತಿಯ ಅಂಶ ಸಂಸ್ಕೃತದ ಸಾಹಸದಲ್ಲಿದೆ. ಸಾಹಸ ಅಂದರೆ ಕಳ್ಳತನ ಅಂತಲೂ ಅರ್ಥ. ಕಿಂಪುನ ಸಾಹಸಿಕಾನಾಂ ಪುರುಷಾಣಂ, ಈ ಕಳ್ಳ ಪುರುಷರ ಗಂಡಸರದ್ದೇ ಇಂಥದ್ದು ಏನು ಆಗೋದಿಲ್ಲ, ಕಿನ್ನ ಸಂಭಾವ್ಯತೆ ಅಂತಂತೇಳಿ. ವಿದೂಷಕ ಇತ್ತ ಕಡೆ ಭವತಿ ಸಾಗರಿಕೆ ವಿಶ್ರಬ್ಧ ಭೂತ್ವ ಪ್ರಿಯವಯಸ್ಯಮ ಅಲಪ, ಹಾಯಾಗಿ ಸಂಕೋಚವಿಲ್ಲದೆ ವಿಶ್ರಬ್ಧ ಭೂತ್ವ ಫ್ರೀಯಾಗಿ ಮಾತಾಡೋ ನಮ್ಮ ಸ್ನೇಹಿತನ ಜೊತೆ. ಅದ್ಯಾಪಿ ತಾವದಸ್ಯ ನಿತ್ಯರುಷ್ಟಾಯಾ ದೇವ್ಯಾ ವಾಸವದತ್ತಾಯಾ ದುಷ್ಟವಚನೈ ಕಟುಕಿತೆ ಶ್ರೋತ್ರೇ ಸಾಂಪ್ರತಂ ಸುಖೇತು ತವ ಮಧುರ ವಚನೋಪನ್ಯಾಸ. ಇವತ್ತಿನವರೆಗೂ ನಿತ್ಯ ರಟ ಒಟಗುಡ್ತಕ್ಕಂಥ ವಾಸವದತ್ತೆಯ ನಿತ್ಯರುಷ್ಟ, ನಿತ್ಯವೂ ಕುಪಿತ, ನಿತ್ಯವೂ ಕೋಪ, ನಿತ್ಯದ ಮುನಿಸಿನ ದೇವಿ ವಾಸವದತ್ತೆಯ ದುಷ್ಟವಚನಗಳಿಂದ ಕಟುಕಿತೆ, ಕಿವಿ ಕಟುವಾಗಿಬಿಟ್ಟಿದೆ, ಜಡೀಕೃತವಾಗಿದೆ, ಚಿಟ್ಟಿಡಿದೋಗಿದೆ. ಅವನಿಗೆ ನಿನ್ನ ಮಧುರವಾದ ಮಾತುಗಳನ್ನು ಕೇಳಿಸಿ ವಚನೋಪನ್ಯಾಸ ಮಾಡಿಸುವಂತ ಇವಳಿಗೆ ರೇಗತ್ತಾ ಇದೆ ಮತ್ತು ರೋಷದಿಂದ. ಕಾಂಚನಮಾಲೆ ಅಹಂ ಈದೃಶಿ ಕಟುಭಾಷಿಣಿ, ಏನೇ ಕಾಂಚನಮಾಲೆ, ನಾನಿಂತ ಕೆಟ್ಟ ಮಾತಾಡೋಳ. ಆರ್ಯ ವಸಂತಕ ಪುನಃ ಪ್ರಿಯಂ ವದಹ, ನೀನು ಮತ್ತೆ ತಿರ್ಗಾ ಒಳ್ಳೆ ಮಾತು ಆಡ್ತೀಯ ನನ್ನೆದುರಿಗೆ, ನೋಡ್ಕೋತೀನಿ ತಾಳು ಅಂತಂತ ಇದ್ದಾಳೆ. ಇವಳು ಕಾಂಚನಮಾಲೆ ಮಹಾರಾಣಿಗೆ ತಕ್ಕ ಸಖಿ. ಅವಳು ಸೈಡಲ್ಲಿ ಮಾತಾಡ್ಕೋತಾಳೆ, ಹತಾಶ ಸ್ಮರಿಷ್ಯಸಿ ತದ್ವಚನ, ಪಾಪಿ ಜ್ಞಾಪಕ ಇಟ್ಕೊ, ನಿನ್ನ ನಾವು ಸರಿಯಾಗಿ ತಗೋತೀವಿ ತರಾಟಿಗೆ, ಅವಾಗ ಇದನ್ನೆಲ್ಲ ಜ್ಞಾಪಕ ಇಟ್ಕೊಂಡು ಮತ್ತೆ ಹೇಳಿದಾಗ ನೀನು ಹೌದು ಹಂಗಂದೆ ತಪ್ಪಾಯಿತು ಅಂತ ಕಾಲಕ್ಕೆ ಬೀಳಬೇಕು ಅಂತನ್ನುವ ಭಾವ. ಮತ್ತೆ ಭೋಭೋ ವಯಸ್ಸಿಯ ಪ್ರೇಕ್ಷಸ್ವ ಯೇಷಕಲು ಕುಪಿತ ಕಾಮಿನಿ ಕಪೋಲ ಸನ್ನಿಭ ಪೂರ್ವ ದಿಶಂ ಪ್ರಕಾಶಿಯನ್ ಉದಿತೋ ಭಗವಾನ್ ಮೃಗಲಾಂಚನ. ಓ ನೋಡು, ಮುನಿಸುಗೊಂಡ ಹೆಂಗಳೆಯರ ಕೆನ್ನೆಯ ಹಾಗೆ ಬಿಳುಪಾಗಿರ್ತಕ್ಕಂಥ, ಅಂದರೆ ರಕ್ತ ಹಿಂಗೋಗಿ ಕೋಪ ಆಗುತ್ತಲ್ಲ ಬಿಳಿಸ್ಕೊಂಡು, ಆ ರೀತಿ ಇರ್ತಕ್ಕಂಥ ಕ್ಷಮಿಸಬೇಕು. ಸೂರ್ಯನ ಕಾಂತಿ ಬಿದ್ದು ಇನ್ನೂ ಕೆಂಪಾಗಿರ್ತಕ್ಕಂಥ ಚಂದ್ರಬಿಂಬ ಪೂರ್ಣಿಮೆ ಆಗಲಿದೆ. ಆಗ ಆ ಚಂದ್ರಬಿಂಬದ ಮೇಲೆ ಹೊಂಬಣ್ಣ ಬಂದಿರುತ್ತದೆ ಸೂರ್ಯನ ಕಾಂತಿ. ಕುಪಿತ ಕಾಮಿನಿ ಕಪೋಲ ಸನ್ನಿಭ ಅಂದರೆ ಮುನಿಸಿನ ಕೆಂಪಾದ ಹೆಣ್ಣಿನ ಕೆನ್ನೆಯ ಹಾಗೆ ಕಾಣಿಸ್ತಾ ಇರತಕ್ಕಂಥ ಚಂದ್ರ ಪೂರ್ವ ದಿಶದಲ್ಲಿ, ಪೂರ್ವ ದಿಕ್ಕಂದರೆ ಪೂರ್ಣಿಮೆಗೆ ಹತ್ತಿರ ಇರುವ ತಿಥಿ ಅಂತ ಗೊತ್ತಾಗುತ್ತದೆ. ಅಲ್ಲಿಂದ ಪ್ರಕಾಶವಾಗ್ತಾ ಇದ್ದಾನೆ, ನೋಡು ಅಂತಾನೆ. ಆಗ ಇವನು ಸಾಗರಿಕೆಗೆ ತೋರಿಸ್ತೀನಿ ಅಂತ ಅಂದುಕೊಂಡು ಮಹಾರಾಣಿಗೆ ತೋರಿಸ್ತಾನೆ. ಆರುಹ್ಯ ಶೈಲ ಶಿಖರಂ ತ್ವದ್ವದನಾಪಹೃತ ಕಾಂತಿ ಸರ್ವಸ್ವ ಪ್ರತಿಕರ್ತುಮಿವೋರ್ಧ್ವಕರ ಸ್ಥಿತಃ ಪುರಸ್ತಾನ್ ನಿಶಾನಾಥ. ನಿನ್ನ ಮುಖದಿಂದಾಗಿ ಅವನ ಕಾಂತಿಯೆಲ್ಲ ಹೊರಟೋಗಿದೆ. ಈಗ ಮತ್ತೆ ಹೇಗೋ ಕಥಂಚಿತ್ ಸಂಪಾದಿಸ್ಕೊಳ್ಬೇಕು ಅಂತ ತನ್ನ ಉದಯಾದ್ರಿಯ ಮೇಲೆ ಹತ್ತುಕೊಂಡು ಪ್ರತಿಕಾರ ಮಾಡಬೇಕು ಅನ್ನುವಂತೆ ನಿನ್ನ ಕಡೆ ಕೈ ಚಾಚ್ತಾ ಇದ್ದಾನೆ ಅಂತ, ಅಂದರೆ ಕಿರಣಗಳನ್ನು ಚಾಚ್ತಾ ಇದ್ದಾನೆ ಅಂತ. ಮತ್ತು ಹೇಳ್ತಾನೆ, ಅಪಿಚ ದರ್ಶಿತ ಮನೇನ ಉದ್ಗಚ್ಚದ ಪ್ರಕೃತಿ ಜಡತ್ವಂ. ಇವನು ತನ್ನ ಸ್ವಭಾವದಿಂದಲೇ ಜಡ, ಶಿಲೆ ಅನ್ನೋದು ಕಾಣಿಸ್ತಾ ಇದೆ. ಕಿಂ ಪದ್ಮಸ್ಯ ರುಚನ್ನ ಹಂತ್ಯ ನಯನಾನಂದಂ ವಿಧತ್ತೆ ನ ಕಿಂ ವೃದ್ಧಿಂ ವಾ ಜಶಕೇತನಸ್ಯ ಕುರುತೆ ನಾಲೋಕ ಮಾತ್ರೇಣ ಕಿಂ ವಕ್ತ್ರೇಂದೌ ತವ ಸತ್ಯಯಂ ಯದಪರ ಶೀತಾಂಶುರಭ್ಯುದ್ಗತೋ ದರ್ಪಸ್ಯಾದ ಮೃತೇನ ಚೇದಿಹ ತದಪ್ಯೇವಾಸ್ತಿ ಬಿಂಬಾಧರೆ. ಕಿಂ ಪದ್ಮಸ್ಯ ರುಚಂ ನ ಹಂತಿ ನಯನಾನಂದಂ ವಿಧತ್ತೇನ ಕಿಂ. ಕಮಲದ ಕಾಂತಿಯನ್ನ ನ ಹಂತಿ ಕಿಂ, ಕೊಲ್ತಾನಲ್ಲ ಚಂದ್ರ. ನಯನಾನಂದಂ ವಿಧತ್ತೇನ ಕಿಂ, ಕಣ್ಣಿಗೆ ಸಂತೋಷವೂ ಕೊಡ್ತಾನೆ. ವೃದ್ಧಿಂವಾ ಜಶಕೇ ಕೇತನಸ್ಯ ಕುರುತೆ ನಾಲೋಕ ಮಾತ್ರೇಣ ಕಿಂ. ಒಮ್ಮೆ ಅವನು ಕಟಾಕ್ಷದಿಂದಲೇ ಮನ್ಮಥನಿಗೆ ಸಹಕಾರ ಆಗೋದಿಲ್ವೇ? ಮನ್ಮಥನ ಸಹಕಾರಿ ಅಂತಲೇ ಹೇಳ್ತಾರೆ, ಶೀತಾಂಶು ಸಹಚರ ಅಂತ. ಆದರೆ ನಿನ್ನ ಮುಖ ಇದೆಯಲ್ಲ ಎಲ್ಲವನ್ನೂ ಮಾಡುತ್ತೆ. ಕಮಲದ ಕಾಂತಿಯನ್ನು ಕೊಲ್ಲುತ್ತೆ, ಕಣ್ಣಿಗೆ ಸಂತೋಷವನ್ನು ಕೊಡುತ್ತೆ, ಮನ್ಮಥನನ್ನು ಉದ್ದೀಪಿಸುತ್ತೆ. ವಕ್ತ್ರೇಂದೌ ತವ ಸತ್ಯಯಂ, ನಿನ್ನ ಮುಖಚಂದ್ರನೇ ಇರಲಾಗಿ ಅಪರಹ ಶೀತಾಂಶರ ಅಭ್ಯುದ್ಗತಃ, ಇನ್ನೊಬ್ಬ ತಂಗದಿರ ಚಂದ್ರ ಅವನು ಬರ್ತಾ ಇದ್ದಾನೆ. ದರ್ಪಸ್ಯಾದ ಅಮೃತೇನ, ಅವನು ತಾನು ಅಮೃತ ಕಿರಣ ಅಂತ ದರ್ಪ ಇರಬಹುದು, ಅದು ನಿನ್ನ ತುಟಿಯಲ್ಲಿಯೇ ಇದೆಯಲ್ಲ. ತದಪ್ಯೇವಾಸ್ತಿ ಬಿಂಬಾಧರೆ ಅಂತ ಚಮತ್ಕಾರದ ಪದ್ಯ ಚೆನ್ನಾಗಿ ಹೇಳ್ತಾನೆ. ಇವಳಿಗೆ ಇನ್ನೂರೇಗೂ ಹೋಗುತ್ತೆ ವಾಸವದತ್ತಿಗೆ. ಈಗ ತಾಳಲಾಗದೆ ಮುಸ್ಕನ್ ತೆಗೆದು ಸರ್ವೋಷಂ ಅವಗುಂಠನಂ ಅಪನೀಯ ಆರ್ಯಪುತ್ರ ಸತ್ಯಮೇವಾಹಂ ಸಾಗರಿಕ ತುಂ ಪುನಃ ಸಾಗರಿಕೋಕ್ಷಿಪ್ತ ಹೃದಯ ಸರ್ವಮೇವ ಸಾಗರಿಕಾಮಯಂ ಪ್ರೇಕ್ಷಸೆ. ಆರ್ಯಪುತ್ರ, ನಾನೇನು ಸಾಗರಿಕೆನಾ? ನೀನೇ ಸಾಗರಿಕೆ ಕಡೆಗೆ ಹೃದಯ ಕಳ್ಕೊಂಡು ಕಂಡವರನ್ನೆಲ್ಲ ಸಾಗರಿಕೆ ಅಂತ ಇದೆಯಾ. ಸಾಗರಿಕಾಮಯಂ ಸರ್ವಮೇವ ಪಶ್ಯಸಿ ಪ್ರೇಕ್ಷಸೆ ಅಂತ ಬೈತಾಳೆ. ಇವನಿಗೆ ಜಂಘಾಬಲ ಹುಡುಗೋಗುತ್ತೆ. ಕಥಂ ದೇವಿ ವಾಸವದತ್ತ ವಯಸ್ಯ ಕಿಮೇ ತತ್, ಇದೇನು ವಿದೂಷಕ ವಸಂತಕ ಏನು ಮಾಡಿಬಿಟ್ಟೆ ಅಂತಾನೆ. ವಿದೂಷಕ ಪಾಪ ದೈನ್ಯದಿಂದ ಭೋ ವಯಸ್ಯ ಕಿಮಪರಂ ಅಸ್ಮಾಕಂ ಜೀವಿತ ಸಂಶಯೋ ಜಾತ ಯಶ,
ಏನನ್ನೋಣ, ನಮ್ಮ ಪ್ರಾಣಕ್ಕೆ ಸಂಚಕಾರ ಬಂದ್ಬಿಡ್ತು. ಅಸ್ಮಾಕಂ ಜೀವಿತ ಸಂಶಯ ಜಾತಯೇಷಃ. ರಾಜ ತತ್ಕ್ಷಣವೇ ಕೈ ಕಟ್ಟಿಕೊಂಡು ಕೈ ಮುಕ್ಕೊಂಡು ಅಂಜಲಿ ಬದ್ಧನಾಗಿ ನಿಂತು ಬಿಡ್ತಾನೆ. ಪ್ರಿಯೇ ವಾಸವದತ್ತೆ ಪ್ರಸೀದ ಪ್ರಸೀದ ಅಂತ ಶುರು ಮಾಡ್ತಾನೆ. ಅಜ್ಞಾನಿನಾಮಯ ದೋಷಾನ್ ಶೇಷಾನ್ ವಿಹಿತಾನ್ ಹರೇ ಕ್ಷಮಸ್ವತ್ವಂ ಕ್ಷಮಸ್ವತ್ವಂ ಶೇಷಶೈಲ ಶಿಖಾಮಣಿ ಅಂತೆಲ್ಲ ಇದೆಯಲ್ಲ ಹಾಗೆ. ತನ್ಮುಖಾಭಿಮುಖಂ ಹಸ್ತೌ ಪ್ರಸಾರ್ಯ ಅಶ್ರೂಣಿ ವಿದಾರಯಂತಿ. ಅವನು ಕಡೆಗೆ ಕೈ ಚಾಚಿಕೊಂಡು ಥೂ ಅಂತ ಹೇಳ್ಬಿಟ್ಟು ಕಣ್ಣೀರಿಟ್ಟುಕೊಂಡು ಅವಳು ಆರ್ಯಪುತ್ರ ಮೈವಂಭಣ ಅನ್ಯಗತಾನಿ ಇಮಾನಿ ಅಕ್ಷರಾಣಿ, ಈ ಪ್ರಸೀದ ಸಮಾಧಾನಗೊಳ್ಳು ಅನುಗ್ರಹ ಮಾಡು ಇವೆಲ್ಲ ಬೇರೆಯವ್ರಿಗೆ ಸಲ್ಲಬೇಕಾದದ್ದು ನನಗಲ್ಲ ಅಂತಂತಾಳೆ. ಕಿಮಿದಾನಿ ಮಾತ್ರ ಕರಿಷ್ಯಾಮಿ, ಏನು ಮಾಡೋದು ಅಂತ ವಿದೂಷಕನ ಚಿಂತೆ. ಭವತ್ಯೇವಂ ತಾವತ್, ಆಗಲಿ ಹೀಗೆ ಮಾಡ್ತೀನಿ ಅಂತ ಅಂದ್ಕೊಂಡು, ಭವತೀ ಮಹಾನುಭಾವ ಕಲುತ್ವಂ, ಮಹಾರಾಣಿ ನೀನು ನಿಜವಾಗ್ಲೂ ಮಹಾನುಭಾವಳೆ. ತತ್ ಕ್ಷಮ್ಯತಾಂ ತಾವದ್ ಏಕೋಪರಾಧ ಪ್ರಿಯ ವಯಸ್ಸಸ್ಯ, ನನ್ನ ಪ್ರಿಯ ಸ್ನೇಹಿತ ಮಹಾರಾಜಂದು ಒಂದೇ ಅಪರಾಧ, ದಯಮಾಡಿ ಮನ್ನಿಸ್ಬಿಡು ಅಂತಂತಾನೆ. ಹುಡುಗ ರೇಗುತ್ತೆ. ಆರ್ಯ ವಸಂತಕ ನನ್ನು ಪ್ರಥಮ ಸಂಗಮೇ ವಿಘ್ನಂ ಕುರ್ವತ್ಯಾಮಯೈವ ಏತಸ್ಯ ಅಪರಾಧಂ. ಅವನ ಪ್ರೇಯಸಿಯನ್ನ ಮೊದಲು ಕಾಣಬೇಕು ಅಂತ ಬಂದ ಈ ಅಭಿಸಾರದಲ್ಲಿ ವಿಘ್ನ ಮಾಡಿದ ನಾನೇ ಅಪರಾಧಿನಿ, ನನಗೆ ನೀನು ಅಪರಾಧಿನಿ ಅಂತ ಅನ್ಬೇಕು, ಇವನಲ್ಲ ಅಂತಾನೆ. ನಿಜವಾಗ್ಲೂ ವ್ಯಂಗ್ಯ. ದೇವಿ ಇವಂ ಪ್ರತ್ಯಕ್ಷ ದೃಷ್ಟವ್ಯಲೀಕಂ ಕಿಂ ಬ್ರವೀಮಿ, ಪ್ರತ್ಯಕ್ಷವಾಗಿ ನೋಡಿದ ಮೇಲೆ ನಾನು ಇನ್ನೇನು ಹೇಳಿದೆ ಸುಳ್ಳು. ತಥಾಪಿ ವಿಜ್ಞಾಪಯಾಮಿ, ಆದರೂ ವಿಜ್ಞಾಪಿಸ್ಕೊಳ್ತೀನಿ ಅಂತ ಪಾದಯೋ ಪತತಿ. ಇದು ಫಸ್ಟ್ ಟೈಮ್ ಕಾಲಿಗೆ ಬೀಳೋದು, ಒಟ್ಟು 3 ಸತಿ ಬೀಳ್ತಾನೆ. ಆತಾಮ್ರತಾಂ ಅಪನಯಾಮಿ ವಿಲಕ್ಷ್ಯ ಏಷಃ ಲಾಕ್ಷಾಕೃತಾಂ ಚರಣಯೋಸ್ತವ ದೇವಿ ಮೂರ್ಧ ಕೋಪೋಪರಾಗ ಜನಿತಾಂತು ಮುಖೇಂದು ಬಿಂಬೆ ಹರ್ತುಂ ಕ್ಷಮೋ ಇದೆ ಪರಂ ಕರುಣಾಮಯಿ ಸ್ಯಾತ್. ಆತಾಮ್ರತಾಂ ಉಪನಯಾಮಿ ವಿಲಕ್ಷ್ಯ ಏಷ ಲಾಕ್ಷಾಕೃತಾಂ ಚರಣಯೋಸ್ತವ ದೇವಿ ಮೂರ್ಧ. ನಿನ್ನ ಕಾಲಿಗೆ ಅಲತಿಗೆ ಹಚ್ಚಿಕೊಂಡಿದೆಯಾ, ಅದರ ಮೇಲೆ ತಲೆ ಇಟ್ಟು ನಾನು ಇನ್ನಷ್ಟದನ್ನು ಕೆಂಪಗೆ ಮಾಡಲ ಅಂತ, ತನ್ನ ತಲೆ ಭಾರ ಆಗಿ ಅದಕ್ಕೆ ಗಾಯ ಆದಂತೆ ಆಗುತ್ತೆ ಅಂತ. ಕೋಪೋಪರಾಗ ಜನಿತ ಅಂತೂ ಮುಖೇಂದು ಬಿಂಬೆ, ನಿನ್ನ ಮುಖಚಂದ್ರನಲ್ಲಿ ಕೋಪದ ಒಂದು ಗ್ರಹಣ ಬಡ್ಕೊಂಡಿದೆಯಲ್ಲ, ಅದನ್ನು ತೆಗೆದುಹಾಕೋದಿಕ್ಕೆ ನನಗೆ ಆಗಬೇಕು ಅಂತಂದರೆ ನಿನ್ನ ಕರುಣೆ ಅಷ್ಟೇ, ಇನ್ನೇನೂ ಇಲ್ಲ ಅಂತಂತಾರೆ. ಕೈ ಹಿಡಿತಾನೆ. ತಾಕು ಸಾಕು ಅಂತವಳಂತಾಳೆ. ಆರ್ಯಪುತ್ರ ಒತ್ತಿಷ್ಟ ಏಳು ಏಳು ಏಳು. ನಿರ್ಲಜ್ಜ ಖಲು ಸ ಜನೋ ಯ ಆರ್ಯಪುತ್ರಸ್ಯ ಈದೃಶಂ ಹೃದಯಂ ಜ್ಞಾತ್ವ ಪುನರಪಿ ಕೃಪ್ಯತಿ. ನಿಜವಾಗಲೂ ಗಂಡನ ಹೃದಯ ಇಂಥದ್ದು ಅಂತ ಗೊತ್ತಾದರೂ ಆ ಪ್ರಾಣಿ ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕಿಂತ ನಾಚಿಗೆಟ್ಟಿದ್ದು ಇನ್ಯಾವುದಾದ್ರೂ ಇದೆಯಾ ಅಂತ. ಇಂಥ ಮಾತು, ಇಂಥ ಲಜ್ಜಬಂಡ ಗಂಡನ ಕಟ್ಕೊಂಡಿದ್ದೀನಿ ಅಂತ ಅವನನ್ನು ಬೈಯೋ ಅಂತ ನಾಚಿಗೇಡಿನ ಕೆಲಸ ಮಾಡಬೇಕಾ ನಾನು ಅಂತ. ತತ್ಸುಖಂ ತಿಷ್ಠತ್ವಾರ್ಯಪುತ್ರ, ಇಲ್ಲೇ ಹಾಯಾಗಿ ಬಿದ್ದಿರು. ಗಮಿಷ್ಯಾಮ್ಯಹಂ, ಹೊರಡ್ತೀನಿ ಅಂತ ಹೊರಡ್ತಾಗ್ತಾಳೆ. ಕಾಂಚನಮಾಲೆ ಭರ್ತ್ರಿ ಕುರುಪ್ರಸಾದಂ ಯೇಷ ಚರಣಪತಿತಂ ಮಹಾರಾಜ ಮುಜ್ಜಿತ್ವ ಗತ್ವಾ ದೇವ್ಯ ಅವಶ್ಯಂ ಪಶ್ಚಾತ್ತಾಪೇನ ಭವಿತವ್ಯಂ. ಮಹಾರಾಣಿ ಕಾಲಿಗೆ ಬಿದ್ದಿದ್ದಾನೆ ಮಹಾರಾಜ, ಸಮಾಧಾನ ಮಾಡು, ಇಲ್ಲದರೆ ಮತ್ತೆ ನೀನು ಹೋಗಿ ಅಂತಃಪುರದಲ್ಲಿ ಸಂಕಟ ಪಡ್ತೀಯ. ಈ ಕೋಪಗಳು ತುಂಬ ಕಾಲ ನಿಲ್ಲಲ್ಲ ಅನ್ನೋದು ಒಳಗೆ ಗೊತ್ತಿದೆ. ವಾಸುದತ್ತೆಗೆ ರೇಗುತ್ತೆ. ಆಪೇಹಿ ಅಪಂಡಿತ, ಅಯ್ಯೋ ಪೆದ್ದಿ ದೂರ ಹೋಗು. ಕಿಮತ್ರ ಪ್ರಸಾದಸ್ಯ ಪಶ್ಚಾತ್ತಾಪಸ್ಯವ ಕಾರಣಂ ತದೇಹಿ ಗಚ್ಛವ. ಇದು ಪ್ರಸಾದವೂ ಇಲ್ಲ, ಪಶ್ಚಾತ್ತಾಪವೂ ಇಲ್ಲ, ಏನೂ ಇಲ್ಲ, ಹೋಗೋಣ ಬಾ ಅಂತಾಳೆ. ಅವನಿನ್ನೂ ಪದ್ಯ ಹೇಳ್ತಾನೇ ಇದ್ದಾನೆ ಅಲ್ಲಿ, ಆತಾಮ್ರತಾಂ ಅಪನಯಾಮಿ ಅಂತ. ವಿದೂಷಕ ಅವನ ತಲೆ ಹಿಡಿದು ಎಬ್ಬಿಸಿ, ಕಥಂ ತತ್ ಕಿಮತ್ರ ಅರಣ್ಯ ರುದಿತಂ ಕರೋಷಿ, ಇದೇನು ಅರಣ್ಯ ರೋದನ ಮಾಡ್ತಾ ಇದೆಯಾ ಹೇಳು ಅಂತಾನೆ. ಎದ್ಬಿಟ್ಟು ನೋಡಿ, ಕಥಂ ಅಕೃತ್ವಯೋ ಪ್ರಸಾದಂ ಗತಾ ದೇವಿ, ಅನುಗ್ರಹ ಮಾಡದೇ ಹೊರಟೋಗ್ಬಿಟ್ಲಾ ದೇವಿ ಅಂದರೆ. ಕಥಂ ನ ಕೃತಃ ಪ್ರಸಾದ, ಹೇಗಪ್ಪ ಅನುಗ್ರಹ ಮಾಡಲಿಲ್ಲ. ಯದ್ ಅದ್ಯಾಪಿ ಅಕ್ಷತ ಶರೀರವು ತಿಷ್ಟಾವ, ನಾವಿನ್ನೂ ಕೈಕಾಲು ಗಟ್ಟಿಯಾಗಿದೆ, ತಲೆ ಬುದ್ಧಿ ಎಲ್ಲ ನೆಟ್ಟಿಗಿದೆ, ನಮಗೆ ಹೊಡೆದಿಲ್ಲ ಬಡದಿಲ್ಲ ಕೊಂದೂ ಇಲ್ಲ, ಅಷ್ಟು ಅನುಗ್ರಹ ಆಗಿದೆಯಲ್ಲ, ಅದೇ ದೊಡ್ಡದು ಬಾ ಅಂತಾನೆ. ದಿಂಗ್ಮೂರ್ಖ ಕಿಮೇವಮ್ಮ ಮೋಭಾಸಸಿ, ಅಯ್ಯೋ ಪೆದ್ದ, ಹೀಗೆಲ್ಲ ನನ್ನ ಗೇಲಿ ಮಾಡ್ತೀಯಾ ಅಂತಂತಾನೆ. ಸಮಾರೂಢ ಪ್ರೀತಿ ಪ್ರಣಯ ಬಹುಮಾನಾದ್ ಅನುದಿನಂ ವ್ಯಲೀಕಂ ವೀಕ್ಷೇದಂ ಕೃತಂ ಅಕೃತಪೂರ್ವಂ ಖಲು ಮಯ ಪ್ರಿಯ ಮುಂಚತ್ಯದ್ಯ ಸ್ಫುಟಂ ಅಸಹನಾ ಜೀವಿತಮಸೋ ಪ್ರಕೃಷ್ಟಸ್ಯ ಪ್ರೇಮ್ಣಃ ಸ್ಖಲಿತಂ ಅವಿಷಯ್ಯಂ ಹಿ ಭಗವತಿ. ತುಂಬ ಚೆನ್ನಾಗಿದೆ ಪದ್ಯ. ತುಂಬ ಗಟ್ಟಿಯಾದದ್ದು ಅವರಿಬ್ಬರ ಮಧ್ಯೆ ಪ್ರೀತಿ, ಮತ್ತು ಪರಸ್ಪರ ಗೌರವದಿಂದ ಪ್ರಣಯ ಬಹುಮಾನದಿಂದ ಅನುದಿನಂ ಬೆಳೆದದ್ದು. ವ್ಯಲೀಕಂ ವೀಕ್ಷೇದಂ, ಈ ಒಂದು ಅನ್ಯಾಯವನ್ನು, ಸುಳ್ಳನ್ನು, ಮೋಸವನ್ನು ಕಂಡು ಅಕೃತಪೂರ್ವಂ ವೀಕ್ಷ್ಯ, ಹಿಂದೆಂದೂ ರಾಜ ಈ ಥರ ನಡ್ಕೊಂಡೇ ಇಲ್ಲ, ಇದೇ ಫಸ್ಟ್ ಟೈಮ್ ಅವನು ಕಾಲು ಜಾರಿರೋದು. ಅವಳು ಹೊರಡ್ತಾ ಇದ್ದಾಳೆ ಅಂತಂದರೆ ನೋಡಿ, ಪ್ರಿಯ ಮುಂಚತ್ಯದ್ಯ ಸ್ಫುಟಮ ಸಹನಾ ಜೀವಿತಮಸು, ಇವತ್ತಂತೂ ಪ್ರಾಣಾನ ತೆಕ್ಕೊಂಡು ಬಿಡ್ತಾಳೆ ಅವಳು, ಅದೇ ಭಯ.
ಪ್ರಕೃಷ್ಟಸ್ಯ ಪ್ರೇಮ್ಣಃ ಸ್ಖಲಿತಂ ಅವಿಷಹ್ಯಂ ಹಿ ಭವತಿ. ತುಂಬ ಗಾಢವಾದ ಪ್ರೀತಿ ಏನಾದರೂ ತಪ್ಪಿ ನಡೆದಾಗ ತಾಳಲಾಗದಂತೆ ಆಗುತ್ತದೆ ಅಂತ. ಪ್ರೀತಿ ಗಾಢವಾಗಿಲ್ಲದೆ ಇದ್ದಾಗ ಎದರ್ನವ್ರಿಗೆ ಏನು ಮಾಡಿದ್ರೇನು, ಗಂಡ ಏನು ಮಾಡಿದ್ರೇನು, ಹೆಂಡತಿ ಏನು ಮಾಡಿದ್ರೇನು, ಪ್ರೀತಿಯೇ ಜಾಸ್ತಿ ಇಲ್ಲದೆ ಇದ್ಮೇಲೆ ಎಲ್ಲಿ ಹಾಳಾಗೋದ್ರೆ ಏನು, ಯಾರ ಹಿಂದೆ ಹಾಳಾಗೋದ್ರೆ ಏನು ಪರವಾಗಿಲ್ಲ. ಪ್ರೀತಿ ಗಟ್ಟಿಯಾದ ಮೇಲೆ ತನ್ನ ವಸ್ತುನ್ನೋ ಭಾವ ಬಂದ ಮೇಲೆ ತಾಳೋಕ್ಕಾಗಲ್ಲ. ತುಂಬ ನೋವಾಗೋದು ತುಂಬ ಪ್ರೀತಿಪಾತ್ರರಿಂದಲೇ. ಆ ಪ್ರೀತಿಪಾತ್ರರಿಂದ ನೋವಾಗಲ್ಲ, ಕೋಪ ಬರುತ್ತಷ್ಟೆ. ಕೋಪ ನೋಡಿ ಅದಕ್ಕೆ ಹೇಗೋ ಒಂದು ಸಮರ್ಥವಾದ ಪ್ರತಿಕಾರದ ರೀತಿ ಇದೆ. ನೋವಿಗೆ ಪ್ರತಿಕಾರ ಎಲ್ಲಿ? ತುಂಬ ತುಂಬ ಕಷ್ಟ, ಬಹಳ ಹೃದಯವಾದ ಭಾವ. ನನಗೆ ಮತ್ತೆ ಮತ್ತೆ ಅನಿಸೋದು ಅದೇನೆ, ಶ್ರೀಹರ್ಷ ಸಂಸ್ಕೃತದ ಜೇನ್ ಆಸ್ಟಿನ್ ಅಂತ ಅಲ್ಲ, ಜೇನ್ ಆಸ್ಟಿನನ್ನು ಇಂಗ್ಲೀಷ್ನ ಭಾಗಶಃ ಶ್ರೀಹರ್ಷ ಅಂತ ಕರೀಬೇಕು ಅಂತ. ಈ ಥರದ್ದೆಲ್ಲ ಸಣ್ಣ ಪುಟ್ಟ ಟೀ ಕಪ್ಪಿನ ಚಂಡಮಾರುತ ಅಂತ ಮತ್ತೆ ಮತ್ತೆ ಹೇಳ್ತಾ ಬರ್ತಾ ಇದ್ದೀನಿ, ಸ್ಟಾರ್ಮ್ ಇನ್ ಟೀ ಕಪ್ ಅಂತ. ಇಲ್ಲಿ ಅದೇ ಥರನೇ. ಆದರೂ ಇದು ಆಳವಾಗಿ ನೋಡಿದರೆ ದೊಡ್ಡ ಬದುಕಿನ ಪಾಠ. ಏಕೆಂದರೆ ಆಧುನಿಕ ಕಾಲಕ್ಕಂತೂ ಹೇಳಿ ಮಾಡಿಸಿದಂಥದ್ದು ಈ ನಾಟಕ, ಈ ರೂಪಕ. ಈ ಕಾಲದವರೆಗೆ ಬಹಳ ಬೇಗ ಈ ಥರದ ಸಂಬಂಧಗಳು, ಸ್ನೇಹಗಳು ಆಗ್ತಾನೇ ಇರುತ್ತವೆ ಆ ಆಧುನಿಕ ಕಾಲದ ಬಹಳ ಫ್ರೀ ಸೊಸೈಟಿಯಲ್ಲಿ. ಆದರೆ ಪಾಸಿಟಿವ್ನೆಸ್ಸು ಇದ್ದೇ ಇದೆ, ಸಂಕಟ ಇದ್ದೇ ಇದೆ. ಅವುಗಳನ್ನು ಗಮನಿಸಿಕೊಂಡಾಗ ಇದು ತುಂಬ ಮಹತ್ತರವಾದ ಕೃತಿ ಅಂತ ಅನಿಸುತ್ತದೆ. ಭೋ ರುಷ್ಟಾದೇವಿ ಕಿಂ ಕರಿಷ್ಯತಿ ಇತಿ ನ ಜಾನಾಮಿ, ಸಾಗರಿಕಾ ಪುನಃ ದುಷ್ಕರಂ ಜೀವಿಷ್ಯತಿ ಇತಿ ತರ್ಕಯಾಮಿ. ಕೋಪಗೊಂಡ ದೇವಿ ಬದುಕ್ತಾಳೋ ಇಲ್ವೋ ಅದು ಬೇರೆ ವಿಷಯ, ಅವಳು ಏನು ಮಾಡ್ತಾಳೋ ಗೊತ್ತಿಲ್ಲ. ಆದರೆ ಪಾಪ ಸಾಗರಿಕೆ ಅಂತೂ ಇವಳು ಕೈಲಿ ಸಿಕ್ಕ ಸಾಯೋದಂತೂ ಖಂಡಿತ ಅಂತಂತಾನೆ. ನನಗೂ ಹಾಗೆ ಅನಿಸ್ತಾ ಇದೆ ಅಂತ ಹುಡ್ಕೊಂಡು ಹೋಗೋಣ, ಅವಳೆಲ್ಲ ಹೋದಳು ಅಂತಂತಾನೆ. ಅಷ್ಟೊತ್ತಿಗೆ ನಿಜವಾಗಿ ಸಾಗರಿಕೆನೇ ಬರ್ತಾಳೆ ಆ ವೇಷ ಹಾಕ್ಕೊಂಡು. ಅದು ಇನ್ನೊಂದು ಸೀನು. ಅಯ್ಯೋ, ನಾನು ಈ ಥರ ದೇವಿ ವಿರಚಿತ ದೇವಿ ವೇಷೇಣ ಅಸ್ಯಾಹ ಚಿತ್ರಶಾಲಿಕಾಯಾಹ ನಿಷ್ಕ್ರಾಮಂತಿ ಕೇನಾಪಿ ಲಕ್ಷಿತಾಸ್ಮಿ. ಅಯ್ಯೋ, ನಾನು ಯಾರ ಕಣ್ಣಿಗೂ ಬೀಳ್ತಿಲ್ಲ ತಾನೆ, ಮಹಾರಾಣಿ ವೇಷ ಹಾಕ್ಕೊಂಡು ಬಂದ್ಬಿಟ್ಟು ಯಾರಿಗಾದ್ರೂ ಗೊತ್ತಾದರೆ ಏನಗತಿ, ತದಿದಾನಿಂ ಕಿಂ ಕರಿಷ್ಯಾಮಿ ಅಂತ ಪಾಪ ದುಃಖ ಕಣ್ಣೀರಿಡ್ತಾಳೆ. ಸಹಸ್ರಂ ಚಿಂತೆಯತಿ. ಇತ್ತ ಇವರು ಹುಡ್ಕೊಂಡು ಬರ್ತಾರೆ. ಸಾಗರಿಕೆ ಅವಳು ಯೋಚನೆ ಮಾಡ್ತಾಳೆ, ನ ಪುನರ್ಜ್ಞಾತಪೂರ್ವ ಸಂಕೇತ ವೃತ್ತಾಂತೆಯ ದೇವಿಯ ಪರಿಭೂತಾಸ್ಮಿ. ಇನ್ನೂ ನಮ್ಮ ಗುಟ್ಟು ಗೊತ್ತಾಗಿಲ್ಲ ದೇವಿಗೆ, ಹಾಗಾಗಿ ಏನಾದರೂ ಮಾಡ್ಕೊಳ್ಬೇಕು. ತದ್ಯಾವದಹಂ ಅಶೋಕಪಾದಪಂ ಗತ್ವ ಯಥಾ ಸಮೀಹಿತಂ ಕರಿಷ್ಯಾಮಿ. ಆದರೆ ಅಕಸ್ಮಾತ್ ಗೊತ್ತಾದರೆ ಕಷ್ಟ. ವರಮಿದಾನೀಂ ಸ್ವಯಮೇವ ಆತ್ಮಾನಂ ಉದ್ಬದ್ಯ ಉಪರತಾ ನ ಪುನರ್ಜ್ಞಾತ ಸಂಕೇತ ವೃತ್ತಾಂತೆಯ ದೇವಿಯ ಪರಿಭೂತಾಸ್ಮಿ. ಅಕಸ್ಮಾತ್ ಏನಾದರೂ ಗೊತ್ತಾಗ್ಬಿಟ್ರೆ ಕಷ್ಟ. ನಾನು ದೇವಿ ವೇಷದಲ್ಲಿ ಬಂದು ಮಹಾರಾಜನ್ನ ಭೇಟಿ ಮಾಡಿದೆ ಅಂತ ನಾನು ಇಲ್ಲೇ ಅಶೋಕ ವೃಕ್ಷ ಇರೋ ಜಾಗಕ್ಕೆ ಹೋಗ್ಬಿಟ್ಟು ನೇಣೆ ಹಾಕ್ಕೊಂಡು ಬಿಡ್ತೀನಿ. ಉದ್ಬದ್ಯ ನೇಣು ಹಾಕ್ಕೊಂಡು ಉಪರತ ಸತ್ತೋಗ್ಬಿಡ್ತೀನಿ. ಯಾಕೆಂದರೆ ರೆಡ್ ಹ್ಯಾಂಡೆಡ್ ಆಗಿ ಕಳ್ಳಿ ಅಂತ ಸಿಕ್ಕಾಕ್ಕೊಂಡು ಈ ತರಹ ಕೆಟ್ಟ ಹೆಸರು ತಗೊಂಡು ಬಾಳುವುದು ಬೇಡ ಅಂತಂದುಕೊಂಡು ಆ ಕಡೆಗೆ ಹೋಗ್ತಾ ಇದ್ದಾಳೆ. ಇವನು ಕೇಳ್ಕೊತಾನೆ, ತಿಷ್ಟ ತಾವತ್ ತಿಷ್ಟ ಭೋ ಪದಶಬ್ದ ಶ್ರೂಯತೆ ಜಾನಾಮಿ ಕದಾಪಿ ಗೃಹೀತ ಪಶ್ಚಾತ್ತಾಪ ಪುನರಪಿ ದೇವಿ ಆಗತಾ ಭವೇತ್. ಹೆಜ್ಜೆ ಶಬ್ದ ಕೆಡಿಸ್ತಾ ಇದೆ. ಪಶ್ಚಾತ್ತಾಪಗೊಂಡು ವಾಸವದತ್ತೇನೋ ಬಂದಳೋ ಏನೋ ನಿನ್ನ ಹತ್ರಕ್ಕೆ ಅಂತ. ವಯಸ್ಸ್ಯ ಮಹಾನುಭಾವ ಖಲು ದೇವಿ ಕದಾಚಿತ್ ಏವಮಪಿ ಸ್ಯಾತ್. ದೊಡ್ಡವಳು ವಾಸವದತ್ತೆ, ಹಾಗೂ ಬಂದು ಅಪಾಲಜಿ ಮಾಡ್ಕೋಬೋದು, ಕಾಲಿಗೆ ಬಿದ್ದಿದ್ದು ನೀನು ಅತಿ ಆಯಿತು ಅಂತ ಹೇಳ್ಬಿಟ್ಟು ಆ ಕಡೆ ಹೋಗ್ತಾರೆ. ಇತ್ತ ಕಡೆ ಸಾಗರಿಕೆ ತಾನು ಆ ಮಾಧವಿ ಲತಾ ಮಂಟಪಕ್ಕೆ ಬಂದು ಆ ಮಾಧವಿ ಬಳ್ಳಿಯನ್ನು ಹಗ್ಗದ ಥರ ಮಾಡಿಕೊಂಡು ನೇಣು ಹಾಕ್ಕೊಳ್ಳೋಕ್ಕೆ ಸಿದ್ಧ ಆಗ್ತಾ ಇದ್ದಾಳೆ. ತದ್ಯಾವದೇತಾಯ ಮಾಧವಿ ಲತಾಯ ಪಾಶಂ ವಿರಚ್ಯ ಅಶೋಕಪಾದಪ ಆತ್ಮಾನಂ ಉದ್ಬದ್ಯ ವ್ಯಾಪಾದಯಾಮಿ. ಅಶೋಕ ವೃಕ್ಷಕ್ಕೆ ಮಾಧವಿ ಲತೆಯ ಹಗ್ಗ ಹಾಕ್ಕೊಂಡು ನಾನು ನೇಣು ಮಾಡ್ಕೊಂಡು ಕೊಂದ್ಕೋತೀನಿ ಅಂತ. ಅಯ್ಯೋ ಅಪ್ಪ ಅಮ್ಮ ಹಾ ತಾತ ಅಂಬ ಏಷ ಇದಾನೀಮಹ ಮನಾಥ. ನಾನು ಸಾಯ್ತಾ ಇದ್ದೀನಿ. ಶರಣ ವಿಪದ್ಯೆ ಮಂದಭಾಗಿನಿ, ಅಶರಣ ವಿಪದ್ಯೆ ಮಂದಭಾಗಿನಿ. ನನಗೆ ಶರಣರು ಯಾರೂ ಇಲ್ಲ, ನಾನು ಸಾಯ್ತೀನಿ ಅಂತ ಅಂದ್ಕೊಂಡು ಕೊರಳಿಗೆ ಹಾಕ್ಕೋತಾ ಇದ್ದಾಳೆ. ಆಗ ಇವಳು ವಾಸವದತ್ತೆ ಅಂತ ವೇಷದಿಂದ ಭ್ರಮಿಸಿಕೊಂಡು ಇವರಿಬ್ಬರು ಓಡಬರ್ತಾರೆ. ಕಥಂ ದೇವಿ ಭೋವೈಸ್ಯ ಪರಿತ್ರಾಯಿಸ್ವ ಏಷ ಖಲು ದೇವಿ ವಾಸವದತ್ತ ಉದ್ಬದ್ಯ ಆತ್ಮಾನಂ ವ್ಯಾಪಾದಯತಿ. ವಾಸವದತ್ತೆ ತಾನೇ ಕುಂದ್ಕೊಂಡು ಬಿಡ್ತಾ ಇದ್ದಾಳೆ. ಬಾ ಅಂತ ಕರ್ಕೊಂಡು ಬರ್ತಾನೆ. ಹಾಗೆ ಓಡಬರುವಾಗ ಅಲ್ಲಿ ನೋಡಿ ತುಂಬ ಚೆನ್ನಾಗಿದೆ. ಮಾವು ಮಲ್ಲಿಗೆ ಹೇಗೆ ಜೋಡಿನೋ, ಮಾವಿನ ಮರಕ್ಕೆ ಮಲ್ಲಿಗೆ ಬಳ್ಳಿ ಸುತ್ತಕೊಳ್ಳೋದು, ಅಶೋಕ ವೃಕ್ಷಕ್ಕೆ ಮಾಧವಿ ವೃಕ್ಷವನ್ನು ಸುತ್ತೋದು ಒಂದು. ಅಶೋಕ ಕೆಂಪು ಹೂಗಳ ಗಿಡ, ಮಾಧವಿ ಬಿಳಿ ಬಂಗಾರದ ಬಣ್ಣ ಸೇರಿರತಕ್ಕಂಥ ಹೂಗಳ ಗಿಡ, ಅದೊಂದು ಬಳ್ಳಿ, ಅದೊಂದು ಚೆನ್ನ. ಆ ಥರದ್ದೊಂದು ಜೋಡಿಯನ್ನು ಮಾಡಿದ್ದಾನೆ.
ಆಗ ಅವನು ಓಡ್ ಬಂದು ಐ ಸಾಹಸಕಾರಣಿ ಕಿಮಿದಂ ಅಕಾರ್ಯಂ ಕ್ರಿಯತೆ, ಅಯ್ಯೋ ಇದೇನಿದು ಅನ್ಯಾಯ ಮಾಡ್ಕೋತಿದ್ಯಾ ಅಂತ ಮಹಾರಾಜ ಹೇಳ್ತಾನೆ. ಮಮ ಕಂಠಗತಾ ಪ್ರಾಣಾಹ ಪಾಶೇ ಕಂಠಗತೇ ತವ ಅತಸ್ವಾರ್ಥ ಪ್ರಯತ್ನೋಯಂ ತ್ಯಜ್ಯತಾಂ ಸಾಹಸಂ ಪ್ರಿಯೆ. ನೀನು ಕೊರಳಿಗೆ ಪಾಶ ಹಾಕ್ಕೊಂಡ್ರೆ ನನ್ನ ಪ್ರಾಣ ಕೊರಳುಗಳಿಗೆ ಬಂದ್ಬಿಡ್ತು, ಹಾಗಾಗಿ ಬಿಟ್ಬಿಡು ಈ ಸಾಹಸ ಮಾಡಬೇಡ ಅಂತ ಅವನು ವಾಸವದತ್ತೆ ಅಂತಲೇ ಅಂದುಕೊಂಡಿದ್ದಾನೆ. ಆಗ ಸಾಗರಿಕೆ ಅಂತ ಅಂದುಕೊಂಡು ವಾಸವದತ್ತೇನ ಮಾತಾಡಿಸ್ದ, ಈಗ ಸಾಗರಿಕೆಯನ್ನು ವಾಸವದತ್ತೆ ಅಂತ ಅಂದುಕೊಂಡು ಮಾತಾಡಿಸ್ತಿದ್ದಾನೆ. ಈ ಒಂದು ಐರನಿ ಬಹಳ ಸೊಗಸಾಗಿರ್ತಕ್ಕಂಥದ್ದು. ಆಗ ಅವಳು ಕೈ ಕೊಡುಕೊಂಡು ಅಯ್ಯೋ ಅಹೋ ಅಮ್ಮೋ ಕಥಂ ಯಶ ಭರ್ತ ಅಂತ ಹೇಳಿ ತನಗೆ ತಾನೇ ಅಂದ್ಕೋತಾಳೆ. ಸತ್ಯಮೇನಂ ಪ್ರೇಕ್ಷ ಪುನರಪಿ ಮೇ ಜೀವಿತಾಭಿಲಾಷ ಸಮೃದ್ಧ. ಓಹ್, ಇವನನ್ನು ನೋಡಿದ ಮೇಲೆ ಬದುಕಿನಲ್ಲಿ ಆಸೆ ಬಂದುಬಿಡ್ತು ಅಂತ. ಎಷ್ಟು ಸತ್ಯ. ನಮಗೆ ಎಷ್ಟೋ ಬಾರಿ ಇಷ್ಟರಾದವರು ಶಾಶ್ವತವಾಗಿ ದೂರವಾಗಿಬಿಟ್ರೇನೋ ಅಂತ ಅನಿಸಿದಾಗ, ಇಷ್ಟವಾದ ವಸ್ತು ಹೋಗೇ ಬಿಡ್ತು ಅಂತ ಅನಿಸಿದಾಗ ಸಾಯಲೇಬೇಕು ಅನಿಸುತ್ತೆ. ಮತ್ತಿನ್ಯಾವುದೋ ಅಷ್ಟೇ ಆತ್ಮೀಯವಾದದ್ದು ಅಥವಾ ಅದೇನೇ ಕಂಡಾಗ ಬದುಕಲೇಬೇಕು ಅಂತ ಅನಿಸ್ಬಿಡುತ್ತದೆ. ಹಾಗಲ್ಲವಾದರೆ ಎಷ್ಟೋ ಬಾರಿ ಪಾಪ ತಮ್ಮ ಹೆರಿಗೆ ಹೊತ್ತಿನಲ್ಲಿ ಗಂಡನ್ನೋ ಮತ್ತೊಬ್ಬರನ್ನೋ ಆತ್ಮೀಯರನ್ನೋ ಕಳ್ಕೊಂಡವರು ಮಗುವಿನ ಮುಖ ನೋಡ್ಕೊಂಡು ಬದುಕ್ತಾರೆ. ಈ ಥರದ್ದೆಷ್ಟು ಉಂಟು ಸನ್ನಿವೇಶಗಳು. ಅದನ್ನು ಕವಿ ಇಲ್ಲಿ ಈ ಮಾತಿನಲ್ಲಿ ತೋರಿಸ್ತಾನೆ. ಅಥವಾ ಈ ನಮ್ಮ ಪ್ರೇಕ್ಷ ಕೃತಾರ್ಥ ಭೂತ್ವ ಸುಖೇನೇವ ಜೀವಿತಂ ಪ್ರತ್ಯಕ್ಷಾಮಿ, ಅಥವಾ ಇವನ ಮುಖ ನೋಡ್ತಲೇ ಸತ್ತೋಗ್ಬಿಡ್ತೀನಿ ಅಂತ ಅಂದ್ಕೋತಾಳೆ. ಬಿಡು ಮುಂಚತು ಮಾ ಭರ್ತ ಪರಾಧೀನ ಖಲ್ವಯಂ ಜನ. ಇವು ಬಿಡಿ ಮಹಾರಾಜ, ಈ ಜೀವ ಪರಾಧೀನಕ್ಕೆ ಒಳಗಾಗಿದೆ, ಅಸ್ವತಂತ್ರ. ನ ಪುನರೀದೃಶಂ ಅವಸರಂ ಮರ್ತುಂ ಪ್ರಾಪ್ನೋತಿ, ಸಾಯೋಕ್ಕೆ ನಿಂತ ಅವಕಾಶ ಬರೋದಿಲ್ಲ ಅಂತ ಮತ್ತೆ ಕೊರಳಿಗೆ ಪಾಶ ಹಾಕೊಳಕ್ಕೆ ಹೋಗ್ತಾಳೆ. ಆಗ ಅವನು ಹೇಳ್ತಾನೆ, ಕಥಂ ಪ್ರಿಯಾ ಮೇ ಸಾಗರಿಕಾ, ಓಹ್ ಇವಳು ಸಾಗರಿಕೇನಾ ಅಂತ ತಕ್ಷಣ ಕೊರಳಿಂದ ಆ ಪಾಶವನ್ನು ತೆಗೆದು ಅಲಮಲಂ ಅತಿಮಾತ್ರಂ ಸಾಹಸೇ ನಾಮುನಾತೆ ತ್ವರಿತಮೈ ವಿಮುಂಚ ತ್ವಂ ಲತಾಪಾಶಮೇತಂ ಚಲಿತಮಪಿ ನಿರೋದ್ಧಂ ಜೀವಿತಂ ಜೀವಿತೇಶೆ ಕ್ಷಣಮಿಹ ಮಮ ಕಂಠೆ ಬಾಹುಪಾಶಂ ನಿಧೇಹಿ. ಅಲಮಲಂ ಸಾಕು. ಆ ತ್ವರಿತ ದ್ವಿರುಕ್ತಿ ನೋಡಿ, ವಿಪ್ಸಾಯಾಂ ದ್ವಿರುಕ್ತಿ ಹಿಂತಾರೆ. ನಖಲು ಬಾಣ ಸನ್ನಿಪಾತೋಯಮಸ್ಮಿನ್ ಮೃದುನಿ ಮೃಗಶರೀರೆ ಪುಷ್ಪರಾಶಾವಿವಗ್ನಿ ಅಂತ ಕಾಳಿದಾಸನ ಶಾಕುಂತಲದ ಮೊದಲನೇ ಅಂಕದ ಪದ್ಯ ಬರ್ತಲ್ಲ. ಬೇಡ ಸಲ್ಲದಂಬಿನ ಎಸಕ ಅಂತ ಬಸವಶಾಸ್ತ್ರಿಗಳ ಅನುವಾದ ಮಾಡ್ತಾರಲ್ಲ. ಈ ರೀತಿಯಲ್ಲಿ ಆ ಉದ್ವಿಗ್ನತೆಯಲ್ಲಿ ಪುನರುಕ್ತಿನೂ ಒಂದು ಅಲಂಕಾರ, ಭೂಷಣ ಆಗುತ್ತದೆ. ಅಯ್ಯೋ ಈ ಪಾಶ ಹಾಕ್ಕೊಂಡು ನೀನು ಕೊಂದುಕೋಬೇಡ. ಚಲಿತಮಪಿ ನಿರೋದ್ಧಂ ಜೀವಿತೇಶೇ ಕ್ಷಣಮಿಹ ಮಮ ಕಂಠೆ ಬಾಹುಪಾಶಂ ನಿಧೇಹಿ. ನನ್ನ ಪ್ರಾಣ ಕೊರಳಿಗೆ ಬಂದುಬಿಟ್ಟಿದೆ, ಅದನ್ನು ತಡೆಯೋದಕ್ಕೆ ನಿನ್ನ ತೋಳಿನ ಪಾಶ ನನ್ನ ಕೊರಳಿಗೆ ಹಾಕು ಅಂತ. ನೋಡಿ, ಪಾಶ ಹಾಕಿದ್ರೆ ಪ್ರಾಣ ಹೋಗುತ್ತೆ, ಇವನು ಪ್ರಾಣ ಉಳಿಬೇಕಂದ್ರೆ ಅವಳು ಪಾಶ ಹಾಕಬೇಕು. ಆ ಪಾಶ ತೋಳಿನ ಪಾಶ. ಎಷ್ಟು ಚಮತ್ಕಾರದ ಪದ್ಯವನ್ನು ರಚನೆ ಮಾಡಿದ್ದಾನೆ. ಕ್ಷಣಮಿಹ ಮಮ ಕಂಠೆ ಬಾಹುಪಾಶಂ ವಿಧೇಹಿ ಚಲಿತಮಪಿ ನಿರೋದ್ಧಂ ಜೀವಿತಂ ಜೀವಿತೇಶೆ. ಜೀವಿತೇಶ ಅಂದರೆ ಇವನು ಪ್ರಿಯ ಅನ್ನುವ ಅರ್ಥದಲ್ಲಿ. ಸಖೆ ಎಂ ಅನಭ್ರಾವೃಷ್ಟಿ, ಆಹಾ ಮೋಡವಿಲ್ಲದ ಮಳೆ, ತಂಪು ಮಳೆ ಬಂತು ಅಂತಂತಾನೆ. ವಿದೂಷಕ ಹೇಳ್ತಾನೆ, ಭೋ ಏವಂ ನಿಧಂ ಯದಿ ಅಕಾಲ ವಾತಾವಲಿ ಭೂತ್ವ ನಾಯಾತಿ ದೇವಿ ವಾಸವದತ್ತ. ಹೌದು, ಈ ಮೋಡವನ್ನ ಚದುರಿಸೋದಿಕ್ಕೆ ಅಕಾಲ ವಾತಾವಲಿ, ಅಕಾಲದ ಚಂಡಮಾರುತದಂತೆ ದೇವಿ ವಾಸವದತ್ತ ಬರದೇ ಇದ್ರೆ ಚೆನ್ನಾಗಿದೆಲ್ಲ ಅಂತ. ಅಷ್ಟೊತ್ತಿಗೆ ಅವಳೇ ಬಂದುಬಿಡ್ತಾಳೆ. ಇದು ನೋಡಿ ಆ ಸನ್ನಿವೇಶ, ಸಂವಿಧಾನ ಕೌಶಲ. ಅವಳು ಕೋಪ ಮಾಡ್ಕೊಂಡು ಹೋದವಳು, ನಾನು ಮಾಡಿದ ತಪ್ಪಾಯಿತು, ಸ್ವಲ್ಪ ಓವರ್ ಆಯಿತು, ಬಂದು ಮಹಾರಾಜನ ಕ್ಷಮೆ ಕೇಳ್ತೀನಿ ಅಂತ ಬರ್ತಾಳೆ. ತಥಾ ಚರಣ ನಿಪತಿತಂ ಆರ್ಯಪುತ್ರಂ ಅವಧೀರ್ಯ ಆಗಚ್ಚಂತ್ಯ ಮಯ ಅತಿನಿಷ್ಠುರಂ ಕೃತಂ. ಹಾಗೆ ಕಾಲಿಗೆ ಬಿದ್ದ, ನಿನ್ನೆದರಿಗೆ ಸ್ನೇಹಿತನೆದರಿಗೆ ನನ್ನ ಕಾಲಿಗೆ ಬಿದ್ದ, ತಪ್ಪಾಯಿತು, ನಾನು ತುಂಬ ಅತಿನಿಷ್ಠುರಂ ಕೃತಂ, ತುಂಬ ನಿಷ್ಠುರ ಮಾಡಿಕೊಂಡೆ. ತದಾನಿಂ ಸ್ವಯಮೇವ ಗತ್ವ ಆರ್ಯಪುತ್ರಂ ಅನುನೇಶ್ಯಾಮಿ, ನಾನೇ ಹೋಗಿ ಅವನಿಗೆ ಸಮಾಧಾನ ಹೇಳ್ತೀನಿ. ಅದಕ್ಕೆ ಅಂಚನಮಾಲೆ ಹೌದೌದು ಅಂತ ಇವಳು ಸಾಧುವಾದ ಮಾಡ್ತಾಳೆ. ಕೋನ್ಯೋ ದೇವೀಂ ವರ್ಜಯಿತ್ವ ಇವಂ ಭಣಿತಂ ಜಾನಾತಿ. ಮಹಾರಾಣಿ, ನಿನ್ನನ್ನು ಬಿಟ್ಟು ಇನ್ಯಾರು ಇಂಥ ಉದಾರವಾದ ಮಾತು ಹೇಳೋದಕ್ಕೆ ಸಾಧ್ಯ? ವರಂ ಸಯೇವ ದೇವೋ ದುರ್ಜನೋ ಭವತು ನ ಪುನರ್ದೇವಿ. ಮಹಾರಾಜನೇ ಕೆಟ್ಟವನಾಗಲಿ, ನೀನು ಯಾಕೆ ಕೆಟ್ಟವನಾಗೋದು, ಬಿಡು ಬಾ ಮಹಾರಾಣಿ ಅಂತ. ಒಡೆಯರು ಒಡತೀರು ಹೇಗೆ ಹೇಳಿದ್ರೆ ಇವರು ಹಾಗೆ ಹೇಳ್ತಾ ಇರ್ತಾರೆ. ಅವರ ಮಾತಿನ ರೀತಿ ನೋಡಿ, ಅವರು ಮುನಿದರೆ ಇವರು ಸಾಧು ಮುನಿದು ಅಂತಾರೆ, ಇವರು ಪ್ರಸೀದರಾದರೆ ಪ್ರಸನ್ನರಾದರೆ ಅದು ಸಾಧು ಅಂತಾರೆ. ಸೇವಾವೃತ್ತಿ ಶ್ವವೃತ್ತಿ. ಇತ್ತ ಮಹಾರಾಜ ಅವಳನ್ನು ಸಮಾಧಾನ ಮಾಡ್ತಾ ಇದ್ದಾನೆ. ಯಾತಕ್ಕೆ ನೀನು ನೇಣು ಹಾಕೊಳಕ್ಕೆ ಹೋದೆ ಅಂತ. ಆಗ ಕಾಂಚನಮಾಲೆ, ಭಟ್ಟಿನಿ ಏಷಕಲು ಯಥಾ ಸಮೀಪೆ ಭರ್ತಾ ಮಂತ್ರೈತೆ ತತ್ತರ್ಕಯಾಮಿ ತ್ವಾಮೇವ ಅನುನೇತು ಮಿತೇವ ಆಗಚ್ಚತಿ. ಇಲ್ಲೇ ಹತ್ತಿರದಲ್ಲಿ ಮಹಾರಾಜನ ಧ್ವನಿ ಕೇಳಿಸ್ತು, ನಿನ್ನನ್ನು ಸಮಾಧಾನ ಮಾಡೋಕ್ಕೆ ಅವನು ಬರ್ತಾ ಇದ್ದಾನೆ ಅನಿಸುತ್ತೆ ಅಂತ. ಆಗಲಿ. ಯಲಕ್ಷಿತೈವ ಪೃಷ್ಠತೋಗತ್ವ ಕಂಠೇ ಗೃಹೀತ್ವ ಪ್ರಸಾದಯಿಷ್ಯಾಮಿ. ಆಹಾ,
ನಾನು ಅವನು ಕಾಣಿಸ್ಕೊಳ್ಳದಂತೆ ಹಿಂದಿನಿಂದ ಹೋಗಿ ಕೊರಳಕ್ಕೆ ಕೈ ಹಾಕ್ಬಿಟ್ಟು ತಪ್ಪಿಕೊಂಡು ಸಮಾಧಾನ ಮಾಡ್ತೀನಿ ಅಂತಾಳೆ. ಈಗ ವಿದೂಷಕ ಭವತಿ ಸಾಗರಿಕೆ ವಿಶ್ವಸ್ತಾ ಭೂತ್ವ ಪ್ರಿಯವಸ್ಯ ಮಾಲಪ. ಇವನು ಒಗ್ಗರಣೆ ಆಗ್ತಿದ್ದಾನೆ ಸಾಗರಿಕೆ. ಈಗ ಸಮಾಧಾನವಾಗಿ ನೇಣು ಪಾಣು ಅದೆಲ್ಲ ಬಿಟ್ಟು ಮಾತಾಡು ಮಹಾರಾಜನ ಜೊತೆ ಅಂತ. ಇದು ಇವಳು ಕಿವಿಗೆ ಬೀಳುತ್ತೆ. ಕಾಂಚನಮಾಲೆ ಕಥಂ ಸಾಗರಿಕಾ ಈತಯೇವ ಆಗತ. ಹಾಳಾದ ಸಾಗರಿಕೆ ಇಲ್ಲಿ ಬಂದ್ಲ. ತಚ್ರೋಷ್ಯಾಮಿ ತಾವದ್ ಪಶ್ಚಾತ್ ಉಪಸರ್ಪ್ಸ್ಯಾಮಿ. ಮೊದಲು ಕೇಳ್ತೀನಿ, ಆಮೇಲೆ ಹತ್ರಕ್ಕೆ ಹೋಗ್ತೀನಿ ಅಂತೇಳಿ. ಈಗ ಸಾಗರಿಕೆ ಹೇಳ್ತಿದ್ದಾಳೆ, ಭರ್ತಃ ಕಿಮೇತೇನ ಅಲೀಕ ದಾಕ್ಷಿಣ್ಯೇನ ಜೀವಿತಾದಪಿ ವಲ್ಲಭತರಾಯ ದೇವ್ಯಾ ಆತ್ಮಾನಂ ಅಪರಾಧಿನಂ ಕರೋಷಿ. ಇದ್ಯಾತಕ್ಕೆ ನನ್ನ ಹತ್ರ ಸುಳ್ಳು ಸುಳ್ಳು ದಾಕ್ಷಿಣ್ಯ ತೋರಿಸ್ತೀಯಾ? ನಿನಗೆ ಪ್ರಾಣಕ್ಕಿಂತಲೂ ಪ್ರಿಯವಾದಂಥ ದೇವಿಯ ಕಡೆಗೆ ನಿನ್ನನ್ನೇ ನೀನು ತಪ್ಪಿತಸ್ಥನಾಗಿ ಯಾತಕ್ಕೆ ಮಾತಾಡ್ಕೋತಿದ್ದೀಯಾ? ಮತ್ತು ನನ್ನನ್ನು ತಪ್ಪಿತಸ್ಥಳನ್ನಾಗಿ ಮಾಡ್ತಾ ಇದೀಯಾ ಅಂತ. ಅಯ್ಯ ಮಿಥ್ಯಾವಾದಿನಿ ಖಲ್ವಸಿ. ಅಯ್ಯೋ ಯಾಕೆ ಸುಮ್ಮನೆ ಹುಸಿ ಮಾತು. ಶ್ವಾಸೋತ್ಕಂಪಿನಿ ಕಂಪಿತಂ ಕುಚಯುಗೆ ಮೌನೆ ಪ್ರಿಯಂ ಭಾಷಿತಂ ವಕ್ತ್ರೇ ಸ್ಯಾ ಕುಟಿಲೀಕೃತ ಭ್ರೂಣಿತದ ತಥಾ ಯಾತಂ ಮಯಾ ಪಾದಯೋ ಇತ್ತಂ ನ ಸಹಜ ಅಭಿಜಾತ್ಯ ಜನಿತಾ ಸೈವೇವ ದೇವ್ಯಾಃ ಪರಂ ಪ್ರೇಮಾಬಂಧ ವಿವರ್ಧಿತ ಅಧಿಕ ರಸಾಂ ಪ್ರೀತಿಸ್ತು ಯಾಸಾ ತ್ವಯಿ. ಇದು ಯಾತಕ್ಕೆ ನೀನು ಪ್ರೀತಿಯನ್ನು ಮುಚ್ಚಿಕೋತಿದೀಯಾ ಅಂತ ಹೇಳ್ತಾ ಇದ್ದಾನೆ. ನಿನ್ನ ಉಸಿರಾಟದಿಂದಲೇ ಎದೆ ಇಳಿತಾ ಇದೆ, ಉದ್ವೇಗ ಅಂತ ಗೊತ್ತಾಗುತ್ತದೆ, ಪ್ರೀತಿಯ ಉದ್ವೇಗ. ಮೌನೇ ಪ್ರಿಯಂ ಭಾಷಿತಂ, ಮೌನದಲ್ಲಿ ಪ್ರೀತಿಯ ಮಾತು ಕೇಳಿಸ್ತಾ ಇದೆ. ವಕ್ತ್ರೇಸ್ಯ ಕುಟಿಲೀಕೃತ ಭ್ರೂಣಿ ತಥಾ ಯಾತಂ ಮಯಾ ಪಾದಯೋಹೋ. ಮುಖ ಹುಬ್ಬುಗಂಟು ಹಾಕಿದೆ. ಅವಳು ಮಹಾರಾಣಿ ಹೇಗಿದ್ದನ್ನು ಹೇಳ್ತಾ ಇದ್ದಾನೆ. ಉಸಿರು ದಗದಗಿಸ್ತಾ ಇತ್ತು, ಏದುಸಿರು ಬರ್ತಾ ಇತ್ತು, ಮಾತು ಬಿಟ್ಟಿದ್ದಾಗಿತ್ತು, ಹುಬ್ಬು ಗಂಟಿಕ್ಕಿದ್ದಾಗಿತ್ತು. ಕಾಲಿಗೆ ತಥಾ ಯಾತಂ ಮಯಾ ಪಾದಯೋ, ಕಾಲಿಗೆ ತಾನು ಬಿದ್ದಿದ್ದಾಯಿತು. ಇತ್ತಂನಃ ಸಹಜ ಅಭಿಜಾತ್ಯ ಜನಿತ ಸೇವೈವ ದೇವ್ಯಾಃ ಪರಂ. ಹೀಗೆ ತಾನು ಮಾಡುವ ಸೇವೆಯೇ ಅವಳಿಗಿಷ್ಟವೇ ಹೊರತು ಪ್ರೇಮಾಬಂಧ ವಿವರ್ಧಿತ ಆದಿಕರಸಾಂ ಪ್ರೀತಿಸ್ತು ಯಾಸಾತ್ವಯಿ. ಆದರೆ ನಿಜವಾದ ಪ್ರೀತಿ ನಿನ್ನ ಮೇಲಿರೋದು ಅಂತಾನೆ. ರಾಣಿ ಮೇಲೆ ಗೌರವ ಇದೆ, ಇವಳ ಮೇಲೆ ಪ್ರೀತಿ ಇದೆ ಅಂತಂತಾನೆ. ಇವಳಿಗೆ ರೇಗುತ್ತೆ ಈ ಮಾತು ಕೇಳಿದ ಮೇಲೆ. ಕೆಲವೊಮ್ಮೆ ಹಾಗಾಗುತ್ತದೆ ನೋಡಿ. ಅದು ಪಟ್ಟ ಮಹಿಷಿಯ ಅಧಿಕಾರಸ್ಥೆ ಎಂದಾಗ ಆ ಭಾವ ಬಂದುಬಿಡುತ್ತೆ. ಅಗ್ನಿಮಿತ್ರ ಅದೇ ರೀತಿಯಾಗಿ ನಡ್ಕೊಂಡಿದ್ದು ಮಾಲವಿಕ ಅಗ್ನಿಮಿತ್ರದಲ್ಲಿ ಬರುತ್ತದೆ. ಧಾರಣಿ ವಿಷಯದಲ್ಲಿ ಅವನಿಗೆ ಭಯ. ಅವನು ಕೊನೆಗೆ ಭರತವಾಕ್ಯ ಹೇಳುವಾಗಲೂ ಹೇಳ್ತಾನೆ, ನೀನು ಚಂಡಿ ಪ್ರಸನ್ನಳಾಗಬೇಕು ಅನ್ನುವಂತೆ. ಹೀಗಾಗಿ ಇವರುಗಳಿಗೆಲ್ಲ ಗಂಡಂದರಿಗೆ ಆ ಹುಡುಗಿ ಪ್ರೀತಿಸಿದ್ದವಳೇ ಆಗಿರ್ಬೋದು, ಮಾಂಗಲ್ಯ ಬಿದ್ದ ತಕ್ಷಣ ದೇವಿ ಆಗಿಬಿಡ್ತಾಳೆ, ಕೆಟ್ಟದಾರೆ ದೆವ್ವವೂ ಆಗ್ಬೋದು. ಗೌರವ ಬಂದುಬಿಡುತ್ತೆ, ಪ್ರೀತಿ ಹೋಗ್ಬಿಡುತ್ತೆ, ಸಲಿಗೆ ಹೋಗ್ಬಿಡುತ್ತೆ. ಅದೇ ಥರ ಇವರು ಕೂಡ ಮಾಡುವುದುಂಟು. ಏನು ಮಾಡ್ತಾರೆ, ತಾವು ಅಷ್ಟು ಅವರನ್ನು ತಮ್ಮ ವಶದಲ್ಲಿಟ್ಕೊಳ್ಬೇಕು ಅಂತ ನೋಡ್ತಾರೆ. ವಶದಲ್ಲಿಟ್ಟುಕೊಂಡಾಗ ಅವನಿಗೆ ಭಯ ಬರ್ಬೋದು, ಗೌರವ ಬರೋದು, ಪ್ರೀತಿ ಬರೋಕ್ಕಾಗೋದಿಲ್ಲ. ಒಂದಿಷ್ಟು ಬಿಟ್ಟುಕೊಟ್ರೇ ಪ್ರೀತಿ ಬರತಕ್ಕಂಥದ್ದು. ಅವ್ರ ವ್ಯಕ್ತಿತ್ವ ಇದ್ದಾಗ ಅವ್ರಿಗೆ ಒಂದು ಸ್ವಾತಂತ್ರ್ಯ ಬರುತ್ತದೆ. ಇದು ಇವ್ರಿಗೂ ಅರ್ಥ ಆಗೋಲ್ಲ, ಅದು ಅವ್ರಿಗೂ ಅರ್ಥ ಆಗೋದಿಲ್ಲ. ಒಟ್ಟಿನಲ್ಲಿ ಈ ರೀತಿಯಾದ ಸನ್ನಿವೇಶಗಳೇ ಬರ್ತವೆ. ಆರ್ಯಪುತ್ರ ಯುಕ್ತಮೇತತ್ ಸದಶಮೇತತ್. ಹೌದೌದು, ಬಹಳ ಸರಿಯಾಗಿದೆ ಮಹಾರಾಜ, ನೀನು ಮಾತಾಡೋದು. ನನ್ನಲ್ಲಿ ನಿನಗೆ ಗೌರವ, ಇವಳಲ್ಲಿ ಮಾತ್ರ ಪ್ರೀತಿ. ತಕ್ಷಣ ಅಯ್ಯೋ ದೇವಿ, ನಕಲ್ವಕಾರಣೆ ಮಾಂ ಉಪಾಲಬ್ಧುಂ ಅರ್ಹಸಿ. ಅನ್ಯಾಯವಾಗಿ ನನ್ನ ಗೇಲಿ ಮಾಡಬೇಡ. ಸತ್ಯಂ ತ್ವಾಮೇವ ಮತ್ವ ವೇಷ ಸಾದೃಶ್ಯ ವಿಪ್ರಲಬ್ಧ ವೈ ಇಹಾಗತಃ ತತ್ ಕ್ಷಮ್ಯತಾಂ. ಇಲ್ಲಿ ನೀನು ಅಂತ ಅಂದುಕೊಂಡೇ ಬಂದಿದ್ದು, ಆಮೇಲೆ ಗೊತ್ತಾಯಿತು ಸಾಗರಿಕೆ ಅಂತ ಹೇಳ್ಬಿಟ್ಟಂತ. ನೀತಿ ಪಾದಯೋ ಪ್ರತತಿ. ಇದು ಎರಡನೇ ಬಾರಿ ಕಾಲಿಗೆ ಬೀಳೋದು. ಆಗ ಅವಳು ಹೇಳ್ತಾಳೆ, ಆರ್ಯಪುತ್ರ ಉತ್ತಿಷ್ಟೋತ್ತಿಷ್ಟ ಕಿಮದ್ಯಾಪಿ ಸಹಜಾಭಿಜಾತಾಯ ಸೇವೆಯ ದುಃಖಂ ಅನುಭೂಯತೆ. ಸಾಕು ಸಾಕು, ತುಂಬ ಘನತೆ ಗೌರವ ಇರತಕ್ಕಂಥ ನನ್ನಲ್ಲಿ ಮತ್ತೆ ಸೇವೆ ಮಾಡ್ತಿದ್ದೀನಿ ಅಂತ ಗೋಳಾಡೋದು ಯಾಕೆ? ಹೇಳು ಹೇಳು ಅಂತಾಳೆ. ಕಾಲಿಗೆ ಬೀಳೋದು ನನಗೆ ಸೇವೆ ಅಂತೀಯಲ್ಲ, ಹೇಳು, ಆ ದುಃಖ ಬೇಡ ಅಂತ. ಏತದಪಿ ಶ್ರುತಂ ದೇವ್ಯಾ. ಅವನು ಅಂದ್ಕೋತಾನೆ, ಇದನ್ನು ಕೇಳ್ಕೊಂಡ್ಬಿಟ್ಲ ಅವಳು. ತತ್ ಸರ್ವತಾ ದೇವಿ ಪ್ರಸಾದನಂ ಪ್ರತಿ ನಿರಾಶೀಭೂತಾಸ್ಮ. ಇನ್ನಿವಳನ್ನು ಸಮಾಧಾನ ಮಾಡೋಕ್ಕಾಗಲ್ಲ ಅಂತ ಹ್ಯಾಪ್ ಮುಖ ಹಾಕ್ತಾನೆ. ಅಧೋ ಮುಖಸ್ಥಿಷ್ಠತಿ. ದೂಷಕ ಹೇಳ್ತಾನೆ, ಭವತಿ ತ್ವಂ ಕಿಂ ಉದ್ಬದ್ಧ್ಯ ಆತ್ಮಾನಂ ವ್ಯಾಪಾದಯಿಸೀತಿ ವೇಷ ಸಾದೃಶ್ಯ ಮೋಹಿತೇನ ಮಯಾ ಪ್ರಿಯವಯಸ್ಯ ಅತ್ರ ಅನೀತಃ ಯದಿ ಮಮ ವಚನಂ ನ ಪ್ರತ್ಯೇಷಿ ತತ್ ಪ್ರೇಕ್ಷಸ್ವ ಏತಂ ಲತಾಪಾಶಂ. ಮಹಾರಾಣಿ, ನೀನು ಬೇಸರ ಪಟ್ಟುಕೊಂಡು ನೇಣು ಹಾಕ್ಕೋತೀಯ ಅಂತ ಅಂದುಕೊಂಡು ಅದನ್ನ ನೋಡಿ ನಾನು ಓಡೋಡಿ ಬರೋಕ್ಕೆ ಮಹಾರಾಜನಿಗೆ ಹೇಳಿ, ಅವನು ಬಂದಿದ್ದು ಅಲ್ಲಿ ನೋಡಿದ್ರೆ ಸಾಗರಿಕೆ ಇದ್ದಿದ್ದು, ಅವಳು ನಿನ್ವೇಷ ಹಾಕ್ಕೊಂಡಿದ್ದು, ಇದು ನೋಡು ಸಾಕ್ಷಿಯಾಗಿದೆ. ಈ ಲತಾ ಪಾಶ ಅಂತಂದರೆ ಆ ಮಾಧವಿಯ ಲತೆಯನ್ನು ನೇಣು ಹಾಕಿ ಕಟ್ಟಿಕೊಂಡಿರ್ತಕ್ಕಂಥದ್ದು ಇದೇ ಸಾಕ್ಷಿ ಅಂತ. ಇವಳಿಗೆ ರೇಗೋಗುತ್ತೆ.
ಕಾಂಚನಮಾಲೆ ಏತೇನೇವ ಲತಾ ಪಾಶೇನ ಬದ್ವಾ ಗೃಹಾಣೇನ ಬ್ರಾಹ್ಮಣಂ. ಈ ಬ್ರಾಹ್ಮಣನನ್ನ ಈ ಬಳ್ಳಿಯಿಂದಲೇ ಕಟ್ಟು ಎಳ್ಕೊಂಡು ಹೋಗೋಣ. ಏತಾಂಚ ದುರ್ವಿನೀತಾಂ ಕನ್ಯಕಾಂ ಅಗ್ರತಕ್ಕುರು. ಈ ಅವಿವೇಕಿನಿಯಾದ ಮತ್ತು ವಿಶ್ವಾಸಘಾತಿನಿಯೂ ಆದಂತಹ ದುರಹಂಕಾರಿ ಉದ್ಧತೆ ಈ ಹುಡುಗಿ, ಅವಳನ್ನು ಮುಂದೆ ತಳ್ಳು ಅಂತ ಹೇಳ್ತಾಳೆ. ಯದ್ದೇವಿಯೇ ಆಜ್ಞಾಪಯಿತಿ ಅಂತ ಅವಳು ಕರ್ಕೊಂಡು ಹೋಗ್ತಾಳೆ. ಅನುಭವ ಇದಾನಿಮಾತ್ಮ ದುರ್ನಯಸ್ಯ ಫಲಂ ಹತಾಶ. ಪಾಪಿ, ನೀನು ಅವಿವೇಕ ಮಾಡಿದೆಯಲ್ಲ, ಅಹಂಕಾರ ಮಾಡಿದೆಯಲ್ಲ, ನಮ್ಮ ಮಹಾರಾಣಿನ ಬೈದಿಯಲ್ಲ, ಅದಕ್ಕೆ ಫಲವನ್ನು ಅನುಭವಿಸು ಅಂತ ಹೇಳ್ಕೊಂಡು ಹೋಗ್ತಾಳೆ. ಸಾಗರಕ್ಕೆ ತ್ವಮಪಿ ಅಗ್ರತೋಭವ, ನೀನು ಇನ್ನು ಮುಂದೆ ನಡೆಯೇ ಸಾಗರಕ್ಕೆ ಅಂತಂದುಕೊಂಡು ಸೆರೆ ಮನೆಗೆ ಹಾಕೋಕೆ ಹೋಗ್ತಾಳೆ. ಅಯ್ಯೋ, ಈ ಥರ ಆಯ್ತಲ್ಲ ನನ್ನ ಬದುಕು ಅಂತ ಸ್ವಗತ ಮಾಡ್ತಾಳೆ ಸಾಗರಕ್ಕೆ. ಹಾ ಅಧಿಕ್ ಕಥಂ ಅಕೃತ ಪುಣ್ಯಯಾ ಮಯ ಮರ್ತುಮಪಿ ಆತ್ಮನ ಇಚ್ಛೆಯ ನ ಪಾರಿತಂ. ಅಯ್ಯೋ, ನನ್ನ ದುರದೃಷ್ಟವೇ, ಸಾಯೋಕ್ಕೂ ನನಗೆ ಸ್ವಾತಂತ್ರ್ಯ ಇಲ್ಲವಲ್ಲ. ಈ ವಿದೂಷಕ ರಾಜನಿಗೆ ಪಾಪ ಹ್ಯಾಪ ಮುಖ ಹಾಕೊಂಡು ಹೇಳ್ತಾನೆ, ಭೋ ವಯಸ್ಯ ಸ್ಮರಮಾಂ ಅನಾಥಂ ದೇವ್ಯಾ ಬಂಧನಾದ್ ವಿಪದ್ಯಮಾನಂ. ಅಪ್ಪ, ನನ್ನ ಜ್ಞಾಪಿಸ್ಕೋ, ನಿನಗೋಸ್ಕರವಾಗಿ ನಾನು ಕೆಲಸ ಮಾಡಿ ಈಗ ಸೆರೆಗೆ ಹೋಗ್ತಾ ಇದ್ದೀನಿ ಅಂತಾನೆ. ವಾಸವದತ್ತೆ ಎಲ್ಲರನ್ನೂ ತಳ್ಳಿಸ್ಕೊಂಡು ಹೋಗ್ತಾಳೆ. ಈಗ ಅವನು ಸಂಕಟ ಪಡ್ತಾನೆ. ಕಿಂ ದೇವ್ಯಾ ಕೃತ ದೀರ್ಘರೋಷ ಮುಷಿತ ಸ್ನಿಗ್ಧಸ್ಮಿತಂ ತನ್ಮುಖಂ ತ್ರಸ್ತಾಂ ಸಾಗರಿಕಾಂ ಸುಸಂಭೃತ ಋಷಾ ಕಿಂ ತರ್ಜ್ಯಮಾನಾಂ ತಯಾ ಬದ್ಧ್ವಾ ನೀತಮಿತೋ ವಸಂತಕಮಹಂ ಕಿಂಚಿಂತಯಾಮೀತ್ಯಹೋ ಸರ್ವಾಕಾರ ಕೃತವ್ಯತ ಕ್ಷಣಮಪಿ ಪ್ರಾಪ್ನೋಮಿನೋ ನಿರ್ವೃತಿಂ. ಕಿಂ ದೇವ್ಯಾಃ ಕೃತದೀರ್ಘರೋಷ ಮುಷಿತ ಸ್ನಿಗ್ಧಸ್ಮಿತಂ ತನ್ಮುಖಂ ತ್ರಸ್ತಾಂ ಸಾಗರಿಕಾಂ ಸುಸಂಭೃತ ಋಷಾ ಕಿಂ ತರ್ಜ್ಯಮಾನಾಂ ತಯಾ. ಏನು ಮಾಡೋದು? ದೇವಿ ತುಂಬ ದೀರ್ಘ ರೋಷ ಮಾಡಿಕೊಂಡು, ರೋಷ ಮುಷಿತ ಸ್ನಿಗ್ಧಸ್ಮಿತಂ, ರೋಷದಿಂದ ಕಳ್ಕೊಂಡಿರ್ತಕ್ಕಂಥ ನಗುಮುಖ ಯಾವುದಿದೆ ಅದನ್ನು ನಾನು ನೋಡುವುದಾ? ತ್ರಸ್ತಾಂ ಸಾಗರಿಕಾಂ, ಭಯಕ್ಕೆ ಒಳಗಾಗಿ ಸೆರೆಮನೆಗೆ ತುತ್ತಾಗ್ತಾ ಇರ್ತಕ್ಕಂಥ ಸಂಭೃತ ಋಷ ಕಿಂ ತರ್ಜ್ಯಮಾನಾಂತಯ. ಹಾಗೆ ದೇವಿ ಅವಳನ್ನು ದಬಾಯಿಸ್ತಾ ಇದ್ದಾಳೆ ರೋಷಗೊಂಡು. ರೋಷ ಹೆಪ್ಪುಗಟ್ಟಿದೆ ಸಂಭೃತ ಋಷ. ಬದ್ಧ್ವಾ ನೀತಮಿತೋ ವಸಂತಕಮಹಂ ಕಿಂ ಚಿಂತಯಾಮಿ. ಎಳ್ಕೊಂಡು ಹೋಗ್ತಾ ಇದ್ದಾಳೆ ವಸಂತಕನ್ನು, ಅದನ್ನು ನೋಡಿ ಯೋಚನೆ ಮಾಡಲಾ? ಸರ್ವಾಕಾರ ಕೃತವ್ಯಥ, ಎಲ್ಲ ರೀತಿಯಿಂದಲೂ ನಾನು ಸಂಕಟ ಪಡೋ ಥರ ಆಯಿತು. ಕ್ಷಣಮಪಿ ಪ್ರಾಪ್ನೋಮಿನೋ ನಿರ್ವೃತ್ತಿ, ಒಂದು ಕ್ಷಣವೂ ನಂಗೆ ಸಮಾಧಾನವಿಲ್ಲವಾಯಿತು. ತತ್ಕಿಮೇದಾನೀಂ ಯಹ ಸ್ಥಿತೇನ ದೇವೀಂ ಪ್ರಸಾದಯಿತು ಅಭ್ಯಂತರಮೇವ ಪ್ರವಿಶಾಮಿ. ಅಂತಃಪುರಕ್ಕೆ ಹೋಗಿ ಮತ್ತೂ ಗೋಳಾಡ್ತೀನಿ, ಮತ್ತೂ ಅವಳನ್ನು ಕೇಳ್ತೀನಿ ಅಂತ ಅಂದ್ಕೊಂಡು ಹೊರಡ್ತಾನೆ. ಅಲ್ಲಿಗೆ 3ನೇ ಅಂಕ ಮುಗಿಯುತ್ತದೆ, ಮತ್ತೆ 4ನೇ ಅಂಕ ಆರಂಭವಾಗುತ್ತದೆ. ಇದು ಚರಮ ಅಂಕ. ಇಲ್ಲೊಂದು ಪ್ರವೇಶಕ ಬರುತ್ತದೆ. ಪ್ರವೇಶಕ ಅಂದರೆ ಅರ್ಥೋಪಕ್ಷೇಪಗಳಲ್ಲಿ ಒಂದು. ನೀಚ ಮಧ್ಯಮ ಪಾತ್ರಗಳು. ನೀಚ ಅಂದರೆ ಹೀನ ಅಂತಲ್ಲ, ಅಮುಖ್ಯ ಅನ್ನುವ ಅರ್ಥ. ತುಂಬ ಜನಕ್ಕೆ ಸಂಸ್ಕೃತದ ಈ ಬಗೆಗಳು ಗೊತ್ತೇ ಆಗೋದಿಲ್ಲ. ಕುಲ ಅಂತಂದರೆ ಜಾತಿ ಅಂದ್ಕೊಂಡ್ಬಿಡ್ತಾರೆ, ಮನೆತನ ಅಂತ ಅರ್ಥ. ಹಾಗೆ ನೀಚ ಅಂತಂದರೆ ಗೌಣ, ಅಮುಖ್ಯ ಪಾತ್ರ ಅನ್ನೋದು ಅರ್ಥ. ಅದನ್ನು ಈ ತರಹ ಅಂದುಕೊಂಡ್ಬಿಡ್ತಾರೆ. ಹೇಗೇಗೋ ತಪ್ಪು ಮಾಡ್ಕೊಂಡ್ಬಿಟ್ಟು ಸಂಸ್ಕೃತದ ಮೇಲೆ ಇಲ್ಲದ ಸಲ್ಲದ ಆಗ್ರಹಗಳನ್ನು ಬೆಳೆಸ್ಕೊಳ್ತಾರೆ. ಇಲ್ಲಿ ವಿದೂಷಕ ಮತ್ತು ಸುಸಂಗತ ಅಂದರೆ ಸಾಗರಿಕೆ ಸಖಿ ಅವರಿಬ್ಬರ ಮಾತು ನಡೆಯುತ್ತದೆ. ಸೆರೆಮನೆಯಲ್ಲಿರುವ ಸಾಗರಿಕೆ ಹತ್ತಿರದಿಂದ ಸುಚರಿತೆ ಬರ್ತಾ ಇದ್ದಾಳೆ. ವಿದೂಷಕ ಅಷ್ಟೊತ್ತಿಗೆ ಸೆರೆಮನೆಯಿಂದ ಬಿಡುಗಡೆಯಾಗಿದ್ದಾನೆ. ಅದೇನೋ ಮಹಾರಾಣಿಗೆ ಸಮಾಧಾನ ಆಗಿದೆ. ಅಂದರೆ ಈ 3ನೇ ಅಂಕ ನಡೆದು ಒಂದು 3-4 ದಿವಸ ಆಗಿದೆ. ವಿದೂಷಕನ್ನ ಸೆರೆಯಲ್ಲಿ ತುಂಬ ಕಾಲ ಇಡೋಕ್ಕಾಗೋಲ್ಲ. ರಾಜನಿಗೆ ಆತ್ಮೀಯ ಮಿತ್ರ, ಹಾಗಾಗಿ ಅವನು ಎಲ್ರಿಗೂ ಸ್ವಲ್ಪ ಬೇಕಾದವನು. ಆ ಸ್ಥಾನದಲ್ಲಿ ಅವನಿಗೊಂದು ಉದ್ಯೋಗ ಅಂತ ಇದೆ, ಹಾಗಾಗಿ ಮಾಡೋಕ್ಕಾಗೋಲ್ಲ. ಮತ್ತು ಅವನು ಬಾಯು ದೊಡ್ಡದು, ಅದರಿಂದ ಬಿಟ್ಟಿದ್ದಾಳೆ. ಅದರಿಂದ ಸಂತೋಷ ಪಟ್ಕೊಂಡಿದ್ದಾನೆ ವಿದೂಷಕ. ಇವಳು ಒದ್ದಾಡ್ಕೋತಿದ್ದಾಳೆ. ಅಯ್ಯೋ ದೇವಿ ಈ ಥರ ನಮ್ಮ ಸಖಿಯನ್ನು ಸಾಗರಿಕೆಯನ್ನು ಸೆರೆಯಲ್ಲಿ ಹಾಕಿದ್ದಾಳೆ, ಅವಳಿಗಂತೂ ಸೆರೆಮನೆಯಲ್ಲಿ ತಾನೇನು ಬದುಕೋಕ್ಕಾಗೋಲ್ಲ ಅಂತ ಅಂದುಕೊಂಡು ತನ್ನ ಕೊರಳಲ್ಲಿ ಒಂದು ದಿವ್ಯವಾದ ರತ್ನಮಾಲೆ ಇದೆ, ರತ್ನಾವಳಿ, ಅದನ್ನು ತೆಕ್ಕೊಟ್ಟು ಸುಚರಿತೆಗೆ ಹೇಳಿದ್ದಾಳೆ. ನಾನಂತೂ ಸತ್ತು ಹೋಗ್ತೀನಿ ಸೆರೆಮನಿಯಲ್ಲೇ, ವಿರಹ ತಾಳದೆ, ಶಿಕ್ಷೆ ತಾಳದೆ, ಇದನ್ನು ಯಾರಾದರೂ ಬ್ರಾಹ್ಮಣನಿಗೆ ದಾನ ಮಾಡು ಅಂತ. ಎಲ್ಲ ಬಿಟ್ಟು ಕಡೆಗೆ ವಿದೂಷಕನೇ ಬ್ರಾಹ್ಮಣ ದಾನಕ್ಕೆ ಬರ್ತಾನೆ. ಬ್ರಾಹ್ಮಣಸ್ಯ ಹಸ್ತೆ ಪ್ರತಿಪಾದಯೇತಿ ಭಣಿತ್ವ ಮಮ ಹಸ್ತೆ ಸಮರ್ಪಿತ ಎಂ ರತ್ನಮಾಲ ಜೀವಿತ ನಿರಾಶಯಾತಯ. ಯಾರಿಗಾದ್ರೂ ದಾನ ಮಾಡಿಬಿಡು ಅಂತಂದಿದ್ದಾಳೆ. ತದ್ಯಾವತ್ ಕಮಪಿ ಬ್ರಾಹ್ಮಣ ಮನುಷ್ಯಾಮಿ. ಹುಡುಕ್ತೀನಿ ಅಂತ ನೋಡ್ತಾಳೆ. ಓಹ್, ಇವನು ವಸಂತಕ ಬರ್ತಿದ್ದಾನೆ. ತದ್ಯಾವದೇ ತಸ್ಮಾತ್ ಏವೈತಾಂ ಪ್ರತಿಪಾದಿಷ್ಯಾಮಿ, ಇವನಿಗೆ ಕೊಟ್ಬಿಡ್ತೀನಿ ಅಂತ ಅಂದ್ಕೋತಾಳೆ. ಅಳಿಯನಿಗಿಂತ ಬ್ರಾಹ್ಮಣ ಇಲ್ಲ, ಮಗಳಿಗಿಂತ ಮುತ್ತೈದೆ ಇಲ್ಲ ಅಂತ ಒಂದು ಗಾದೆ. ಮನೆ ಸೊತ್ತು ಮನೇಲೇ ಇರಲಿ ಅಂತ. ಇವಳಿಗೂ ವಸಂತಕನಿಂದ ಅನುಕೂಲ ಇರುತ್ತೆ, ಎಷ್ಟೋ ಅಂತಃಪುರದ ರಹಸ್ಯಗಳು ಗೊತ್ತಾಗ್ತಿರ್ತವೆ. ಹಾಗಾಗಿ ಇಲ್ಲಿ ಕೊಟ್ಟು ಅಲ್ಲಿ ಬಿಡೋದು. ಈ ಗೌರಿ ಬಾಗಿನಗಳನ್ನು ಕೊಟ್ಟವ್ರಿಗೆ ಬಾಗಿನ ಕೊಡೋದು, ತಗೊಂಡವರೇ ತಗೊಳ್ಳೋದು, ಆ ತರಹ.
ಅವನು ಹಬ್ಬ ಸದ್ಯ ಪ್ರಿಯವಸ್ಯೇನ ಪ್ರಸಾದಿತೆಯ ತತ್ರ ಭವತ್ಯ ವಾಸವದತ್ತೆಯ ಬಂಧನಾನ್ಮೋಚಯಿತ್ವ ಸ್ವಸ್ಥದತ್ತೈ ಮೋದಕೈ ಚಿರಸ್ಯ ತಾವತ್ ಕಾಲಸ್ಯ ಉದರಂ ಮೇ ಸುಪೂರಿತಂ ಕೃತಂ. ಹಬ್ಬ ಮಹಾರಾಜನ ಒಂದು ಪ್ರಭಾವದಿಂದ, ಇನ್ಫ್ಲೂಯೆನ್ಸಿಂದ ದೇವಿ ಸೆರೆ ಬಿಡುಗಡೆ ಮಾಡಿದ್ಲು. ಮತ್ತು ಚೆನ್ನಾಗಿ ಅವಳೇ ಕೈಯಿಂದ ಸಿಹಿ ತಿಂಡಿನೂ ಕೊಟ್ಟಲು, ತಿಂದಿದ್ದೀನಿ. ಅನ್ಯಚೈತತ್ ಪಟ್ಟಾಂಶುಕ ಯುಗಲಂ ಕರ್ಣಾಭರಣಂಚ ದತ್ತಂ. ರೇಷ್ಮೆ ಉತ್ತರೀಯ ಮತ್ತು ಅಂತರೀಯ ಕೊಟ್ಟಿದ್ದಾರೆ, ಉಡೋದಿಕ್ಕೆ ಮತ್ತು ಹೊದಿಯೋದಿಕ್ಕೆ ವಸ್ತ್ರ, ಕರ್ಣಾಭರಣ, ಬಂಗಾರದ ಕುಂಡಲನೂ ಕೊಟ್ಟಿದ್ದಾರೆ ಅಂತ ಅಂದುಕೊಂಡು ಇದನ್ನೆಲ್ಲ ನಾನು ತೋರಿಸ್ತೀನಿ ನನ್ನ ಸ್ನೇಹಿತನಿಗೆ, ಪ್ರಿಯವಸ್ಯಂ ಪ್ರೇಕ್ಷ್ಯ, ಇದನ್ನೆಲ್ಲ ತಗೊಂಡು ಅಂತ ಅಂದುಕೊಂಡು ಹೋಗ್ತಾ ಇದ್ದಾನೆ. ಅಷ್ಟೊತ್ತಿಗೆ ಸುಚರಿತೆ ಬಂದು ಹೇಳ್ತಾಳೆ. ಆಗ ಸುಸಂಗತ ಸುಚರಿತೆ ಅಂತಂದೆ. ಸುಚರಿತೆ ಹಿಂದಿನ ನಾಟಕದಲ್ಲಿ ಬರೋದು. ಆರ್ಯ ವಸಂತಕ ಏತದೇವ ನಿವೇದಿಷ್ಯಾಮಿ ಸಾಕಲು ತಪಸ್ವಿನಿ ದೇವಿಯ ಉಜ್ಜಯಿನೀಂ ನಿಯತ ಇತಿ ಪ್ರವಾದ. ನೋಡು ವಸಂತಕ, ಒಂದು ಪ್ರಮಾದ ಬಂದಿದೆ. ರತ್ನಾವಳಿಯನ್ನ ತನ್ನ ತವರು ಮನೆಗೆ ಅಟ್ಟುಬಿಡ್ತಾ ಇದ್ದಾಳೆ ಉಜ್ಜಯಿನಿಗೆ. ಈ ಅರಮನೆಯಲ್ಲಿದ್ದರೆ ತಾನೇ ಮಹಾರಾಜ ಬಿಡಿಸೋದು ಕೌಶಾಂಬಿನಲ್ಲಿ. ತನ್ನ ತಂದೆ ಮನೆಯಲ್ಲಿ, ಮಹಾಸೇನನ ಮನೆಯಲ್ಲಿ, ಉಜ್ಜಯಿನಿಯಲ್ಲಿದ್ದರೆ ಅವನಲ್ಲಿಗೆ ಹೋಗೋದೇ ಇಲ್ಲ ಮಾವನ ಮನೆಗೆ. ಅದರಿಂದ ಅವಳು ಶಾಶ್ವತವಾಗಿ ಅಲ್ಲಿ ಸೆರೆಯಲ್ಲಿರ್ತಾಳೆ ಅಂತ, ಅದಕ್ಕೆ ಅವಳು ಬದುಕಿನ ಆಸೆನೇ ಬಿಟ್ಟಿದ್ದಾಳೆ ಅಂತ. ಅಯ್ಯಯ್ಯೋ, ಏನಿದು ಅತಿ ನಿರ್ಘೃಣಂ ಕೃತಂ ದೇವಿಯ, ತುಂಬ ಕ್ರೂರ ಮಾಡ್ತಿದ್ದಾಳಲ್ಲ ದೇವಿ ಅಂತಾನೆ. ಆಗ ಸುಸಂಗತೆ ಹೇಳ್ತಾಳೆ, ಇದೋ ನೋಡು ಈ ರತ್ನಮಾಲ, ಬದುಕಿನ ಮೇಲೆ ಆಸೆ ಇಲ್ಲ ಅವಳಿಗೆ, ಜೀವಿತ ನಿರಾಶೆಯ. ವಸಂತಕಸ್ಯ ಹಸ್ತೆ ಪ್ರತಿಪಾದಯತಿ ಭಣಿತ್ವ ಮಮ ಹಸ್ತೆ ಸಮರ್ಪಿತ. ಸದ್ಬ್ರಾಹ್ಮಣನಿಗೆ ಕೊಡೋನ್ಲು ನಿನ್ನ ಕೈ ಕೊಟ್ಟಿದ್ದೀನಿ ಅಂತ. ಅದನ್ನು ನೋಡ್ತಾ ಅವನು ಕಣ್ಣೀರಿಡ್ತಾನೆ ಪಾಪ ವಿದೂಷಕ. ತುಂಬ ಗಂಭೀರ, ಸೀರಿಯಸ್ ಆಗಿಬಿಡ್ತಾನೆ. ಭವತಿ ನಮ್ಮ ಈದೃಶೇ ಪ್ರಸ್ತಾವೇ ಹಸ್ತವು ಗ್ರಹೀತು ಪ್ರಸರ್ತಃ. ಇಂಥ ಸನ್ನಿವೇಶದಲ್ಲಿ ದಾನಕ್ಕೆ ನನ್ನ ಕೈ ಚಾಚೋಕ್ಕೆ ಆಗೋಲ್ಲ ಅಂತಾನೆ. ಕೈ ಬರೋಲ್ಲ ದಾನ ತಗೊಳಕ್ಕೆ ಅಂತ. ಇಬ್ಬರೂ ಅಳ್ತಾರೆ. ಆಮೇಲೆ ಅವಳು ಕೈ ಮುಗಿದು ಹೇಳ್ತಾಳೆ, ನೀನೇ ತಗೋಬೇಕು. ತಸ್ಯಾಯವ ಆಗ್ರಹಂ ಅನುಗ್ರಹಂ ಕುರುವನ್ ಅಂಗೀಕರೋತು. ಅವಳದೇ ಅನುಗ್ರಹ, ಅವಳೇ ಕೊಡ್ತಿದ್ದಾಳೆ ಅಂತ ಅಂದ್ಕೊಂಡು ತಗೋ. ಅಂಗೀಕರೋತು ಏತಾ ಮಾರ್ಯ ಅಂತ. ಆಯಿತು ಕೊಡು. ಅಥ ಏವಂ ಉಪನಯ ಏನ ಅನೇವ ಸಾಗರಿಕಾ ವಿರಹ ದುಃಖಿತಂ ಪ್ರಿಯವಸ್ಯಂ ವಿನೋದಿಷ್ಯಾಮಿ. ಇವಳನ್ನೇ ನೆನೆಸ್ಕೊಂಡು ದುಃಖಿಸುವ ಮಹಾರಾಜನಿಗೆ ಇದನ್ನು ಕೊಟ್ಟು ಇದನ್ನು ನೋಡ್ಕೊಂಡು ಸಂತೋಷ ಪಡು ಅಂತ ಹೇಳ್ತೀನಿ, ತಗೋತಾನೆ. ಆಮೇಲೆ ಆ ಒಡವೆಯನ್ನು ನೋಡಿ ಈದೃಶಸ್ಯ ಅಲಂಕಾರಸ್ಯ ಕುತಃ ಪುನಸ್ತಸ್ಯ ಆಗಮಃ. ಇಂಥದ್ದಿದ್ದು ದಿವ್ಯವಾದ ಆಭರಣ, ಇಂಥ ಅಲಂಕಾರ ಅವಳಿಗೆ ಹೇಗೆ ಬಂತು ಅಂತ. ಹೌದು ಆರ್ಯ ಮಯಾಪಿ ಸಹ ಕೌತೂಹಲೇನ ಪೃಷ್ಟ. ನಾನು ಕುತೂಹಲದಿಂದಲೇ ಕೇಳಿದೆ. ಕಿಂಬಡಿತಂತಯ್ಯ, ಏನು ಕೇಳಿದ್ಳು? ತತಃ ಸೋರ್ಧ್ವಂ ಪ್ರೇಕ್ಷ್ಯ, ಸುಮ್ಮನೆ ಮೇಲಕ್ಕೆ ನೋಡಿ ದೀರ್ಘಂ ನಿಶ್ವಸ್ಯ, ದೀರ್ಘವಾಗಿ ಒಂದು ನಿಟ್ಟುಸಿರು ಬಿಟ್ಟು, ಸುಸಂಗತೆ ಕಿಮಿದಾನಿಂ ತವೈತಯ ಕಥೆಯ, ಇದು ಏನು ಕಥೆ, ಇದು ಯಾವುದು, ಈಗ ಯಾಕೆ ನಿನಗೆ ಹೇಳಬೇಕು ಅಂತ ಭಣಿತ್ವ ರೋದಿತು ಪ್ರವೃತ್ತ, ಸುಮ್ಮನೆ ಅಳಕ್ಕೆ ಶುರು ಮಾಡಿದ್ಲು ಅಂತ. ನೋಡಿ, ನಮಗೆ ಪೂರ್ತಿ ಕಥೆ ಗೊತ್ತಿದೆ. ಇವಳು ಸಾಗರಿಕೆಯಲ್ಲ, ರತ್ನಾವಳಿ. ರತ್ನಾವಳಿಗೆ ಹೆಸರು ಬಂದಿದ್ದೇ ದಿವ್ಯವಾದ ಕಂಠಮಾಲಿಕೆಯಿಂದ. ಅವಳು ಬಂದು ಸಮುದ್ರದಲ್ಲಿ ನೌಕಾಘಾತದಿಂದ ತಪ್ಪಿಸಿಕೊಂಡು ಬಂದಿದ್ದಾಳೆ. ಹೀಗೆಲ್ಲ ನಮಗೆ ಗೊತ್ತಿದೆ. ಆದರೆ ಪಾತ್ರಗಳಿಗೆ ಗೊತ್ತಿಲ್ಲ. ಶೇಕ್ಸ್ಪಿಯರ್ ಆಗಲಿ, ನಮ್ಮ ಸಂಸ್ಕೃತ ನಾಟಕಕಾರರಾಗಲಿ, ಪಾತ್ರಗಳಿಗೆ ಗೊತ್ತಿರೋಲ್ಲ ಘಟನೆಗಳು ಏನಾಗುತ್ತದೆ ಅಂತ. ಆದರೆ ನಮಗೆಲ್ಲ ಗೊತ್ತಾಗ್ತಾ ಇರ್ತದೆ. ಅಂದರೆ ನಮಗೆ ಪೂರ್ತಿ ಸರ್ವಜ್ಞತೆ ಇದೆ. ಆದರೆ ಹೇಗೆ ಈ ಪಾತ್ರಗಳ ವರ್ತಿಸುತ್ತವೆ ಅನ್ನೋ ಕುತೂಹಲ ಇರುತ್ತೆ. ನಮಗೆ ಕುತೂಹಲ ಬಂದುಬಿಟ್ರೆ ಪಾತ್ರ ವರ್ತನೆ ಅಷ್ಟು ಗೊತ್ತಾಗೋಲ್ಲ. ಈ ಪತ್ತೆದಾರಿಕೆಯಲ್ಲಿ ಏನಾಗುತ್ತೆ ಅಂದರೆ ನಮಗೆ ಏನಾಗುತ್ತೆ ಅಂತ ಗೊತ್ತಿರಲ್ಲ ಕುತೂಹಲ. ಇಲ್ಲಿ ಹಾಗಲ್ಲ, ಏನಾಗುತ್ತೆ ಅಂತ ನಮಗೆ ಗೊತ್ತಿದೆ, ನಮಗೆ ಆ ಕುತೂಹಲದ ಉದ್ವೇಗ ಇಲ್ಲ, ಎಲ್ಲವನ್ನೂ ಗಮನಿಸಿಕೊಂಡು ಹೋಗ್ತೀವಿ. ಇದೊಂದು ಭಿನ್ನತೆ. ಎರಡೊಳಗೂ ಸ್ವಾರಸ್ಯ ಇದೆ, ಇದೊಂದು ಭಿನ್ನತೆ ಅಂತ ಹೇಳಿದೆ. ಆಗ ಅವಳು ಹೇಳ್ತಾಳೆ, ಆಗ ಹೇಳಿದ್ದಕ್ಕೆ ವಿದೂಷಕ, ನಾನು ಕಥಿತಮೇವ ಸಾಮಾನ್ಯ ಜನ ದುರ್ಲಭೇನ ಅನೇನ ಪರಿಚ್ಛದೇನ ಸರ್ವತಾ ಮಹಾಕುಲ ಪ್ರಸೂತಯಾತಯ ಭವಿತವ್ಯಮಿತಿ. ಇದನ್ನು ನೋಡಿದ್ರೆ ತುಂಬ ದೊಡ್ಡ ಕುಟುಂಬದಿಂದ ಬಂದಿರಬೇಕು, ಅಲ್ಪ ಸ್ವಲ್ಪದ್ದಲ್ಲ ಅಂತ ಅನಿಸುತ್ತದೆ. ಸಾಮಾನ್ಯ ಜನ ದುರ್ಲಭ ಇದು ಅಂತ. ಆಮೇಲೆ ಅವಳು ಹೇಳ್ತಾಳೆ, ಯಶಕಲು ಭರ್ತ ದೇವಿ ಭವನ ನಿಷ್ಕ್ರಮ್ಯ ಸ್ಫಟಿಕಶಿಲಾ ಮಂಟಪಂ ಗತಃ. ಈಗಷ್ಟೇ ದೇವಿಯ ಅರಮನೆಯಿಂದ ಮಹಾರಾಜ ಸ್ಫಟಿಕಶಿಲಾ ಮಂಟಪ ಇರೋ ಜಾಗಕ್ಕೆ ಹೋಗಿದ್ದಾನೆ. ನಾನು ದೇವಿ ಹತ್ರಕ್ಕೆ ಹೋಗ್ತೀನಿ ಅಂತ ಸುಸಂಗತೆ ಹೋಗ್ತಾಳೆ. ಎಲ್ರಿಗೂ ಮಹಾರಾಣಿನ ಒಲಿಸ್ಕೋಬೇಕು ಅಂತಿರುತ್ತೆ. ಈಗ ರಾಜ ಗೋಳ ಆಡ್ತಾ ಕಾಣಿಸ್ಕೊಳ್ತಾನೆ. ಸವ್ಯಾಜೈ ಶಪತೈ ಪ್ರಿಯೇಣ ವಚಸಾ ಚಿತ್ತಾನುವೃತ್ಯಾಧಿಕಂ ವೈಲಕ್ಷ್ಯೇಣ ಪರೇಣ ಪಾದಪತನೈರ್ವಾಕ್ಯೈ ಸಖೀನಾಂ ಮುಹುಃ ಪ್ರತ್ಯಾಪತ್ತಿಮುಪಾಗತಾ ನಹಿ ತಥಾ ದೇವಿ ರುದತ್ಯಾ ಯಥಾ ಪ್ರಕ್ಷಾಲ್ಯೇವ ತಯೇವ ಬಾಷ್ಪಸಲೇ ಕೋಪೋಪನೀತ ಸ್ವಯಂ. ಅವಳು ಸಮಾಧಾನ ಮಾಡಿದ ಹೇಗೆ? ಸವ್ಯಾಜೈ ಶಪತೇನ ಪ್ರಿಯೇಣ ವಚಸಾ ಚಿತ್ತಾನುವೃತ್ಯ ಅಧಿಕಂ ವೈಲಕ್ಷ್ಯೇಣ ಪರೇಣ ಪಾದಪತನೆಯೇ ವಾಕ್ಯೈ ಸಖೀನಾ ಮುಹು. ಮತ್ತೆ ಮತ್ತೆ ಆಣೆ ಪ್ರಮಾಣಗಳು ಮಾಡಿದ್ರಿಂದ,
ಮತ್ತೆ ಮತ್ತೆ ಅನುನಯದ ಪ್ರೀತಿಪಾತ್ರವಾದ ಮಾತುಗಳಾಡಿದ್ರಿಂದ, ಮತ್ತೆ ಮತ್ತೆ ಅವಳನ್ನು ಮನಸ್ಸನ್ನು ರಮಿಸಿದ್ರಿಂದ, ಮತ್ತೆ ಮತ್ತೆ ಕಾಲಿಗೆ ಬಿದ್ದಿದ್ದರಿಂದ, ಮತ್ತೆ ಮತ್ತೆ ಸಖಿಯರು ಮಹಾರಾಣಿ ಇಷ್ಟು ಮಹಾರಾಜ ದೈನ್ಯ ಪಡುವಾಗ ಯಾತಕ್ಕೆ ಬಿಗುಮಾನ ಅಂತಂದಿದ್ದರಿಂದ, ಹೀಗೆ ಪ್ರತ್ಯಾಪತ್ತಿ ಮುಪಾಗತ, ಲಿಂಪಿಂಗ್ ಬ್ಯಾಕ್ ಟು ನಾರ್ಮಲ್ಸಿ, ಅವಳು ಸಮಾಧಾನವನ್ನು ಪಡ್ಕೋತಾ ಇದ್ದಾಳೆ. ಇಲ್ಲದೇ ಇದ್ದರೆ ರುದತ್ಯಾಯಥ ಕಣ್ಣೀರು ಹೇಗಿಡುತ್ತಿದ್ಲು ಅಂದರೆ, ಪ್ರಾಯಶಃ ಇವುಗಳಿಂದ ಅಲ್ಲ, ನನ್ನ ಈ ಎಲ್ಲದರಿಂದ ತನ್ನ ಕಣ್ಣೀರಿಂದಲೇ ತನ್ನ ಕೋಪವನ್ನು ತೊಳ್ಕೊಂಡಿದ್ದಾಳೆ ಅನಿಸುತ್ತೆ. ಪ್ರಕ್ಷಾಲ್ಯೈವ ತಯೈವ ಬಾಷ್ಪಸಲೇಲೈಹಿ ಕೋಪೋಪನೀತ ಸ್ವಯಂ ಅಂತ. ತಾನಿಷ್ಟು ಪ್ರಯತ್ನ ಮಾಡಿದ್ದು ದೊಡ್ಡದಲ್ಲ, ಅವಳೇ 10 ಕೋಪ ಇಳಿಸ್ಕೊಂಡು ಹಗರಾಗಿದ್ದು ಅಂತ. ಅಂದರೆ ರಾಣಿಯ ಮೇಲಿರೋ ಗೌರವವೂ ಕಾಣಿಸುತ್ತದೆ. ಆಮೇಲೆ ಇದಾನೀಂ ದೇವ್ಯಾಂ ಪ್ರಸನ್ನಾಯಾಂ ಸಾಗರಿಕಾ ಚಿಂತೆಯವ ಕೇವಲಂ ಮಾಂ ಬಾಧತೆ. ದೇವಿಯಂತೂ ಪ್ರಸನ್ನಳಾದಳು, ಸಾಗರಿಕೆ ಮೇಲೆ ಚಿಂತೆ ಇದೆ. ಹೀಗಂದರೆ ದೇವಿ ಸುಮ್ಮನೆ ಬಿಡ್ತಾಳ, ತದಕ್ತಾಳೆ. ನಾಯಿ ಬಾಲ ಡುಂಕು ಅಂತ. ಅಂಭೋಜ ಗರ್ಭ ಸುಕುಮಾರ ತನುಸ್ತಥಾಸೌ ಕಂಠಗ್ರಹೇ ಪ್ರಥಮ ರಾಗಘನೆ ವಿಲೀಯ ಸದ್ಯ ಪತನ್ ಮದನ ಮಾರ್ಗಣ ರಂಧ್ರಮಾರ್ಗೈ ಮನ್ಯೇ ಮಮ ಪ್ರೀತಮ ಹೃದಯಂ ಪ್ರವಿಷ್ಟ. ಅಂಭೋಜ ಗರ್ಭ ಸುಕುಮಾರ ತನುಸ್ತಥ, ತಾವರಿಯ ಹೂವಿನ ನಡುವಿನಂತೆ ಮಧ್ಯಭಾಗದ ಕರ್ಣಿಕೆಯಂತೆ ಮೃದುವಾದ ಅವಳ ದೇಹದಲ್ಲಿ ಅಪ್ಪಿಕೊಂಡದ್ದಾಯಿತು ಕೊರಳಿಗೆ. ಕಂಠಗ್ರಹೇ ಪ್ರಥಮ ರಾಗಘನೆ ವಿಲೀಯ, ಪ್ರಥಮ ರಾಗಘನೆ ಮೊದಲ ಪ್ರೇಮದಲ್ಲಿ ಆಲಿಂಗನ ಮಾಡಿದ್ದು. ಆಗ ಮನ್ಮಥನ ಬಾಣಗಳು ಬಿದ್ದು ರಂಧ್ರವಾದ ತನ್ನ ಹೃದಯದಲ್ಲಿ ಎದೆಯಲ್ಲಿ ಅವಳು ಪ್ರವೇಶ ಮಾಡಿಬಿಟ್ಲು ಅಂತ. ಮನ್ಮಥ ಬೇಕಾದಷ್ಟು ಬಾಣಗಳು ಬಿಟ್ಟಿದ್ದ, ಅವನು ಹಿಂದೆಯೇ ಹೇಳಿದ್ದ 5 ಇರತಕ್ಕಂಥದ್ದು ಜಗತ್ತಿಂದೆಲ್ಲ ಬಾಣಗಳು ಅಂತ. ಅಷ್ಟು ಬಾಣಗಳು ಬಿದ್ದಿದ್ದರಿಂದಾನೆ ಇವನ ಎದೆ ಹರಿದೋಗಿ ಹೃದಯದೊಳಕ್ಕೆ ಅವಳು ಪ್ರವೇಶ ಮಾಡೋಕ್ಕಾಯಿತು ಸುಸೂತ್ರವಾಗಿ ಅಂತ. ಒಳ್ಳೆಯ ಕಲ್ಪನೆ ಇದೆ. ತುಂಬ ಸುಂದರವಾದಂಥ ಒಂದು ಉತ್ಪ್ರೇಕ್ಷಾಲಂಕಾರ, ಹೇತುತ್ಪ್ರೇಕ್ಷಾಲಂಕಾರ. ಯೋಪಿ ಮೇ ವಿಶ್ವಾಸಸ್ಥಾನ ವಸಂತಕ ಸೋಪಿ ದೇವ್ಯಾ ಸಂಯುತಸ್ತಿಷ್ಠತಿ. ನನ್ನ ತುಂಬ ಆತ್ಮೀಯ ವಿಶ್ವಾಸಭೂತನಾದ ವ್ಯಕ್ತಿ ವಿದೂಷಕ, ಅವನು ಸರಿಯಲ್ಲಿದ್ದಾನೆ ಅಂತ ಅಂದ್ಕೋತಾನೆ. ಅಷ್ಟೊತ್ತಿಗೆ ವಿದೂಷಕ ಬರ್ತಾನೆ. ಯಶಕಲು ನಿರ್ಭರೋತ್ಕಂಠ ಪರೀಕ್ಷಾಮಾಪಿ ಶ್ಲಾಘನೀಯ ಲಾವಣ್ಯಾಂ ತನುಂ ಸಮುದ್ವಹನ್ ನಿತೇವ ದ್ವಿತೀಯ ಚಂದ್ರೋಧಿಕತರಂ ಶೋಭತೆ ಪ್ರಿಯವೈಸ್ಯ ಅಂತ. ವಸಂತಕ ಇತ್ತ ಕಡೆ ಬರ್ತಾ ಇದ್ದಾನೆ. ಹಬ್ಬ, ಎಷ್ಟು ಚೆನ್ನಾಗಿ ಮತ್ತೊಬ್ಬ ಚಂದ್ರನಂತೆ ಕಾಣಿಸ್ತಾ ಇದ್ದಾನೆ, ಎಷ್ಟು ಉತ್ಕಂಠತೆ ಇದ್ದರು. ಅವನ ಹತ್ರಕ್ಕೆ ಹೋಗ್ತೀನಿ ಅಂತ ಬಂದು ದೃಷ್ಟೋಸಿ ದೇವಿ ಹಸ್ತಗತೇನಾಪಿ ಮಯ ಪುನರಪಿ ಏತಾಭ್ಯಾಂ ಅಕ್ಷಿಭ್ಯಾಂ. ಅಬ್ಬ ಮಹಾರಾಜ, ನಾನು ದೇವಿಯಿಂದ ಸೆರೆಗೆ ತುತ್ತಾಗಿದ್ದವನು ಮತ್ತೆ ಇದೇ ಕಣ್ಣಲ್ಲಿ ಇದೇ ನಿನ್ನ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಕಂಡೆನಲ್ಲ ನಾನು ಸಮಾಧಾನ ಅಂತ ಅಂದ್ಕೋತಾನೆ. ಓಹ್ ನೀನಾ ಅಂತ ಅಂದ್ಕೊಂಡು ಅಪ್ಪಿಕೊಳ್ತಾನೆ. ಆಮೇಲೆ ರಾಜ ಹೇಳ್ತಾನೆ, ವೇಷೇಣೇವ ನಿವೇದಿಸ್ತೇ ದೇವ್ಯಾ ಪ್ರಸಾದ. ನಿನ್ನ ವೇಷದಿಂದಲೇ ಗೊತ್ತಾಗಿದೆ ಮಹಾರಾಣಿ ನಿನಗೆ ತುಂಬ ಅನುಗ್ರಹ ಮಾಡಿದ್ದಾಳೆ ಅಂತ. ರೇಷ್ಮೆ ವಸ್ತ್ರ ಉಡಕ್ಕೆ ತೊಡಕ್ಕೆ ಕೊಟ್ಟಿದ್ದಾಳೆ, ಕರ್ಣ ಕುಂಡಲ ಕೊಟ್ಟಿದ್ದಾಳೆ, ಇನ್ನೂ ಸಿಹಿ ತಿಂಡಿ ಮೆಲಕ್ತಾನೆ ಬರ್ತಾ ಇದ್ದಾನೆ. ಆಗ ಕೇಳ್ತಾನೆ, ಸಾಗರಿಕಾಯ ಕಾವಾರ್ಥ, ಸಾಗರಿಕೆ ಸುದ್ದಿ ಏನು ಹೇಳು ಅಂತಾನೆ. ಮತ್ತೆ ತಲೆ ತಗ್ಗಿಸ್ತಾನೆ, ಹ್ಯಾಪ್ ಮುಖ ಹಾಕೋತಾನೆ. ವಯಸ್ಸಿಯ ಕಿಮ್ನ ಕಥೆಯಸಿ, ಯಾಕೆ ಹೇಳ್ತಿಲ್ಲ ಅಂದರೆ, ಅಪ್ರಿಯ ನಿವೇದಯ ತುಮ್ನ ಪಾರಯಾಮಿ, ನಿನಗೆ ಕೆಟ್ಟ ಸುದ್ದಿ ಹೇಳೋಕ್ಕೆ ಇಷ್ಟ ಇಲ್ಲ ಅಂತ. ಏನದು ಅಪ್ರಿಯ? ವ್ಯಕ್ತಂ ಉತ್ಸೃಷ್ಟಂ ಜೀವಿತಂ ತಯ, ಏನು ಪ್ರಾಣನೇ ಬಿಟ್ಬಿಟ್ಲಾ ಅಂತ ಮೂರ್ಛೆ ಹೋಗ್ತಾನೆ. ಅಯ್ಯೋ ಅಲ್ಲ 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 ಹಾಗಲ್ಲ ಅಂತಂತಾನೆ. ಮತ್ತೆ ಪ್ರಾಣಾ ಪರಿತ್ಯಜತ ಕಾಮ ಮದಕ್ಷಿಣಂ ಮಾಂ ರೇ ದಕ್ಷಿಣಾ ಭವತ ಮದ್ವಚನಂ ಕುರುಧ್ವಂ ಶೀಘ್ರಂ ನ ಯಾತ ಯದಿ ತನ್ ಮುಷಿತಾಸ್ಥನೂನಂ ಯಾತಾ ಸುದೂರ ಮಧುನ ಗಜಗಾಮಿನೀಸ. ಅಯ್ಯೋ ಪ್ರಾಣಗಳೇ, ನಾನು ಕಾರುಣ್ಯ ಇಲ್ಲದೆ ಇದ್ದವನು, ಸೌಜನ್ಯ ಇಲ್ಲದೆ ಇದ್ದವನು, ಅವಳನ್ನು ಬದುಕಿಸ್ಕೊಳ್ಳೋಕ್ಕಾಗಲಿಲ್ಲ, ಹೋಗ್ಬಿಡಿ ನೀವು. ದಾಕ್ಷಿಣ್ಯ ಗುಣಗಳೇ, ನೀವು ನನ್ನ ಮಾತನ್ನು ಕೇಳಿ ಆಲಿಸಿ ದಾಕ್ಷಿಣ್ಯ ಪಟ್ಕೊಳ್ಳಿ. ಮತ್ತೆ ಶೀಘ್ರಂನ ಯಾತ ಯದಿ, ಪ್ರಾಣಗಳೇ ನೀವು ಹೋಗದೇ ಇದ್ದರೆ ನಿಜವಾಗೂ ಕೂಡ ಅನ್ಯಾಯ. ದಾಕ್ಷಿಣ್ಯ ಗುಣವೇ, ನೀನು ಕೆರಳದಿ ಪರಿಸ್ಥಿತಿಗೆ ಹತೋಟಿ ತಂದುಕೊಳ್ಳದೇ ಇದ್ದರೆ ಕಷ್ಟ. ಆ ಗಜಗಾಮಿನಿ ದೂರ ಹೊರಟೋಗ್ಬಿಡ್ತಾ ಇದ್ದಾಳೆ, ಪ್ರಾಣವೇ ಹೊರಟೋಯ್ತೇನೋ ಅಂತನ್ನುವ ಚಿಂತೆ. ಆಗಮನ ಹೇಳ್ತಾನೆ, ಇಲ್ಲ ಅನ್ಯಥಾಮಾ ಸಂಭಾವಯ್ಯ ಸಾಕಲು ತಪಸ್ವಿನಿ ಉಜ್ಜಯಿನಿಂ ಪ್ರೇಷಿತೇಶಿ ಶ್ರೂಯತೆ. ಅವಳನ್ನ ಉಜ್ಜಯಿನಿಗೆ ಓಡಿಸಬೇಕು ಅಂತ ಇದ್ದಾಳೆ ಮಹಾರಾಣಿ ಸೆರೆ ಹಾಕಿ, ಅದು ನನಗೆ ಚಿಂತೆ ಆಯಿತು ಅಂತ. ಅಯ್ಯೋ ಅಹೋ ನಿರನುರೋಧ ಮಯಿ ದೇವಿ, ನಾನಂತೂ ತಡೆಯೋಕ್ಕೆ ಆಗೋದಿಲ್ಲ, ರಾಣಿನ ಆ ಥರ ಪ್ರಬಲೆಯಾಗಿಬಿಟ್ಟಿದ್ದಾಳಲ್ಲ ಅಂತ ದುಃಖ ಪಡ್ತಾನೆ. ಇದು ಯಾರು ನಿನಗೆ ಹೇಳಿದ್ರು? ಕೇನ ತವೈತ ದಾಖ್ಯಾತಂ. ಆಗೋಳು ಅವನು ಹೇಳ್ತಾನೆ, ಭೋ ಸುಸಂಗತೆಯ, ಅಯ್ಯೋ ಸುಸಂಗತೇನಪ್ಪ ಹೇಳಿದ್ದು ಅಂತ ನಿಟ್ಟುಸಿರು ಬಿಟ್ಟು ಅಳ್ತಾನೆ. ಮತ್ತೆ ಈ ರತ್ನಮಾಲೆಯನ್ನು ಕೊಟ್ಲು ಅಂತ. ಯಾಕೆ ಅಂದರೆ ನನಗಿದೊಂದು ಸಮಾಧಾನ ಮಾಡೋಕ್ಕೆ ಒಂದು ಉಪಾಯವಾಯಿತು ಅಂತ.
ನೋಡಿಕೊಂಡು ಆ ರತ್ನಮಾಲೆಯನ್ನು ದುಃಖ ಪಡ್ತಾನೆ. ಕಂಠಾಶ್ಲೇಷಂ ಸಮಾಸಾದ್ಯ ತಸ್ಯಾ ಪ್ರಭ್ರಷ್ಟಯಾನಯ ತುಲ್ಯಾವಸ್ಥಾ ಸಖೀವೇಯಂ ತನುರಾಶ್ವಾಸ್ಯತೆ ಮಯ. ಆ ತನ್ನ ಸಖಿ ಸಾಗರಿಕೆ ಕೊರಳಿಗೆ ಅಪ್ಪಿಕೊಳ್ಳುವಂತೆ ಹಾಕ್ಕೊಂಡಿದ್ದ ಈ ಮಾಲಿಕೆಯನ್ನು ತಾನು ಹಾಕ್ಕೊಂಡ್ರೆ ಅವಳ ಕೊರಳಿನ ಆಲಿಂಗನವೇ ಆದಂತೆ ಆಗುತ್ತದೆ ಅಂತ ಅವನ ತಾತ್ಪರ್ಯ. ರಾಮಾಯಣದಲ್ಲಿ ಬರುತ್ತದಲ್ಲ, ಚಂದ್ರನನ್ನ ರಾಮನೂ ಸೀತೆಯನ್ನು ಒಟ್ಟಿಗೆ ನೋಡಿದ್ರೆ ಚಂದ್ರೇ ದೃಷ್ಟಿ ಸಮಾಗಮ, ಪರಸ್ಪರ ನೋಡುವಂತೆ ಆಗ್ತಾ ಇತ್ತು. ಗಾಳಿ ಅವಳನ್ನು ಬೀಸಿ ಮುಟ್ಟಿಕೊಂಡು ರಾಮನ ಹತ್ರಕ್ಕೆ ಬಂದರೆ ಆಲಿಂಗನ ಆಗ್ತಾ ಇತ್ತು ಅಂತ. ಬಾಹಿವಾತ ಯತಕ್ಕಂತ ತಾಮ್ ಸ್ಪೃಷ್ಟ ಮಾಮಪಿ ಸ್ಪೃಶ, ಈ ರೀತಿಯಾದ ಭಾವವೇ ಇಲ್ಲಿ ಕಾಣುತ್ತದೆ. ಅವನು ಅದನ್ನು ಹಾಕ್ಕೋಬೇಕು ಅಂತ ಅಂದ್ಕೋತಾನೆ, ಕೈನಲ್ಲಿ ಇಟ್ಕೋತಾನೆ. ಆಮೇಲೆ ವಿದೂಷಕನಿಗೆ ಹೇಳ್ತಾನೆ, ನೀನೇ ಹಾಕೋ, ಅದನ್ನು ನೋಡ್ತಾ ನೋಡ್ತಾ ನಾನು ಸಂತೋಷ ಪಡ್ತೀನಿ, ನಾನು ಕೊರಳಿಗೆ ಹಾಕ್ಕೊಂಡ್ರೆ ಗೊತ್ತಾಗೋಲ್ಲ ಅಂತ ವಿದೂಷಕ ಅದನ್ನು ಹಾಕ್ಕೋತಾನೆ. ಆಮೇಲೆ ಅಯ್ಯೋ ಅವಳು ದುರ್ಲಭಳ ಆಗಿಬಿಟ್ಲು, ಇನ್ನು ಸಿಗೋದಿಲ್ಲ ಅಂತ ಅಂದ್ಕೋತಾ ಇರ್ತಾನೆ. ಹಾಗೆಲ್ಲ ಹೇಳಬೇಡಪ್ಪ, ಅಸ್ತು ದೇವತೆಗಳಿದ್ದಾರಲ್ಲ, ಅಸ್ತು ಅಸ್ತು ಅಂತಿರ್ತಾರೆ, ಕದಾಪಿ ಕೋಪಿ ದೇವಿಯಾಹೇ ಸಂಚರತಿ. ಹಾಗೆ ದೇವಿಯ ಪರಿವಾರದವರು ಯಾರೋ ಇದ್ದಾರೆ, ಸುತ್ತಲೂ ಇರ್ತಾರೆ. ನೀನು ಅವಳ ಬಗ್ಗೆ ಸ್ಮರಣೆ ಮಾಡ್ತಾ ಇದ್ರೆ ಉಚ್ಚೈರ್ ಮಂತ್ರಯಿಸ್ವ. ನೀನು ತುಂಬ ಜೋರಾಗಿ ಸಾಗರಿಕೆ ಸಾಗರಿಕೆ ಅಂದರೆ ದೇವಿ ಪರಿವಾರ ಕಿವಿಗಳಿಗೂ ಗೋಡೆಗಳಿಗೂ ಕಿವಿ ಇರುತ್ತೆ ಅಂತ ನೇರ ತೆಗೆದುಕೊಂಡು ಹೋಗಿ ಹೇಳ್ತಾರೆ ಅಂತ. ಹಾಗೆ ಆ ಶಕುನ ದೇವತೆಗಳಂತೆ ಅವ್ರು ಬರ್ತಾರೆ, ಎಚ್ಚರ ಎಚ್ಚರ ಅಂತಾನೆ. ಅಷ್ಟೊತ್ತಿಗೆ ಪ್ರತಿಹಾರಿ ಬರ್ತಾಳೆ. ಅವಳು ಬಂದು ಹೇಳ್ತಾಳೆ, ರುಮಣ್ವಂತ ನನ್ನ ತಂಗಿಯ ಮಗ, ರುಮಣ್ವತೋಹ ಭಾಗಿನೇಯೋ ವಿಜಯವರ್ಮ, ರುಮಣ್ವಂತನ ತಂಗಿಯೋ ಅಕ್ಕನದೋ ಮಗ ವಿಜಯವರ್ಮ ಅಂತ ಒಬ್ಬ, ಅವನು ಸೇನಾ ನಾಯಕ, ನಿನಗೇನೋ ಪ್ರೀತಿಪಾತ್ರವಾದ ದೊಡ್ಡ ಸಂತೋಷ ಕೊಡುವ ಸಂದೇಶ ತಂದುಕೊಂಡಿದ್ದಾನೆ ಅಂತ. ಬರಲಿ ಅವನು ಅಂತ ಹೇಳ್ತಾನೆ. ಅದು ಏನಂತಂದರೆ, ವಿಂಧ್ಯದುರ್ಗ ಅಂತ ಒಂದು ದುರ್ಗ ಇತ್ತು, ಆ ದುರ್ಗದಲ್ಲಿ ನೆಲೆಸಿದ ಕೋಸಲಾಧಿಪತಿ ಅವನನ್ನು ಗೆದ್ದದ್ದು ಅಂತ. ಅಲ್ಲಿ ಆ ಒಂದು ಕಥೆ ಬರುತ್ತದೆ, ಮೊದಲೇ ನಾವು ನೋಡಿದ್ದಾಗಿದೆ. ಆ ಒಂದು ಯುದ್ಧ ಇವನು ಗೆಲ್ಲುವುದಕ್ಕೆ ಅಂತ ಹೂಡಿರ್ತಾನೆ. ಆ ಯುದ್ಧದಲ್ಲಿ ಇವನಿಗೆ ಗೆಲುವಾಗಿರುತ್ತದೆ ಅಂತ. ಹಿಂದಿನ ನಾಟಕದಲ್ಲೂ ಆ ಥರ ನೋಡಿದ್ವಿ ನಾವು. ಅಲ್ಲಿ ಮಾಲವ ಮಹಾರಾಜನ ಮೇಲೆ ಯುದ್ಧ ಮಾಡಿದ್ದು ಅಂತ. ಈ ವಿಂಧ್ಯದುರ್ಗ ದಕ್ಷಿಣ ಕೋಸಲದಲ್ಲಿರುವುದು ಅಂತ ನಾವು ಊಹೆ ಮಾಡಬಹುದು. ಆಮೇಲೆ ಹೇಳ್ತಾನೆ, ವಿಜಯವರ್ಮ ಬರ್ತಾನೆ ಅಲ್ಲಿಗೆ, ನಾನು ಗೆದ್ದಿದ್ದಾಯಿತು. ಹಾಸ್ತಿಕ ಪ್ರಾಯಂ ಅಶೇಷಂ ಆತ್ಮಸೈನ್ಯಂ ಸಜ್ಜೀಕೃತವಾನ್. ಮಹಾರಾಜ ತನ್ನ ಎಲ್ಲ ಸೈನ್ಯ ಬಲವನ್ನೂ ಒಗ್ಗೂಡಿಸಿದ್ದ ಅವನು ಕೋಸಲಾಧಿಪತಿ, ಅದನ್ನೆಲ್ಲ ಗೆದ್ದದ್ದಾಯಿತು ಅಂತ. ವಿದೂಷಕ ಹೇಳ್ತಾನೆ, ಲಘ್ವಾಚಕ್ವಭೋ, ಬೇಗ ಹೇಳಪ್ಪ, ವೇಪತ ಇವಮೇ ಹೃದಯ, ನನ್ನ ಹೃದಯ ಡಬಡವಿಸ್ತಾ ಇದೆ. ನೀವು ಯುದ್ಧ ಹೇಗೆ ಮಾಡಿದ್ರಿ ಗೆದ್ರಿ ಅನ್ನೋ ವಿವರ ನನಗೆ ತುಂಬ ವಿಸ್ತಾರವಾಗಿ ಬೇಡ, ಪರಿಣಾಮ ಹೇಳು ಅಂತ. ಅದು ಇವನು ಬಿಡೋಲ್ಲ, ಹೇಳಬೇಕಾದಷ್ಟು ಹೇಳ್ತಾನೆ. ಭಾಷಣಕಾರರು ಇರ್ತಾರೆ, ಅವರಿಗೆ ಅವಕಾಶ ಅವ್ರದ್ದು ಬಂದ ಮೇಲೆ ಎಷ್ಟು ಹೇಳಬೇಕು ಅಷ್ಟು ಹೇಳಿಯೇ ತೀರಾ ಅವ್ರು ಹೋಗೋದು. ಇನ್ನೊಬ್ರು ಹೇಳಿದ್ರಲ್ಲ ಅಂತಲ್ಲ, ಬರ್ಕೊಂಡು ಬಂದಿದ್ದಷ್ಟು ಓದಲೇಬೇಕು. ಮತ್ತೂ ಕಡೆಯದಾಗಿ ಅಂತ ಒಂದು 50 ಕಡೆಗಳು ಬರುತ್ತೆ. ಇನ್ನೊಂದು ಮಾತು, ಇನ್ನೆರಡು ಮಾತು, ಇನ್ನು 2 ನಿಮಿಷ. ಆ 2 ನಿಮಿಷ ಅನ್ನೋದಕ್ಕೆ ಒಂದು ಚೂರು ಬೆಲೆ ಇಲ್ಲ. ಇವೆಲ್ಲ ಅಲ್ಲಿ ಕಾಣಿಸುತ್ತಲ್ಲ, ಹಾಗೆ ದೊಡ್ಡ ದೊಡ್ಡ ವೃತ್ತಗಳಲ್ಲಿ ಹೇಳೋಕೆ ಶುರು ಮಾಡ್ತಾನೆ. ಅಸ್ತವ್ಯಸ್ತ ಶಿರಸ್ತ ಶಸ್ತ್ರ ಕಷಣೋತ್ಕೃತ್ತೋತ್ತಮಾಂಗೇ ಕ್ಷಣಂ ವ್ಯೂಢಾಸೃಕ್ಸರತಿ ಸ್ವನತ್ ಪ್ರಹರಣೆ ವರ್ಮೋದ್ವಲಧ್ವನ್ಹಿನಿ ಆಹೂಯಾಜಿ ಮುಖೆ ಸಕೋಸಲಪತಿರ್ಭಂಗ ಪ್ರತೀಪೀ ಭವನ್ನೇಕೇನೇವ ರುಮಣ್ವತಾ ಶತಶೈರ್ ಮತ್ತದ್ವಿಪಸ್ಥೋ ಹತಃ. ಆ ಯುದ್ಧರಂಗದಲ್ಲಿ ಕವಚಗಳು, ಶಿರಸ್ತ್ರಾಣಗಳು, ತಲೆಗಳು ಎಲ್ಲವೂ ಕತ್ತರಿಸಲ್ಪಟ್ಟು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು. ಇನ್ನು ರಕ್ತವಂತೂ ಸುರಿತಾ ಇತ್ತು ನದಿಯಂತೆ. ಆಮೇಲೆ ಆಯುಧಗಳು ಕಣಕಣಿಲೆಂದು ಶಬ್ದ ಮಾಡ್ತಾ ಇದ್ವು. ಕವಚಗಳು ಎದೆಗಳು ಗಟ್ಟಿಸಿಕೊಂಡು ಕಿಡಿಗಳು ಹೇಳ್ತಾ ಇದ್ವು. ಬೆಂಕಿ ಜ್ವಾಲೆನೇ ಬರ್ತಿತ್ತು. ಆಗ ಆನೆ ಮೇಲೆ ಕೂತುಕೊಂಡು ಬರ್ತಾ ಇದ್ದ ಕೋಸಲಾಧಿಪತಿ ಎದುರಾದ ಒಂದು ರುಮಣ್ವಂತನ ಕೈ 100 ಬಾಣಗಳು ಬಿಟ್ಟು ಅವನನ್ನು ಕೊಂದುಬಿಡ್ತು ಅಂತ ನಾವು ತಾತ್ಪರ್ಯದ ಪದ್ಯವನ್ನು ಹೇಳ್ತಾನೆ. ಆಗ ಹೇಳ್ತಾನೆ, ಸಾಧು ಕೋಸಲಪತೆ ಸಾಧು ಮೃತ್ಯುರಪತಿ ಶ್ಲಾಘ್ಯೋ ಯಸ್ಯ ಶತ್ರವಃ ಅಪಿ ಏವಂ ಪುರುಷಕಾರಂ ವರ್ಣಯಂತಿ. ಆಹಾ, ನೀನೇ ಧನ್ಯ ಕೋಸಲಾಧಿಪತಿ, ನಿನ್ನ ಯುದ್ಧ ವೀರವನ್ನು, ಯುದ್ಧ ಪರಾಕ್ರಮವನ್ನು ಶತ್ರುಗಳು ಕೊಂಡಾಡೋ ಥರ ಆಯಿತು ಅಂತಂತಾನೆ. ಇದು ಗುಣಗ್ರಹಣಕ್ಕೆ ಸಂಕೇತ ಮಹಾರಾಜನದು. ಇನ್ನೇನು ರುಮಣ್ವಂತ ಬಂದುಬಿಡ್ತಾನೆ, ಇಲ್ಲಿಗೆ ಬರ್ತಾನೆ. ಅವನು ನನ್ನ ಅಣ್ಣ ಜಯವರ್ಮ ಅಂತಿದ್ದಾನೆ, ಅವನನ್ನೇ ಕೋಸಲಾಧಿಪತಿಯಾಗಿ ಮಾಡಿ ಈ ಕಡೆಗೆ ಬರ್ತಾನೆ ಅಂತಾನೆ. ತುಂಬ ಸಂತೋಷ. ಯೋಗೇಂದ್ರಾಯಣನ ಮೂಲಕ ಇವರಿಗೆ ಸತ್ಕಾರ ಮಾಡಿಸು ಅಂತ ಹೇಳ್ತಾನೆ ರಾಜ. ಅಷ್ಟೊತ್ತಿಗೆ ಕಾಂಚನಮಾಲೆ ಬರ್ತಾಳೆ. ಅವಳು ಹೇಳ್ತಾಳೆ, ಮಹಾರಾಣಿ ಒಂದು ಹೇಳಿದ್ದಾಳೆ,
ಏತಮ್ಮ ಇಂದ್ರಜಾಲಿಕ ಮಾರ್ಯಪುತ್ರಾಯ ದರ್ಶಯ ಅಂತ ಒಬ್ಬ ಇಂದ್ರಜಾಲಕ ಬಂದಿದ್ದಾನೆ, ಅದನ್ನು ಮಹಾರಾಜನಿಗೆ ಹೇಳು ಆ ಸುದ್ದಿನ ಅಂತ ಕಳಿಸಿದ್ದಾಳೆ. ಆ ಇಂದ್ರಜಾಲಿಕನನ್ನು ಯೌಗಂದ್ರಾಯಣನೇ ಕರೆಸ್ಕೊಂಡಿದ್ದು. ಸರ್ವಸಿದ್ಧಿ ಅಂತ ಅವನ ಹೆಸರು. ಅದು ಮಹಾರಾಣಿಗೆ ಗೊತ್ತಿಲ್ಲ. ಬೇಕು ಅಂತಲೇ ಮಹಾರಾಣಿಯ ತೌರಾದ ಉಜ್ಜಯಿನಿ ಕಡೆಯವನು ಅಂತ ಹೇಳಿರ್ತಾರೆ. ಯಾಕೆಂದರೆ ಮಹಾರಾಣಿ ಇಂದ್ರಜಾಲದಲ್ಲಿ ಸಂತೋಷಗೊಳ್ಳಲಿ ಅಂತ ಒಂದು. ಮತ್ತು ಇಂದ್ರಜಾಲದ ವ್ಯವಸ್ಥೆಯನ್ನು ಯೌಗಂದ್ರಾಯಣನೇ ಮಾಡಿರ್ತಾನೆ. ಮಾಡಿ ಒಂದು ಕೃತಕವಾದ ಬೆಂಕಿಯನ್ನು ಸೃಷ್ಟಿ ಮಾಡಿ ಆ ಬೆಂಕಿಯಲ್ಲಿ ಎಲ್ಲಿ ಸಾಗರಿಕೆ ಸತ್ತೋಗ್ಬಿಡ್ತಾಳು ಅಂತ ಮಹಾರಾಣಿಗೆ ಗಿಲ್ಟ್ ಕಾಡಿ ಅದನ್ನು ಬಿಡುಗಡೆ ಮಾಡೋಕ್ಕೆ ಅಂತ ಮಹಾರಾಜ ಹೋಗಿ ಅವನ ಅತ್ಯಾಧುನಿಕವಾದ ಸೀನುಗಳ ಥರ ಡೈವ್ ಮಾಡಿ ಫೈರ್ ಎಕ್ಸ್ಟಿಂಗ್ವಿಷರ್ ಯಾರಿದ್ದಾರೆ ಆ ಅಗ್ನಿಶಾಮಕ ದಳದವರು ಅವ್ರಿಗಿಂತ ಜೋರಾಗಿ ಅವನು ಆ ಕೆಲಸ ನಡೆಸ್ತಕ್ಕಂಥದ್ದು. ಹಾಗೆ ಒಂದು ನಿರ್ವಹಣೆ ಅದ್ಭುತಂ ಅಂತ ಕ್ಲೈಮ್ಯಾಕ್ಸಲ್ಲಿ ಒಂದು ಸರ್ಪ್ರೈಸ್ ಎಲ್ಲ ಇರಬೇಕಲ್ಲ, ಆ ಥರ ಮಾಡುವುದು ಬರ್ತದೆ. ಯಾರಿಗೂ ಆ ಬೆಂಕಿ ಸುಡಲ್ಲ, ಯಾಕೆಂದರೆ ಅದು ಐಂದ್ರಜಾಲಿಕ ಮಾಯಾ ಬೆಂಕಿ, ಮಾಯಾಗ್ನಿ ಅದು ಅಂತ. ಹೀಗೆ ಈ ಇಂದ್ರಜಾಲಿಕ ಬರ್ತಾನೆ. ಅವನು ಬಂದು ಅವರಿಗೆಲ್ಲ ಈಗ ಮ್ಯಾಜಿಕ್ ವ್ಯಾಂಡ್ ಅಂತ ಕರೀತಾರಲ್ಲ, ಮಂತ್ರದಂಡ, ಆ ಥರದ್ದು ಅವನು ಒಂದು ನವಿಲುಗರಿಯ ಗುಚ್ಛ ಇಟ್ಕೊಂಡಿರ್ತಾನೆ. ಈ ಸೂಫಿ ಸಂತರು ಎಲ್ಲ ದರ್ಗಾಗಳಲ್ಲಿ ಇಟ್ಕೊಂಡಿರ್ತಾರಲ್ಲ ನವಿಲುಗರಿ ಗುಚ್ಛವನ್ನು, ಆ ತರಹ ಅದನ್ನು ಸುತ್ತಾಡ್ತಾ ನಾನು ಶಂಬರಾಸುರನನ್ನು ಗೆದ್ದಂಥ ಇಂದ್ರನ ಮಾಯೆಯನ್ನು ನಾನು ಕೈಗೊಂಡಿರ್ತಕ್ಕಂಥವನು ಅಂತ ಹೇಳ್ತಾ ಬರ್ತಾನೆ. ಭೂಮಿಯಲ್ಲಿ ಚಂದ್ರನನ್ನು, ಆಕಾಶದಲ್ಲಿ ಭೂಮಿಯನ್ನು, ಬೆಂಕಿಯಲ್ಲಿ ನೀರನ್ನು, ನೀರಲ್ಲಿ ಬೆಂಕಿಯನ್ನು, ಮಧ್ಯಾಹ್ನದಲ್ಲಿ ರಾತ್ರಿಯನ್ನು, ಹಗಲಲ್ಲಿ ರಾತ್ರಿಯಲ್ಲಿ ಮಧ್ಯಾಹ್ನವನ್ನು ಹೀಗೇನೂ ತೋರಿಸ್ತೀನಿ, ಏನು ಬೇಕಾದ್ರೂ ಮಾಡ್ತೀನಿ ಅಂತೆಲ್ಲ ತನ್ನ ಪ್ರಭಾವವನ್ನು ತೋರಿಸ್ಕೊಂಡು ಬರ್ತಾನೆ. ಆಗ ವಿದೂಷಕ ನೋಡ್ತಾನೆ, ಈದೃಶ ಅಸ್ಯ ಅವಷ್ಟಂಭ, ಇಷ್ಟು ಕೊಬ್ಬೋ ಇವನಿಗೆ, ಇರಲಿ ಎಲ್ಲ ತೋರಿಸಲಿ ನೋಡೋಣ ಅಂತ ಮಹಾರಾಜ ಹೇಳ್ತಾನೆ. ಹೌದು, ಕಾಂಚನಮಾಲೆ ದೇವಿಗೆ ಹೇಳು, ಈ ಐಂದ್ರಜಾಲಿಕನ್ನ ನಾವು ಇಟ್ಟುಕೊಂಡು ಪ್ರದರ್ಶನ ಮಾಡಿಸೋಣ ಅಂತ. ಅವಳು ಆಗಂತ ದೇವಿನ ಕರ್ಕೊಂಡು ಬರ್ತೀನಿ ಅಂತ ಹೋಗ್ತಾಳೆ. ಮತ್ತು ದೇವಿ ಜೊತೆಗೆ ಬರ್ತಾಳೆ. ಆಗ ಇವಳು ಹೇಳ್ತಾ ಇದ್ದಾಳೆ ವಾಸವದತ್ತೆ, ಕಾಂಚನಮಾಲೆ ಉಜ್ಜಯಿನೀತ ಆಗತ ಇತ್ಯಸ್ತಿ ಮೇ ತಸ್ಮಿನ್ ಇಂದ್ರಜಾಲಿಕೆ ಪಕ್ಷಪಾತ. ನಮ್ಮ ತವ್ರ ಮನೆಯಿಂದ ಬಂದಿದ್ದಾನೆ ಇದರಿಂದ ಏನೋ ಒಂದು ಅಭಿಮಾನ, ತುಂಬ ಸಹಜವಾದದ್ದು. ಅದರಿಂದಲೇ ಇಂದ್ರಜಾಲವನ್ನು ನಂಬಿಬಿಡ್ತಾಳೆ. ಆದರೆ ಅದಷ್ಟು ಫ್ಯಾಬ್ರಿಕೇಟೆಡ್ ಯೌಗಂದ್ರಾಯಣಂದು. ಇಂದ್ರಜಾಲವನ್ನು ಮಾಡಪ್ಪ ಅಂದರೆ ಮಾಡ್ತಾನೆ. ಏನು ಯಾರನ್ನೆಲ್ಲ ತೋರಿಸ್ತಾನೆ. ಹರಿಹರ ಬ್ರಹ್ಮ ಪ್ರಮುಖಾನ್ ದೇವಾನ್ ದರ್ಶಯಾಮಿ, ದೇವರಾಜಂಚ ತ್ರಿಮೂರ್ತಿಗಳನ್ನು, ದೇವೇಂದ್ರನನ್ನು, ದೇವಲೋಕವನ್ನೇ ತೋರಿಸ್ತೀನಿ. ಸಿದ್ಧ ಚಾರಣ ಸುರವಧೂ ಸಾರ್ತಂಚ ನೃತ್ಯಂತಂ ಗಗನೆ. ಎಲ್ಲರೂ ಕುಣಿತಾ ಇರ್ತಕ್ಕಂಥವ್ರು, ಸಿದ್ಧ, ಚಾರಣ, ಕಿಂಪುರುಷ, ಯಕ್ಷ ಈ ಥರ. ಅವ್ರ ಮಧ್ಯೆ ಇಂದ್ರನೇ ನೃತ್ಯ ಮಾಡ್ತಾನೆ. ನಮ್ಮ ಜೈನ ಕಾವ್ಯಗಳಲ್ಲಂತೂ ಇಂದ್ರ ಎಷ್ಟೆಲ್ಲ ನೃತ್ಯ ಮಾಡ್ತಾನೆ. ಅವನ ತೋಳ ಮೇಲೆ ಇನ್ನೆಷ್ಟು ಜನ ಅಪ್ಸರೆಯರು ನೃತ್ಯ ಮಾಡ್ತಾರೆ. ಆ ಜಿನಶಿಶು ಹುಟ್ಟಿದಾಗ ಮಂಗಳಾಭಿಷೇಕ ಸ್ನಾನ, ಗರ್ಭಾಭಿಷೇಕ ಸ್ನಾನ ಎಲ್ಲ ಮಾಡಿಸೋವಾಗಂತೂ ಸುಸ್ತಾಗುವಷ್ಟು ಇಂದ್ರ ಕುಣಿತಾನೆ ಅಂತ ಬರ್ತದೆ. ಆದರೆ ನಮ್ಮಲ್ಲಿ ಆ ಥರ ಇಲ್ಲ, ಜೈನ ಪರಂಪರೆಯಲ್ಲಿದೆ. ಇಲ್ಲಿ ಕುಣಿತಾ ಇದ್ದಾನೆ ಶಿವ, ಅವನು ಇಂದ್ರ. ಇಲ್ಲಿ ನೋಡಪ್ಪ, ಯೇಷ ಬ್ರಹ್ಮ ಸರೋಜೆ, ಕಮಲದಲ್ಲಿ ಬ್ರಹ್ಮ ಕೂತಿದ್ದಾನೆ. ರಜನಿಕರ ಕಲಾ ಶೇಖರ ಶಂಕರ, ಚಂದ್ರಶೇಖರನಾದ ಶಿವ. ದೋರ್ಭಿರ್ದೈತ್ಯಾಂತ ಕೋಸವು ಸಧನು ರಸಿಗದ ಚಕ್ರಚಿಹ್ನೈಶ್ಚತುರ್ಭಿ. ಇನ್ನು ಖಡ್ಗ, ಗುರಾಣಿ, ಬಿಲ್ಲು, ಬಾಣ, ಚಕ್ರ ಎಲ್ಲ ಇಟ್ಟುಕೊಂಡು ಚತುರ್ಭುಜ ವಿಷ್ಣುವು ಇದ್ದಾನೆ. ಯಶೋಪ್ಯೈರಾವತಸ್ಥಃ ತ್ರಿದಶ ಪತಿರಪಿ ಅಮೀ ದೇವಿ ದೇವಾಸ್ತಥಾನ್ಯೇ. ಐರಾವತದ ಮೇಲೆ ಕೂತಿರೋ ಇಂದ್ರ ಇದ್ದಾನೆ. ಇನ್ನು ಎಲ್ಲ ದೇವದೇವಿಯರು ನೃತ್ಯಂತಿ ವ್ಯೋಮ್ನಿ ಚೈತಾಹ ಚಲಚರಣ ರಣನ್ ನೂಪುರ ದಿವ್ಯನಾರ್ಯ. ಅಪ್ಸರೆಯರಂತೂ ಜಳಂಕಾರ ಮಾಡ್ತಾ ಇದ್ದಂತೆ ನೂಪುರಗಳು ಕುಣಿತಾ ಇದ್ದಾರೆ ಅಂತೆಲ್ಲ ತೋರಿಸ್ತಾರೆ. ಇಂದ್ರಜಾಲ ನಡೀತಿದೆ ಅಂತ ಕಲ್ಪನೆ ಮಾಡ್ತಾರೆ. ವಾಸ್ತವದಲ್ಲಿ ಇಂದ್ರಜಾಲ ಮಾಡೋದಿಲ್ಲ. ಅಲ್ಲೆಲ್ಲ ಸಂಸ್ಕೃತ ರಂಗಭೂಮಿಯಲ್ಲಿ ಸಾಂಕೇತಿಕವಾಗಿ ಅಭಿನಯಿಸ್ತಾರೆ. ಅದಕ್ಕೆ ಇವರು ಆಶ್ಚರ್ಯಪಟ್ಟು ಅದನ್ನೆಲ್ಲ ಕಂಡಂತೆ ಅಭಿನಯಿಸ್ತಾರೆ. ಮೋರ್ ಆಫ್ ಇಮ್ಯಾಜಿನೇಟಿವ್ ಕ್ರಿಯೇಷನ್ ದ್ಯಾನ್ ಡೈರೆಕ್ಟ್ ಎಕ್ಸ್ಪ್ಲಿಸಿಟ್ ಎಕ್ಸ್ಪ್ಲೇಷನ್. ವಾಚ್ಯ ಅಲ್ಲ ಸಂಸ್ಕೃತ ರಂಗಭೂಮಿ, ವ್ಯಂಗ್ಯ, ಸಜೆಸ್ಟಿವ್ ಆದದ್ದು. ಆಗ ವಿದೂಷಕ ರಾಜನ್ನ ಅಸೈಟ್ ಹಾಕಂತೀವಲ್ಲ, ಅಪವಾರ್ಯ ಮಾಡ್ತಾನೆ. ದಾಸ್ಯ ಪುತ್ರ ಇಂದ್ರಜಾಲಿಕ ಕಿಮೇತೈಹಿ ದೇವೇಹಿ ಅಪ್ಸರೋಭಿಶ್ಚ. ಅಯ್ಯೋ ಪೆದ್ದ ಇಂದ್ರಜಾಲ ಮಾಡುವನೇ, ದೇವತೆಗಳನ್ನು ತ್ರಿಮೂರ್ತಿಗಳನ್ನು ಯಾಕೆ ತೋರಿಸೋದು ಸುಮ್ಮನೆ. ಯದಿತೇನ ಪರಿತುಷ್ಟೇನ ಕಾರ್ಯಂ ತತ್ ಸಾಗರಿಕಾಂ ದರ್ಶಯ. ನಿಂಗೆ ರಾಜ ಬಹುಮಾನ ಕೊಡಬೇಕು ಅಂದರೆ ಸಾಗರಿಕೆಯನ್ನು ತೋರಿಸ್ಬೇಕು ಅಂತ. ಯಾವ್ಯಾವುದೋ ಬ್ರಹ್ಮಲೋಕದಲ್ಲಿ, ಸತ್ಯಲೋಕದಲ್ಲಿ, ವಿಷ್ಣು ಲೋಕದಲ್ಲಿ, ವೈಕುಂಠದಲ್ಲಿ ಅಂತ ಮಾಡಿ ಏನು ಪ್ರಯೋಜನ ಇಲ್ಲ ಅಂತ. ಅಷ್ಟೊತ್ತಿಗೆ ಪ್ರತಿಹಾರಿ ವಸುಂಧರೆ ಬರ್ತಾಳೆ. ಮಹಾರಾಜ ಯೌಗಂದ್ರಾಯಣ ಮಹಾಮಂತ್ರಿ ಹೇಳ್ತಾ ಇದ್ದಾನೆ, ವಿಕ್ರಮಬಾಹು ಅಂತ ಯಾವನು ಶ್ರೀಲಂಕಾದಲ್ಲಿ ಅಂದರೆ ಸಿಂಹಳದಲ್ಲಿ ನಮ್ಮ ಮಹಾರಾಣಿಯ ಸೋದರ ಮಾವ ಇದ್ದಾನೆ. ಅಂದರೆ ಮಹಾರಾಣಿಯಾದ ವಾಸವದತ್ತೆಯ ತಾಯಿ ಅಂಗಾರವತಿ, ಅವಳ ಅಣ್ಣನೋ ತಮ್ಮನೋ ವಿಕ್ರಮಬಾಹು ಇದ್ದಾನೆ. ಅವನ ಮಂತ್ರಿ
ಒಬ್ಬ ಇದ್ದಾನೆ ವಸುಭೂತಿ ಅಂತ, ಮತ್ತು ನಮ್ಮ ಕಂಚುಕಿ ಅವ್ರ ಜೊತೆ ಹೋಗಿದ್ದ ಬಾಭ್ರವ್ಯ ಅಂತ, ಅವನು ಬಿದ್ದಾನೆ. ಅವರೆಲ್ಲ ಬರ್ತಿದ್ದಾನೆ, ಒಳ್ಳೆ ಮುಹೂರ್ತದಲ್ಲಿ ನಿಮ್ಮನ್ನು ನೋಡಬೇಕು ಅಂತಿದ್ದಾರೆ, ನಾನು ಏನು ಹೇಳಲಿ ಅಂತ. ಮಹಾರಾಜ ಏನು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬರ್ತಾನೆ ಅಂತ ಹೇಳಲ್ಲ ಅಂತ. ತಕ್ಷಣವೇ ವಾಸವದತ್ತೆ ಹೇಳ್ತಾಳೆ, ಇಂದ್ರಜಾಲ ಬೇಡ, ನಮ್ಮ ಸೋದರ ಮಾವನ ಮನೆಯಿಂದ ಯಾರೋ ದೂತರು ಬಂದಿದ್ದಾರೆ ಅಂದರೆ ನಾನು ನೋಡಬೇಕು ಅಂತ. ಕುತೂಹಲ ಅವಳಿಗೆ, ತವ್ರ ಮನೆ ಮೇಲೆ ಮೋಹ, ಅದಕ್ಕೆ ಇಂದ್ರಜಾಲವನ್ನು ಆಮೇಲೆ ಮಾಡಿಸ್ಲಿ ಅಂತ. ಆಯಿತು ಅಂತ ಅದನ್ನು ಮಾಡೋದಾಗುತ್ತದೆ. ಆದರೆ ಇಂದ್ರಜಾಲಕ್ಕೆ ಹೇಳ್ತಾನೆ, ಏಕಃ ಪುನರ್ಮಮ ಕೇಲಹ ಅವಶ್ಯಂ ದೇವೇನ ಪ್ರೇಕ್ಷಿತವ್ಯ, ಇನ್ನೊಂದು ಆಟ ಇದೆ, ಇನ್ನೊಂದು ಐಟಮ್ ಇದೆ, ಅದ್ಭುತವಾದದ್ದು, ನೀವು ನೋಡಲೇಬೇಕು ಅಂತ. ಅದು ಸಸ್ಪೆನ್ಸ್ ಚೆನ್ನಾಗಿ ಮಾಡಿದ್ದಾನೆ. ಅದೇ ಈ ಅಗ್ನಿ ಪ್ರಮಾದ. ಅಂದರೆ ಯಾವುದನ್ನು ಪ್ರಾಕ್ಟಿಕಲ್ ಜೋಕ್ ಅಂತೀವಲ್ಲ, ಆ ಥರ ಪ್ರಾಕ್ಟಿಕಲ್ ಮೆಸ್ಮರಿಸಮ್, ಪ್ರಾಕ್ಟಿಕಲ್ ಮ್ಯಾಜಿಕ್. ಆಮೇಲೆ ವಾಸವದತ್ತೆ ಹೇಳ್ತಾಳೆ, ಈ ಇಂದ್ರಜಾಲಕನಿಗೆ ದುಡ್ಡು ಕೊಟ್ಬಿಡಿ, ಬಹುಮಾನ ಕೊಡಿ ಅಂತ. ಆಗ ಕಾಂಚನಮಾಲೆ ಆಗಲಿ ಅಂತ ಹೋಗ್ತಾಳೆ. ಅಷ್ಟೊತ್ತಿಗೆ ಈ ವಸುಭೂತಿ ಅಂತಕ್ಕಂಥ ಮಹಾಮಂತ್ರಿ, ರತ್ನಾವಳಿಯ ತಂದೆಯ ಮಹಾಮಂತ್ರಿ ಅವನು, ಮತ್ತು ಬಾಭ್ರವ್ಯ ಅಂತ ಇವರ ಕಂಚುಕಿ. ಈ ಕಂಚುಕಿ ಶ್ರೀಲಂಕಾಗೆ ಹೋಗಿ ಅವ್ರನ್ನ ವಾಪಸ್ ಕರ್ಕೊಂಡು ಬರಬೇಕು ಅಂತ ಹೋಗಿರ್ತಾನೆ. ಆಗಲೇ ನೌಕಾಘಾತವಾಗಿ ಆ ನೌಕೆಯಲ್ಲಿ ಸಾಗರಕ್ಕೆ ಎಲ್ಲೋ ತಪ್ಪಿಸ್ಕೊಂಡು ಹೋಗ್ತಾಳೆ. ಇತ್ತ ಕಡೆ ಈ ಮಂತ್ರಿ ಮತ್ತು ಕಂಚುಕಿ ಇಬ್ಬರೂ ಕೂಡ ಬಚಾವಾಗಿ ಒಂದು ಕಡೆ ಬಂದಿರ್ತಾರೆ. ಹೀಗಾಗಿ ಅವಳು 3 ಜನ ಬರ್ತಾ ಇದ್ದವರೆಲ್ಲ ಅವಳು ತಪ್ಪಿಸ್ಕೊಂಡಿರ್ತಾಳೆ, ಇವರಿಬ್ಬರು ಇಲ್ಲಿ ಬಂದಿರ್ತಾರೆ. ಇದು ಒಂದು ಹಿನ್ನೆಲೆ ಇರಬೇಕು ನಮಗೆ. ಆಗ ಆ ವಸುಭೂತಿ ಬಂದು ನೋಡ್ತಾನೆ ಮಹಾರಾಜನ್ನ. ಅಬ್ಬಾ, ಏನು ಈತನ ವರ್ಚಸ್ಸು, ತೇಜಸ್ಸು, ಅಹೋ ವತ್ಸೇಶ್ವಸ್ಯ ಅನುಭಾವ, ಇವನು ಪ್ಯಾರಫರ್ನೇಲಿ ಎಷ್ಟು ದೊಡ್ಡದು. ಅಕ್ಷಿಪ್ತೋ ಜಯಕುಂಜರೇಣ ಕುಂಜರೇಣ ತುರಗಾನ್ ನಿರ್ವರ್ಣಯನ್ ವಲ್ಲಭಾನ್ ಸಂಗೀತ ಧ್ವನಿನಾ ಹೃತಃ ಕ್ಷಿತಿಭೃತಾಂ ಗೋಷ್ಠೀಷು ತಿಷ್ಠನ್ ಕ್ಷಣಂ ಸದ್ಯೋ ವಿಸ್ಮೃತ ಸಿಂಹಲೇಂದ್ರ ವಿಭವ ಕಕ್ಷಾ ಪ್ರದೇಶೇಪ್ಯಹೋ ದ್ವಾಸ್ಥೇನೇವ ಕುತೂಹಲೇನ ಮಹತಾ ಗ್ರಾಮ್ಯೋ ಯಥಾಹಂ ಕೃತಃ. ಮಹಾರಾಜನ ವೈಭವವೇ ವೈಭವ. ಈ ಆನೆಗಳಿಂದ, ಈ ಕುದುರೆಗಳಿಂದ, ಈ ಪರಿವಾರ ದೇವತೆಗಳಿಂದ, ಅಂದರೆ ಮಹಾರಾಜನ ಪರಿವಾರದವರಿಂದ, ಮತ್ತು ಈ ಸಭೆಯಲ್ಲಿರುವ ಸಂಗೀತ ಧ್ವನಿಯಿಂದ, ಈ ವಿದ್ವದ್ಗೋಷ್ಠಿಯಿಂದ ಎಲ್ಲ ಮುರುಳಾಗಿ ನಾನು ಅಂಥ ನಮ್ಮ ಸಿಂಹಲೇಂದ್ರ ಮಹಾರಾಜ ಅವನಿದ್ದಾನೆ, ಅವನಿಗಿಂತಲೂ ಮಿಗಿಲಾಗಿದೆ ಇದು. ಈ ಅರಮನೆಯ ಹೊರವಲಯದಲ್ಲಿ ಎಷ್ಟಿದ್ರೆ ಇನ್ನೇನು ಅಂತ ಬಾಗಿಲಲ್ಲಿಯೇ ನಾನು ಕುತೂಹಲದಿಂದ ಈ ನಗರವನ್ನು, ಅರಮನೆಯನ್ನು ಒಬ್ಬ ಹಳ್ಳಿಯ ಗಾಂಪ ನೋಡಿದ್ರೆ ಹೇಗೋ ಹಾಗೆ ನೋಡೋ ಥರ ಆಗಿದೆ ಅಂತಾನೆ. ಅದರಿಂದ ಈ ವೈಭವ ಊಹಿಸಿಕೊಳ್ಬೇಕಾದದ್ದು. ಆಗ ಕಂಚುಕಿ ಹೇಳ್ತಾನೆ, ವಸುಭೂತೆ ಅದ್ಯ ಖಲು ಚಿರಾತ್ ಸ್ವಾಮಿನಂ ದ್ರಕ್ಷಾಮಿತಿ ಯತ್ ಸತ್ಯಂ ಆನಂದಾತಿಶಯೇನ ಕಿಮಪಿ ಅವಸ್ಥಾಂತರಂ ಅನುಭವಾಮಿ. ಅಬ್ಬ, ನಾನಂತೂ ನಿಮ್ಮ ದೇಶಕ್ಕೆ ಬಂದು ನೌಕೆಯಲ್ಲಿ ಹತ್ತುಕೊಂಡು ನೌಕಾಘಾತವಾಗಿ ಮತ್ತೆ ಅಷ್ಟು ದೂರದಿಂದ ನಿಮ್ಮನ್ನು ಕರ್ಕೊಂಡು ಇಲ್ಲಿಗೆ ಬಂದು ಅಂತೂ ಇಷ್ಟು ದಿನ ಆದಮೇಲೆ ಮಹಾರಾಜನ ನೋಡ್ತಿದ್ದೀನಲ್ಲ ಅಂತ ನನಗೆ ಸಮಾಧಾನ ಆಗ್ತಾ ಇದೆ. ಅದು ಒಂದು ಉತ್ಸಾಹ, ಒಂದು ಕಂಪನ ಎಲ್ಲ ಬರ್ತಾ ಇದೆ. ನನ್ನ ವಯಸ್ಸಿಗೆ ತಕ್ಕಂತೆ ಇದೆ. ಕಂಚುಕಿ ಅವತ್ತು ವಯಸ್ಸಾದವನು, ಅಂತಃಪುರ ಚರೋ ವೃದ್ಧ ಅಂತಲೇ ನಾಟ್ಯಶಾಸ್ತ್ರ ಹೇಳುತ್ತದೆ. ವಿವೃದ್ಧಿಂ ಕಂಪಸ್ಯ ಪ್ರಥಯತಿ ತರಾಂ ಸಾಧ್ವಸವಶಾತ್ ಅವಿಸ್ಪಷ್ಟಾಂ ದೃಷ್ಟಿಂ ತರಿಯತಿ ತರಾಂ ಬಾಷ್ಪಪಟಲೈಃ ಸ್ಖಲದ್ವರ್ಣಾಂ ವಾಣೀಂ ಜಡಯತಿ ತರಾಂ ಗದ್ಗದತೆಯ ಜರಾಯ ಸಾಹಾಯ್ಯಂ ಮಮಹಿ ಪರಿತೋಷೋದ್ಯ ಕುರುತೆ. ವಿವೃದ್ಧಿಂ ಕಂಪಸ್ಯ ಪ್ರಥಯತಿ ತರಾಂ ಸಾಧ್ವಸವಶಾತ್ ಅವಿಸ್ಪಷ್ಟಾಂ ವಾಣೀಂ ದೃಷ್ಟಿಂ ತರಯತಿ ತರಾಂ ಬಾಷ್ಪಪಟಲೈಃ ಸ್ಖಲದ್ವರ್ಣಾಂ ವಾಣೀಂ ಜಡಯತಿ ತರಾಂ ಗದ್ಗದತೆಯ ಜರಾಯ ಸಾಹಾಯ್ಯಂ ಮಮಹಿ ಪರಿತೋಷೋದ್ಯ ಕುರುತೆ. ಹೇಳ್ತಾ ಇದ್ದಾನೆ, ನನಗೆ ಮೈ ಕಂಪಿಸ್ತಾ ಇದೆ, ಬಳಲಿಕೆಯಿಂದನೂ ವಯಸ್ಸಿನಿಂದಾನು. ನನ್ನ ಕಣ್ಣು ಮಂಕಾಗ್ತಾ ಇದೆ, ಅಂಧ ಬಾಷ್ಪ ಬರ್ತಾ ಇದೆ, ಮಹಾ ಪ್ರಭುವನ್ನು ನೋಡ್ತೀನಿ ಅಂತ. ಮುಪ್ಪಾಗ್ತಿದ್ದಂತೆ ಕಣ್ಣಿಗೆ ತೆರೆ ಬರುತ್ತದೆ, ಪೊರೆ ಬರುತ್ತದೆ. ಹಾಗೆ ಮಾತು ತೊದಲ್ತಾ ಇದೆ ಉದ್ವೇಗದಿಂದ. ಮುಪ್ಪಾದ ಮೇಲೆ ಮಾತು ತೊದಲುತ್ತದೆ. ಜಡಯತಿ ತರಾಂ ಗದ್ಗದತೆಯ. ಇದೆಲ್ಲ ಮುಪ್ಪೇ ನನಗೆ ಮಹಾರಾಜನ ನೋಡೋದಕ್ಕೆ ಬೇಕಾದ ಉದ್ವಿಗ್ನತೆಯ ವಾತಾವರಣವನ್ನು ಕೊಡ್ತಾ ಇದೆ ಅಂತ. ನಾನು ನಿಜವಾಗ್ಲೂ ಆನಂದ ಬಾಷ್ಪ ಸುರಿಸ್ತಾ ಇದ್ರು ನನ್ನ ಕಣ್ಣು ಮಂಜು. ನಾನು ನಿಜವಾಗಿ ಗದ್ಗದತೆ ಉಂಟು ಮಾಡ್ಕೊಳ್ದೇ ಇದ್ರು ನಂಗೆ ತೊದಲು ಮಾತು. ನಾನು ನಿಜವಾಗಿ ಭಾವೋದ್ವೇಗದಿಂದ ಕಂಪಿಸ್ತೇ ಇದ್ರು ನನ್ನ ಮುದಿ ಮೈ ಕಂಪಿಸುತ್ತೆ ಅಂತ. ಈ ಥರ ತುಂಬ ಚೆನ್ನಾಗಿರೋ ಪರಿಶೀಲನೆ. ಆ ಹೊತ್ತಿಗೆ ವಿದೂಷಕ ಬರ್ತಾನೆ, ಅಲ್ಲಿ ಕಾಣಿಸ್ಕೋತಾನೆ. ಆಗ ವಸುಭೂತಿ ಬಾಭ್ರವ್ಯನ ಕಡೆಗೆ ನೋಡಿ ಹೇಳ್ತಾರೆ, ಮಂತ್ರಿ ಕಂಚುಕಿ ಕಡೆಗೆ, ಬಾಭ್ರವ್ಯ ಜಾನೇ ಸೈವೇಯಂ ರತ್ನಮಾಲ ಯಾ ದೇವೇನ ರಾಜಪುತ್ರಿ ಪ್ರಸ್ಥಾನ ಕಾಲೇ ದತ್ತ. ಬಾಭ್ರವ್ಯ, ಅದೇ ನೋಡು, ನಮ್ಮ ಮಹಾರಾಜ ತನ್ನ ಮಗಳನ್ನು ಕಳಿಸ್ಕೊಡುವಾಗ ಅಮೂಲ್ಯವಾದ ತನ್ನ ಮನೆತನದ ರತ್ನಹಾರವನ್ನು ಅವಳ ಕೊರಳಿಗೆ ತೊಡಿಸಿದ್ನಲ್ಲ, ಅದೇ ಇದಲ್ವಾ ಅಂತ. ತಕ್ಷಣ ಈ ಕಂಚುಕಿನ ನೋಡ್ತಾನೆ. ಅಸ್ತಿ ಸಾದೃಶ್ಯಂ ಮಾತ್ಯ ತತ್ಕಿಂ ವಸಂತಕಂ ಪೃಚ್ಛಾಮಿ ಪ್ರಾಪ್ತಿಮಸ್ಯಾಹ. ತುಂಬ ಸಾಮ್ಯ ಇದೆ, ಹೋಲಿಕೆ ಇದೆ. ವಸಂತಕನ ಕೇಳಿದೆ, ಇದೆಲ್ಲಿಂದ ನಿನಗೆ ಅಂತ. ಇವನು ನೋಡಿ, ಕಂಚುಕಿ ಸ್ವಲ್ಪ ಪ್ಲೈನು. ಮಂತ್ರಿ ಹೊರಗಿನ ರಾಜ್ಯದವನು ಬೇರೆ,
ಅರಮನೆ, ವಿದೇಶದ ಮರ್ಯಾದೆ ಇದೆಲ್ಲ ಗಮನಿಸಿಕೊಂಡು ಬುದ್ಧಿವಂತ ಕೂಡ ಬಾಭ್ರವ್ಯ ಮಾಮಾ ಏವಂ, ಬೇಡ ಬೇಡ ಕೇಳಬೇಡ, ಮಹತಿ ರಾಜಕುಲೇ ರತ್ನ ಬಾಹುಲ್ಯಾನ್ನ ದುರ್ಲಭವ ಭೂಷಣಾನಾಂ ಸಂವಾದ. ಇಷ್ಟು ದೊಡ್ಡ ಅರಮನೆಯಲ್ಲಿ, ಇಷ್ಟೆಲ್ಲ ವೈಭವದಲ್ಲಿ ಅಷ್ಟೆಲ್ಲ ರತ್ನಹಾರಗಳಿರುವಾಗ ಇಲ್ಲಿ ಇವನ ಕೊರಳಲ್ಲಿರೋ ಹಾರ, ಮಹಾರಾಜನ ಆತ್ಮೀಯನಾದ ಇವನ ಕೊರಳಲ್ಲಿರೋ ಹಾರಕ್ಕೂ ನಮ್ಮ ಕಾಂಚನಮಾಲೆ ಅಂತಂದರೆ ಯಾವ ರತ್ನಹಾರವನ್ನು ರತ್ನಾವಳಿ ತೊಟ್ಲಲ್ಲ ಅದಕ್ಕೂ ಸಾಮ್ಯ ಇದ್ದರೆ ಅದು ಆಕಸ್ಮಿಕ ಅಷ್ಟೇ. ಇಟ್ಸ್ ನ್ಯಾಚುರಲ್ ಕೋಇನ್ಸಿಡೆನ್ಸ್ ಅಷ್ಟೇ, ರಾದರ್ ಸ್ಟ್ರೇಂಜ್ ಕೋಇನ್ಸಿಡೆನ್ಸ್ ಆಗಿದ್ದು ಇರ್ಬೋದು. ಆದರೆ ಅದೇ ಇದಿರಲಿಕ್ಕಿಲ್ಲ. ಕೇಳೋದು ಬೇಡ, ಕೇಳಿದ್ರೆ ನಿನಗೆ ಎಲ್ಲಿಂದ ಅಂದರೆ ಕೋಪ ಮಾಡಿಕೊಂಡು ನಾನೇನು ಕದ್ಬಂದ್ನಾ ಅಂತ ದಬಾಯಿಸೋಕೆ ಶುರು ಮಾಡಿಬಿಟ್ರೆ ಅಂತ ಮಹಾರಾಜನ ಹತ್ರಕ್ಕೆ ಹೋಗ್ತಾರೆ. ಮಹಾರಾಜ ಅವ್ರನ್ನ ಕೂಡಿಸ್ತಾನೆ. ಆಸನ ಮಾರ್ಯಾಯ, ಕೂತ್ಕೊಳ್ಳಿ ಬಾಭ್ರವ್ಯ ಕೂತ್ಕೋ, ವಸುಭೂತಿ ಕೂತ್ಕೋ ಅಂತ ಎರಡೆರಡು ಬಾರಿ ಹೇಳ್ತಾನೆ. ಆಸನಂ ಅಂತ, ತಂದುಕೊಡಿ, ಅಲ್ಲಿರೋಲ್ಲ ಅನ್ಸುತ್ತೆ ಆ ಆಸನ, ತಂದುಕೊಡಿ ಅಂತ. ಆಮೇಲೆ ಕೂತ್ಕೋತಾರೆ. ಆಗ ಕಂಚಿಕಿ ಬೆನ್ನ ಮೇಲೆ ಕೈ ಹಾಕಿ ತಟ್ಟಿ ಸಮಾಧಾನ ಮಾಡ್ತಾನೆ. ಇಷ್ಟು ಕಾಲ ಆಯಿತು ನಿಮ್ಮನ್ನು ನೋಡಿ, ಬಾಭ್ರವ್ಯ ಈತ ಆಸ್ಯತಾಮ್, ಈ ಕಡೆ ಬನ್ನಿ ಅಂತ. ಎಲ್ಲರೂ ಮಾತಾಡ್ತಾ ಇದ್ದಾಗ ಮಹಾರಾಜನ ಪತ್ನಿ ಪಕ್ಕದಲ್ಲೇ ಇದ್ದಾಳೆ ವಾಸವದತ್ತೆ. ಅವಳು ನಮಸ್ಕಾರ ಮಾಡ್ತಾಳೆ. ತನ್ನ ಸೋದರ ಮಾವನ ಮಂತ್ರಿ ವೃದ್ಧ ಹಿರಿಯ ಐಷ್ಮತಿ ವತ್ಸರಾಜ ಸದೃಶಂ ಪುತ್ರ ಮವಾಪ್ನಿಹಿ, ನಿನ್ನ ಗಂಡನಂಥ ಮಗನ ಪಡೆಯಮ್ಮ ಅಂತ ಆಶೀರ್ವಾದ ಮಾಡ್ತಾನೆ. ಅದು ನೋಡಿ ಮನೋಜವಸ ಅಂದರೆ ಪಿತೃಸನ್ನಿಭ ಅಂತ ಒಂದು ಉಂಟು ಅಮರಕೋಶದಲ್ಲಿ. ಮನೋಜವಸ ಪಿತೃಸನ್ನಿಭ, ತಂದೆಯ ಹೋಲಿಕೆ ಇರತಕ್ಕಂಥ ಮಗ ಅಂತ. ಆ ಥರವೇ ಇಲ್ಲಿ ಕೂಡ ನಿನ್ನ ಗಂಡನ ಹೋಲಿಕೆ ಅಂದರೆ ಅಲ್ಲಿ ಬರೀ ರೂಪ ಮಾತ್ರದಲ್ಲ, ಪರಾಕ್ರಮ, ವಿದ್ಯೆ ಇತ್ಯಾದಿಗಳಲ್ಲೂ ಅಂತ ತಾತ್ಪರ್ಯ. ಆಮೇಲೆ ಮಹಾರಾಜ ಕೇಳ್ತಾನೆ, ಆರ್ಯ ವಸುಭೂತೆ ಅಪಿ ಕುಶಲಂ ತತ್ರ ಭವತಃ ಸಿಂಹಲೇಶ್ವರಸ್ಯ. ವಸುಭೂತಿ, ನಿಮ್ಮ ಮಹಾರಾಜ ಸಿಂಹಲೇಶ್ವರನಿಗೆ ಕ್ಷೇಮವ ಅಂತ. ಅಯ್ಯೋ ಏನಂತ ಹೇಳೋಣ ಗೊತ್ತಾಗ್ತಾ ಇಲ್ಲ ಅಂತ. ಯಾಕೆ ಏನಾಯಿತು ಅಂತ ವಾಸುದತ್ತೆ ಕೇಳ್ತಾಳೆ. ಹಾದಿಕ್ ಕಿಮಿತಾ ನಿಮ್ಮ ವಸುಭೂತಿ ಕಥಯಿಷ್ಯತಿ. ಆಗ ರಾಜ ಹೇಳ್ತಾನೆ, ಕಿಮೇತತ್ ಆರ್ಯ ಆಕುಲ ಇವ ಮೇ ಅಂತರತ್ಮ, ಏನೋ ಹೃದಯ ಕ್ಷೋಭೆಗೊಂಡಂತಿದೆಯಲ್ಲ, ಯಾಕೆ ಏನು ಅಂತ. ಆಗ ಬಾಭ್ರವ್ಯ ಹೇಳ್ತಾನೆ, ಮಾಮಾತ್ಯ ಚಿರಮಪಿ ಸ್ಥಿತ್ವ ಕಥನೀಯಂ ತತ್ ಕಥಿತಾಂ. ಎಷ್ಟು ಕಾಲ ತಡೆದು ಇದನ್ನು ಮುಂದಾಕಿದ್ರೂ ಹೇಳೇ ಬಿಡು ಅಂತ. ಅದೇನೆಂದರೆ ರತ್ನಾವಳಿಯನ್ನು ಕರ್ಕೊಂಡು ಬರ್ತಾ ಇದ್ವಿ, ನೌಕಾಘಾತ ಆಯಿತು ಅಂತ. ಆಗ ವಸುಭೂತಿ ಹೇಳ್ತಾನೆ, ಅಯ್ಯೋ ಏನು ಮಾಡೋದು, ನ ಶಕ್ಯಂ ನಿವೇದಯಿತು ತಥಾಪ್ಯಶ ಕಥೆಯಾಮಿ, ಹೇಳೋಕ್ಕಾಗೋಲ್ಲ ಆದರೂ ಹೇಳ್ತೀನಿ. ಮಂದಭಾಗ್ಯ, ನಾವು ದೌರ್ಭಾಗ್ಯವಂತರು. ಯಾಸೌ ಸಿಂಹಲೇಶ್ವರೇಣ ಸ್ವೋದಿಹಿತ ರತ್ನಾವಲಿ ನಾಮ ಆಯುಷ್ಮತೀಂ ವಾಸವದತ್ತಾಂ ದಗ್ಧಾಂ ಉಪಶ್ರುತ್ಯ ದೇವಾಯ ಪೂರ್ವಂ ಪ್ರಾರ್ಥಿತಾ ಸತಿ ದತ್ತ. ನಮ್ಮ ಮಹಾರಾಜ ನಿನಗೆ ತನ್ನ ಮಗಳನ್ನು ಕೊಡಬೇಕು ಅಂತ ಸಂಕಲ್ಪ ಮಾಡಿಕೊಂಡ. ಯಾವಾಗ ಈ ವಾಸವದತ್ತೆ ಲಾವಾಣಕ ಗ್ರಾಮದ ಬೆಂಕಿಯಲ್ಲಿ ಸತ್ತೋದಳು ಅಂತ ಗೊತ್ತಾದಾಗ ಅಂತ. ಆದರೆ ಇದು ಗೊತ್ತಿಲ್ಲ ಮಹಾರಾಜನಿಗೆ. ಭಾಸನ ನಾಟಕದಲ್ಲಿ ಮಹಾರಾಜನ್ ಗೊತ್ತಿರುತ್ತೆ, ಅವನು ಹತ್ಕೊಂಡು ಹೋಗ್ತಾನೆ, ಮತ್ತೆ ಪದ್ಮಾವತಿನ ಮದುವೆ ಆಗ್ತಾನೆ. ಹೀಗೆ ಇಲ್ಲಿ ಹಾಗಲ್ಲ. ಯೌಗಂಧರಾಯಣನೇ ವಾಸವದತ್ತೆಯ ಸೋದರ ಮಾವನಾದಂತಹ ಸಿಂಹಲೇಶ್ವರನಿಗೆ ಅವನ ಮಗಳು ರತ್ನಾವಳಿ ನನ್ನ ಮಹಾರಾಜನ ಕೊಡಬೇಕು ನೀವು ಅಂತ ಅನ್ನೋದಕ್ಕೆ ಈ ಸುಳ್ಳು ಸುದ್ದಿಯನ್ನು ಕಂಚಿಕಿ ಬಾಯಿನಲ್ಲಿ ಕಳಿಸಿರ್ತಾನೆ. ಯಾಕೆಂದರೆ ರತ್ನಾವಳಿಯನ್ನು ಮಹಾರಾಜ ಮದುವೆ ಆದರೆ ಅವಳಿಗೊಂದು ಜಾತಕ ಪ್ರಭಾವ, ಸಿದ್ಧಾದೇಶ ಇರ್ತದೆ. ಅವಳನ್ನು ಮದುವೆ ಆದವನು ಚಕ್ರವರ್ತಿ ಆಗ್ತಾನೆ ಅಂತ. ನಮ್ಮ ಮಹಾರಾಜ ಚಕ್ರವರ್ತಿ ಆಗಲಿ, ಒಂದು ಮದುವೆಯಿಂದ ಚಕ್ರವರ್ತಿ ಆಗೋದಿದ್ರೆ ಆಗಲಿ ಬಿಡು ಅಂತ. ಇದು ವಾಸವದತ್ತ ಮತ್ತು ಪದ್ಮಾವತಿ ಇವರುಗಳ ಕಥೆ ಯಾವುದಿದೆ, ನಮ್ಮ ಭಾಸಮಹಾಕವಿ ಮಾಡಿದ ಸ್ವಪ್ನ ವಾಸವದತ್ತ ಅದಕ್ಕಿಂತ ಭಿನ್ನವಾದದ್ದು. ಅಲ್ಲಿ ಪದ್ಮಾವತಿ ಅಂತ ಒಬ್ಬ ರಾಣಿ ಇದ್ದಾಳೆ, ಇಲ್ಲ ಅವಳಿಲ್ಲ. ವಾಸವದತ್ತೆ ಆದಮೇಲೆ ಬಂದವಳು ನಮ್ಮ ರತ್ನಾವಳಿ ಮಾತ್ರ. ಆ ಥರ ಈ ಸಂವಿಧಾನಕ. ಮೊದಲು ಸಿಂಹಲೇಶ್ವರನ್ನ ಕೇಳಿರ್ತಾನೆ, ವಾಸವದತ್ತೆ ಬದುಕಿದ್ದಾಳೆ ಅಂತ ಅನ್ನುವ ಸುದ್ದಿ ಅವನಿಗಿದ್ದಾಗಲೇನೆ. ಇಲ್ಲ ನನ್ನ ಅಕ್ಕನ ಮಗಳು ವಾಸವದತ್ತೆ, ಹಾಗಾಗಿ ನನ್ನ ಸೋದರ ಸೊಸೆಗೆ ನಾನು ಸವತಿನ ತರೋಕ್ಕೆ ಇಷ್ಟ ಇಲ್ಲ, ನನ್ನ ಮಗಳನ್ನೇ ಸವತಿ ಮಾಡೋದಿಲ್ಲ, ಆಗೋಲ್ಲ ಅಂದಿದ್ದ. ಅದಕ್ಕೆ ಹೀಗ ಮಾಡ್ತೀಯಾ, ಅವಳೇ ಇಲ್ಲ ಬೆಂಕಿಯಲ್ಲಿ ಸತ್ತೋದ್ಲು ಅಗ್ನಿ ಪ್ರಮಾದದಲ್ಲಿ ಅಂತ ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಕಂಚುಕಿನ ಕಳಿಸಿ ನಿನ್ನ ಮಗಳನ್ನು ಕಳಿಸ್ಬಿಡು, ಮೊದಲು ಮದುವೆ ಮಾಡೋಣ ಅಂತ ಹೇಳಿ ಕರೆಸ್ಕೊಂಡಿರ್ತಾನೆ. ಆದರೆ ನೌಕಾಘಾತ ಆಗಿ ಹೀಗಾಗಿರ್ತಿ. ಇದಿಷ್ಟು ಯೌಗಂಧರಾಯಣ ಮಹಾರಾಜನಿಗೆ ಗೊತ್ತಿಲ್ಲದೇನೆ ಮಾಡಿರ್ತಾನೆ. ಮಂತ್ರಿಗಳು ಸಮರ್ಥರಾದರೆ, ರಾಜರ ಅಂತಃಪುರದಲ್ಲೇ ಓಲಾಡ್ಕೊಂಡಿರೋದಾದರೆ ಇಂಥದ್ದೆಲ್ಲ ಪಾಪ ಸ್ಟ್ರಾಟಜಿ ಬೇಕಾಗುತ್ತದೆ. ಆಗ ರಾಜ ರಾಣಿನ ಪಕ್ಕದಲ್ಲಿ ನಿಲ್ಲಿಸಿ ಕೇಳ್ತಾನೆ, ದೇವಿ ಕಿಮೇತದ ಅಲೀಕಮೇವ ತ್ವನ್ ಮಾತುಲಾಮಾತ್ಯ ಕಥೆಯಿತಿ. ಇದೇ ನಿಮ್ಮ ಸೋದರ ಮಾವನ ಮಂತ್ರಿ ಏನೇನೋ ಹೇಳ್ತಾ ಇದ್ದಾನೆ ಸುಳ್ಳು ಅಂತ. ಇದೆಲ್ಲ ವಾಸವದತ್ತೆ ಗೊತ್ತಿರುತ್ತೆ. ವಾಸವದತ್ತೆಯ ಪರ್ಮಿಷನ್ ತಗೊಂಡೇ ಯೌಗಂಧರಾಯಣ ಮಾಡಿದ್ದಾನೆ. ನೋಡಮ್ಮ, ನಿನ್ನ ಗಂಡ ಚಕ್ರವರ್ತಿ ಆಗಬೇಕಾದ್ರೆ ಈ ಥರ ಆಗಬೇಕಂತೆ ಅಂತ. ನನ್ನ ಗಂಡ ದೊಡ್ಡವನಾಗಬೇಕು, ಅದಕ್ಕೆ ನಾನು ಏನಾದರೂ ತ್ಯಾಗ ಮಾಡ್ತೀನಿ ಅಂತಿದ್ದಾಳೆ. ಹಾಗಾಗಿ
ಹಾಗಿದ್ರೆ ನೀನು ಇಲ್ಲ ಅಂತ ನಿಮ್ಮ ಸೋದರ ಮಾವನಿಗೆ ಹೇಳ್ತೀನಿ, ಆಗಬಹುದೇ ಅಂತ. ಆಗಲಿ ಅಂತಂದಿದ್ದಾಳೆ. ಅದಕ್ಕೆ ಅವಳು ನಗನಗ್ತಾ, ಆರ್ಯಪುತ್ರ ನ ಜ್ಞಾಯತೆ ಕಹ ಅಲೀಕಂ ಮಂತ್ರಯಿತೆ ಇತಿ. ಯಾರು ಸುಳ್ಳು ಹೇಳ್ತಾರೆ ಅಂತ ಗೊತ್ತಿಲ್ಲ, ನೋಡೋಣ ಅಂತಾಳೆ. ವಿನೋದ, ತಾನೇ ಸುಳ್ಳು ಮಾಡಿರೋದಿಲ್ಲ. ಆಮೇಲೆ ಏನಾಯಿತು ಅಂತ ವಿದೂಷಕ ಕೇಳ್ತಾನೆ. ಅವನಿಗೆ ಇದು ಯಾವುದೂ ಹಿನ್ನೆಲೆ ಗೊತ್ತಿಲ್ಲ, ರಾಜನ ತರವೇ ಅವನು ತಿಳಿದಿಲ್ಲ. ಈಸ್ ಕೆಪ್ಟ್ ಇನ್ ಡಾರ್ಕ್ನೆಸ್. ಸಾಚ ಯುಷ್ಮದಂತಿಕಂ ಆನೀಯಮಾನ ಯಾನಭಂಗಾತ್ ಸಾಗರೇ ನಿಮಜ್ಞ ಅಂತ ಗೋಳೋ ಅಂತ ಹೇಳ್ತಾನೆ. ನಿಮಗಾಗಿ ಕರತರುವಾಗಲೇ ಸಮುದ್ರದಲ್ಲಿ ನೌಕಾ ಭಂಗವಾಗಿ ಸತ್ತೋದಳು ಅಂತ. ಅಯ್ಯೋ ಹೀಗಾಯಿತೆ ಅಂತ ವಾಸುದತ್ತೆ ಗೋಳಾಡೋಕ್ಕೆ ಶುರು ಮಾಡ್ತಾಳೆ. ಅಯ್ಯೋ, ನನ್ನ ಸೋದರ ಮಾವನ ಮಗಳು, ನನ್ನ ಕಸಿನ್ ಅವಳು, ಹೀಗಾಗಿ ಅವಳು ಹೀಗೆ ಹೋಗ್ಬಿಟ್ಲಾ, ಇಂಥದ್ದಿದು, ಹಾ ಭಗಿನಿ ರತ್ನಾವಳಿ, ಹಾ ಮಂದಭಾಗಿನಿ ಕುತ್ರೇ ದಾನಿ ಮಸಿ ಅಂತ ಆಳ್ತಾಳೆ. ಆದರೆ ಅವಳನ್ನೇ ತಾನು ಸೆರೆ ಹಾಕಿ ಇಟ್ಟಿರೋದು, ಅವಳೇ ಸಾಗರಿಕೆ ಅನ್ನೋದು ಇವಳಿಗೆ ಗೊತ್ತಿಲ್ಲ. ರಾಜ ಸಮಾಧಾನ ಮಾಡ್ತಾ ಹೇಳ್ತಾನೆ, ಸಮಾಶ್ವಸಿ ದುರ್ವಗಾಹ ಗತಿರ್ದೈವಸ್ಯ ಯಾನಭಂಗ ಪತಿತ್ತ ಉತ್ಥಿತೌ ನಾನು ಏತಾವೇವ ತೇ ನಿದರ್ಶನಂ. ಹಾಗೆ ಯಾನಾಘಾತ ಆದರೂ ಬಚಾವಾಗಿ ಬಂದವರು ವಸುಭೂತಿ ಮತ್ತು ಬಾಭ್ರವ್ಯ, ನಮ್ಮ ಕಂಚುಕಿ, ನಿನ್ನ ಸೋದರ ಮಾವನ ಮಂತ್ರಿ ವಸುಭೂತಿ, ನಮ್ಮ ಕಂಚುಕಿ ಬಾಭ್ರವ್ಯ ಇದ್ದಾರಲ್ಲ, 6-7 ತಿಂಗಳಾಯಿತು ಅವರು ಹೇಗೋ ತಪ್ಪಿಸಿಕೊಂಡು ಬಂದಿದ್ದಾರೆ. ಸಮುದ್ರ ಆಘಾತ ಆಗಿದ್ರೂ ಕೂಡ ಹಾಗಾಗಿ ನಾವು ವಿಶ್ವಾಸ ಇಟ್ಕೊಳ್ಬಹುದು ಅಂತ. ಹೌದು ಆರ್ಯಪುತ್ರ ಯುಜ್ಯತೆ ಏತತ್ ಪರಂ ಕುತೋ ಮಮ್ಮ ಯಥಾವತ್ ಭಾಗದೇಯಂ. ಅಯ್ಯೋ, ನನ್ನ ಭಾಗ್ಯ ಎಲ್ಲಿ ಅಷ್ಟು, ತಾನೇ ಅವಳನ್ನು ಕರೆಸಿ ಮಹಾರಾಜಂಗೆ ಮದುವೆ ಮಾಡಬೇಕು ಅಂತ ಅಂದುಕೊಂಡಿದ್ಲು ತನ್ನ ಬಂಧುವೆ. ಇವನಿಗೆ ಚಕ್ರವರ್ತಿತ್ವ ಬರೋದಿದ್ರೆ ಬರಲಿ ಅಂತ, ಅವಳು ಇಲ್ಲವಾದಳಲ್ಲ ಅಂತ ದುಃಖ. ಅಷ್ಟೊತ್ತಿಗೆ ನೇಪಥ್ಯದಲ್ಲಿ ಮಹಾ ಕೋಲಾಹಲ ಕೇಳಿಸುತ್ತದೆ. ಅದು ಅಗ್ನಿ ಪ್ರಮಾದದ್ದು. ಆ ಭಾಗವನ್ನು 1-2 ಪುಟ ನಾಳೆ ನೋಡಿ ನೇರವಾಗಿ ನಾವು ಇನ್ನೊಂದು ನಾಟಕದ ಕಡೆಗೆ ಹೋಗ್ಬೋದು. ಅದು ಹರ್ಷನದೇ ನಾಗಾನಂದ, ಅದ್ಭುತವಾದಂಥ ರೂಪಕ. ಅದರ ಕಡೆಗೆ ಹೋಗೋಣ. ನಮಸ್ಕಾರ.